ನಮಸ್ತೆ ಕರ್ನಾಟಕ. 50 ವರ್ಷಗಳ ಹೋರಾಟದ ಸಾರ್ಥಕ ಬದುಕು. 50 ವರ್ಷಗಳ ಜರ್ನಿಯ ಈ ಸಾರ್ಥಕ ಹೋರಾಟದ ಬದುಕಲ್ಲಿ ಸ್ವಲ್ಪವೂ ಕುಗ್ಗದೆ ಜಗ್ಗದೆ ನಿತ್ಯ ನಿರಂತರ ನಾಡಿನ ಸೇವೆಯನ್ನ ಮಾಡಿದಂತಹ ಕನ್ನಡದ ಕಟ್ಟಾಳು ಈ ದಿನದ ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿ. ಸದಾ ಹೋರಾಟ, ಸದಾ ಕನ್ನಡ, ಸದಾ ಇತಿಹಾಸದ ಹುಡುಕಾಟದಲ್ಲಿ ತಮ್ಮ ಜೀವನದ ಬದುಕನ್ನ ಕಳೆದಂತಹ ನಮ್ ವಿಜಯ್ ಕುಮಾರ್ ಅವರ ಬದುಕು ನಿಮ್ಮ ಮುಂದೆ. ನಾನು ಚನ್ನಕೇಶವ್. ಕಲರ್ ಪೇಪರನ್ನು ತಯಾರು ಮಾಡಿ ಅದಕ್ಕೆ ಅನ್ನವನ್ನು ಅಂಟಿಸಿ ನನ್ನ ತಾಯಿ ಕನ್ನಡ, ನನ್ನ ರಕ್ತ ಕನ್ನಡ, ನನ್ನ ಭಾಷೆ ಕನ್ನಡ ಅಂತ ನಾನು ಒಬ್ಬನೇ ಕೂಗಾಡ್ತಾ ಇದ್ದೆ. ಆದರೆ ಅವರ ವಿಚಾರಗಳು ಆಗಲಿಲ್ಲ. ಅವರ ವಿಚಾರಗಳು ಜೀವಂತವಾಗಿದೆ. ನನಗೆ ಹೋಗಿ ನಿಂತ್ಕೊಂಡಿದ್ದೆ ಅದರ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಇನ್ನೇನು ಗೊತ್ತಾಗಲಿಲ್ಲ ನನಗೆ. ನೋಡಿ ಚೂಡ ಅವ್ರು ತೆಲುಗಲ್ಲಿ ಮಾತಾಡಿದ್ರು. ನೋಡಿ ಸರ್, ಇದೇ ಪಂಪನ ಇದು ಅಂತೇಳಿ. ಆ ಪಂಪನ ಹೆಸರೆಲ್ಲ ಇದ್ದಾಗ ಅದು ಗುತ್ತ ಬೆಳೆದಂಗೆ ಇದು ಈ ಮನೆಗಿನ ದೊಡ್ಡದಾಗಿ ಬೆಳೆದ್ಬಿಟ್ಟಿದೆ. ಸ್ವಂತಾನ ಹೇಳಿ ಇದು ಕನ್ನಡಿಗರು ಗೋವಾದಲ್ಲಿರ್ತಕ್ಕಂಥ ಕನ್ನಡಿಗರೇ ಮಾಡ್ತಕ್ಕಂಥ ಮೋಸ ಅಂತ ಅಲ್ಲಿ ನಿಂತ್ಕೊಂಡು ಭಾಷಣ ಮಾಡಿದೆ. ಓಕೆ. ಅಲ್ಲಿರೋರು ಭಯ ಬಿದ್ರು. ಏನಪ್ಪ ಈ ಅಪ್ಪ ಚಿಕ್ಕವರು ಏಕ್ದಮ್ಮದು ಏನೇನೋ ಮಾಡ್ತಾ ಇದ್ದಾರೆ ಅಂತ. ಸಂಗೊಳ್ಳಿ ರಾಯಣ್ಣಗೆ ಒಂದೇ ಸಮಾಧಿ ಇರೋದು, ಎಲ್ಲೂ ಇಲ್ಲ. ಅದು ನಿಜವಾದಂಥ ಒಂದು ಸ್ಥಳ, ದೇವಾಲಯಗಳು ಅಂದರೆ ಇದನ್ನ ಅಂತ ನಾನು ಕೆಲವರು ಕನ್ನಡವನ್ನು ಬೆಳೆಸೋಕ್ಕಾಗದೇ ಇದ್ರು ಮಾತಾಡೋ ಜನ ಇರ್ತಾರೆ. ತುಂಬ ಜನ ಉಪದೇಶ ಕೊಡುವಂಥ ಜನ ಇರ್ತಾರೆ. ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಹಿಂಗಿರಬೇಕು, ಹಂಗಿರಬೇಕು ಅಂತ. ಆ ಉಪದೇಶ ಅವ್ರು ಮಾಡಿ ನೋಡಿಸಿ ಆಮೇಲೆ ಉಪದೇಶ ಮಾಡಬೇಕು. ಏನು ಮಾಡದೆ ಉಪದೇಶ ಮಾಡೋಂಥ ಜನ ತುಂಬ ಜನ ಇದ್ದಾರೆ. ಇದೇನು ಮೆಚ್ಚಲಿಕ್ಕೆ ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಖಂಡಿತ ಬೇಡ, ನನಗೆ ಪುರಸ್ಕಾರ ಖಂಡಿತ ಬೇಡ, ವೇದಿಕೆ ಕುಣಿಸಿ ನನ್ನ ಇದೆಲ್ಲ ಬೇಡ ಸರ್. ಇದು ನನ್ನ ಧರ್ಮ, ಇದು ನನ್ನ ನಿಷ್ಠೆ, ಇದು ನನ್ನ ಸೇವೆ, ಇಷ್ಟೇ. ನಮ್ ವಿಜಯ್ ಕುಮಾರ್ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಕನ್ನಡಿಗನಾಗಿ ಸದಾ ಇತಿಹಾಸಕಾರರನ್ನ ನೆನಪಿಸುವಂತಹ ಕೆಲಸದ ಜೊತೆಗೆ ಇತಿಹಾಸಕಾರರ ಸಾಧಕರ ಸಮಾಧಿಗಳನ್ನ ಉಳಿಸಿ ಅಂತ ಸರ್ಕಾರಕ್ಕೆ ಚಾಟಿ ಬೀಸುವ ಕೆಲಸವನ್ನ ನಿತ್ಯ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಕೆಲವರು ಪ್ರತಿಷ್ಠೆಗೆ ಮಾತ್ರ ಕನ್ನಡದ ಧ್ವಜಗಳನ್ನ ನಿರ್ಮಾಣ ಮಾಡಿ ಕೇವಲ ರಾಜ್ಯೋತ್ಸವಕ್ಕೆ ಮಾತ್ರ ಅಥವಾ ರಾಜಕೀಯ ವ್ಯಕ್ತಿಗಳನ್ನ ಕರೆಸಿ ಸನ್ಮಾನಿಸಿ ಅವರ ಬೇಳೆಯನ್ನ ಬೇಯಿಸ್ಕೊಳ್ಳೋಕೆ ಮಾತ್ರ ಸೀಮಿತವಾಗಿ ಬಿಡುತ್ತೆ ಆ ರಾಜ್ಯೋತ್ಸವದ ಸಂದರ್ಭದ ಕಾರ್ಯಕ್ರಮಗಳು. ಅಂತಹ ಬಾವುಟಗಳು ಅರಿದು ನೇತಾಡ್ತಾ ಇದ್ರು ಕೂಡ ಆ ಧ್ವಜಸ್ತಂಭದಲ್ಲಿ ಆ ಕಡೆ ತಲೆ ಎತ್ತಿ ನೋಡದಂತಹ ಪರಿಸ್ಥಿತಿ, ಆ ಮನಸ್ಥಿತಿ ಅವರಿಗೆ ಇರುತ್ತೆ. ಅಂತಹ ಬಾವುಟಗಳನ್ನ ಹುಡುಕಿ ಬದಲಾಯಿಸಿ ಕನ್ನಡಾಂಬೆ ಸೇವೆಗೆ ನಾವು ನಿರಂತರವಾಗಿ ಗಟ್ಟಿತನವನ್ನ ತೋರಿಸುವಂತಹ ವ್ಯಕ್ತಿತ್ವ ನಮ್ ವಿಜಯ್ ಕುಮಾರ್ ಅವರದು. ಬನ್ನಿ ಅವರ ಹೋರಾಟದ ಬದುಕನ್ನ ಕೇಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ತಮಗೆ ನಮಸ್ಕಾರಗಳು. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ. ತಾಯಿ ಭುವನೇಶ್ವರಿ ಆಶೀರ್ವಾದದಿಂದ, ಜನಗಳ ಪ್ರೀತಿಯಿಂದ, ಕನ್ನಡದ ಹೋರಾಟದ ಶಕ್ತಿಯಿಂದ ನಾನು ಆರೋಗ್ಯಪೂರ್ಣವಾಗಿದ್ದೀನಿ. ಥ್ಯಾಂಕ್ ಯು ಸರ್. ಮುಂದೇನು ಆರೋಗ್ಯಪೂರ್ಣವಾಗಿರ್ತೀನಿ ಎಂಬತಕ್ಕಂಥ ನಂಬಿಕೆ ನನಗಿದೆ. ಖಂಡಿತ. ನಿಮ್ಮ TV 12ರ ಸುದ್ದಿ ಸಮಾಚಾರ ವಾಹಿನಿಗೆ ನನ್ನನ್ನು ಕರೆದು ಇಲ್ಲಿ ನೀವು ನನ್ನನ್ನು ಒಂದು ಕಾರ್ಯಕ್ರಮ ಕರೆದಿದ್ದಕ್ಕೆ ನಿಮಗೆ ಮೊದಲನೇದಾಗಿ ನಾನು ಧನ್ಯವಾದ ನಡೆಸ್ತೀನಿ. ಸದಾ ಹೋರಾಟ, ಸದಾ ಕನ್ನಡ, ಸದಾ ಇತಿಹಾಸದ ಹುಡುಕಾಟದಲ್ಲಿ ತಮ್ಮ ಜೀವನದ ಬದುಕನ್ನು ಕಳೀತಾ ಇದ್ದೀರಿ ನಿರಂತರವಾಗಿ. ಹೇಗಿದೆ ಸರ್ ಆ ಬದುಕು? ಈ ಬದುಕಿನಲ್ಲೇ ನನಗೆ ಸ್ವರ್ಗ ಅನ್ನೋದು ಈ ಬದುಕಲ್ಲೇ ಕಾಣಿಸ್ತಾ ಇದೆ. ನನ್ನ ಈ ಪ್ರವಾಸ, ಈ ಸ್ಮಾರಕಗಳಿಗೆ ಭೇಟಿ ಕೊಡುವಂಥದ್ದು, ನಾಮಫಲಕಗಳಿಗೆ ಬದಲಾವಣೆ ಮಾಡುವಂಥದ್ದು, ಶಿಕ್ಷಣ ವ್ಯವಸ್ಥೆಗೆ ಬದಲಾವಣೆ ಮಾಡಬೇಕು ಅಂತ ಒಂದು ಅರ್ಚಾಡೋದು, ಅದೇ ನನಗೆ ಒಂದು ಸ್ವರ್ಗ ಅಂತ ನನಗೆ ಕಾಣಿಸ್ತಾ ಇದೆ. ಈ ಸ್ವರ್ಗದಲ್ಲಿ ಬೇರೆ ಸ್ವರ್ಗ ಇಲ್ಲ. ಇತಿಹಾಸಕಾರರನ್ನು, ದಾಸ ಸಾಹಿತ್ಯಗಳನ್ನು, ಶರಣರನ್ನು, ಹೋರಾಟಗಾರರ ಸ್ಮಾರಕಗಳಿಗೆ ಭೇಟಿ ಕೊಡ್ತೀನಲ್ಲ, ಇದೇ ಸ್ವರ್ಗ. ಬೇರೆ ಇನ್ಯಾವುದೂ ಇಲ್ಲ ಸ್ವರ್ಗ ಅಂತ ನನಗೆ ಅನುಭವ ಆಗಿದೆ. ಸರ್, ಕೆಲವರು ನಿಮ್ಮ ಭಾವನೆಯಲ್ಲಿ, ತಮ್ಮ ಕೆಲಸದಲ್ಲಿ ಭಕ್ತಿ, ಶ್ರದ್ಧೆ, ಖಂಡಿತವಾಗ್ಲೂ ಆ ಸ್ವರ್ಗವನ್ನು ತಾವು ಕಾಣ್ತಾ ಇದ್ದೀರಿ ಈ ಸೇವೆಯಲ್ಲಿ. ಆದರೆ ಕೆಲವರು ಅದನ್ನು ತಗೊಳ್ಳೋ ರೀತಿನೇ ಬೇರೆ. ಇವ್ರಿಗೇನು ಮಾಡೋಕ್ಕೆ ಕೆಲಸ ಇಲ್ವಾ, ಎಲ್ಲೆಲ್ಲೋ ಹೋಗ್ತಾರೆ, ಯಾರ್ಯಾರ ಸಮಾಧಿನ ಹತ್ರನೋ ಹೋಗ್ತಾರೆ, ಕುಟುಂಬ ನೋಡೋದಿಲ್ಲ, ಈ ಕಡೆ ಕೆಲಸ ಕಾರ್ಯ ಇಲ್ಲ, ಇವ್ರಿಗೇನು ಇದೇ ಕೆಲಸನ ಮಾಡೋಕ್ಕೆ ಅನ್ನುವ ಒಂದು ರೀತಿಯ ಉಡಾಫೆ ಮಾತುಗಳು, ವರ್ತನೆಗಳು ಬೇರೆ ರೀತಿ. ಇದೆಲ್ಲವನ್ನ ಕಂಡಾಗ ಹೇಗನ್ಸುತ್ತೆ ತಮಗೆ? ಖಂಡಿತ ನನಗೇನು ಅನಿಸಲ್ಲ. ನನಗೆ ಇನ್ನೊಬ್ಬರ ಟೀಕೆಗಳನ್ನು, ಇನ್ನೊಬ್ಬರುಗಳನ್ನು ನಾನು ಯೋಚನೆ ಮಾಡೋನೇ ಅಲ್ಲ. ನಂದು ಕಾಯಕ ನನಗೆ
ಸ್ಮಾರಕಗಳಿಗೆ ಹೋಗುವಂಥದ್ದೇ ದೇವಸ್ಥಾನಗಳಿಗೆ ಹೋಗ್ತಾ ಇರ್ತಾರಲ್ಲ, ನಾವು ಅವ್ರಿಗೆ ಏನಾದ್ರು ಹೇಳೋಕ್ಕಾಗುತ್ತಾ? ಅವರವರ ಭಕ್ತಿಗೆ ಅವರವ್ರು ಹೋಗ್ತಾ ಇದ್ದಾರಲ್ಲ. ಅದಕ್ಕೆ ನನ್ನ ಪುಣ್ಯ ಸ್ಮರಣೆಗಳಿಗೆ ಹೋಗೋಂಥದ್ದೇ ನನ್ನ ಕರ್ತವ್ಯ ಆದಾಗ ಅದಕ್ಕೆ ಯಾರು ನನಗೆ ಇದುವರೆಗೂ ಏನು ಅಂದಿಲ್ಲ, ಇದುವರೆಗೂ ಏನು ಅಂದಿಲ್ಲ. ನನ್ನ ಎದುರುಗಡೆ ಹೇಳೋದಿಲ್ಲ, ಹಿಂದೆ ಹೇಳ್ಬೋದು. ಹೇಳಿದ್ರೆ ಅದಕ್ಕೆ ನಾನು ಸ್ವಾಗತಿಸ್ತೀನಿ. ಅದಕ್ಕೆಲ್ಲ ನಾನು ಅವ್ರಿಗೆ ಉತ್ತರ ಕೊಡೋ ಶಕ್ತಿ ನನಗಿಲ್ಲ, ಆ ಶಕ್ತಿ ನನಗಿಲ್ಲ. ಉತ್ತರಗಳಿಗೆ ಟೀಕೆಗಳಿಗೆ ನಾನು ಸಮರ್ಥನೆ ಮಾಡ್ಕೊಳ್ಳೋ ಶಕ್ತಿ ನನಗಿಲ್ಲ. ನನ್ನ ಕಾಯಕ ಸ್ಮಾರಕವೇ ನನಗೆ ಒಂದು ಸ್ವರ್ಗ. ನಾಡ ಸಾಹಿತಿಗಳು ಸತ್ತಿರ್ಬೋದು, ನಮ್ಮನ್ನು ಅಗಲಿರ್ಬೋದು, ಆದರೆ ಅವರ ವಿಚಾರಗಳು ಆಗಲಿಲ್ಲ. ಅವರ ವಿಚಾರಗಳು ಜೀವಂತವಾಗಿದೆ, ಅವರ ಆತ್ಮಗಳು ಇವತ್ತೂ ಸಹ ಇದೆ. ಅವರೆಲ್ಲ ಹೋದಾಗ ನಮಗೇನೋ ಒಂದು ದೊಡ್ಡ ಒಂದು ವಿಚಾರವಾಹಿನಿ ಅಲ್ಲಿಂದನೇ ಉತ್ಪಾದನೆ ಆಗುತ್ತೆ. ಅದು ನನ್ನ ಕಾಯಕವನ್ನು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಇಲ್ಲಿ ಯಾರನ್ನು ಮೆಚ್ಚಲಿಕ್ಕೆ ನಾನು ಕೆಲಸ ಮಾಡ್ತಾ ಇಲ್ಲ. ನನಗೆ ಎಲ್ಲಿ ನನಗೆ ಎಲ್ಲಿ ಸ್ವರ್ಗ ಅನ್ನೋದಿದೆಯೋ, ನನಗೆ ಎಲ್ಲಿ ತೃಪ್ತಿ ಇದೆಯೋ ಆ ಕೆಲಸವನ್ನು ನಾನು ಮಾಡ್ತೀನಿ ಸರ್. ಇದು ನನ್ನ ಕಾಯಕ. ಎಸ್ ಸರ್. ನಿಮ್ಮ ಹೋರಾಟಕ್ಕೆ ಸ್ಫೂರ್ತಿ ಯಾರು ಸರ್? ಯಾಕೆ ಈ ರೀತಿಯಾದಂತಹ ಹೋರಾಟವನ್ನು ಮಾಡಬೇಕು ನಿತ್ಯ ನಿರಂತರವಾಗಿ ಅಂತ ತಮಗೆ ಬಂದಿದ್ದು ಅನಿಸಿದ್ದು? ಇದು ಒಂದು ನಿಗೂಢವಾದಂಥ ಪ್ರಶ್ನೆ ಆಗೋಗ್ಬಿಟ್ಟೈತೆ ನನಗೆ. ಓಕೆ. ಅನೇಕರು ಕೇಳ್ತಾರೆ, ನಿನಗೆ ಯಾರು ಗುರುಗಳು ಅಂತಾರೆ, ನಿಮಗೆ ಸ್ಫೂರ್ತಿ ಯಾರು ಅಂತ ಕೇಳ್ತಾರೆ, ಇದಕ್ಕೆ ನಿಮ್ಗೆ ಯಾರನ್ನ ಮಾರ್ಗದರ್ಶಕರಿದಾರ ಅಂತ ಕೇಳ್ತಾರೆ. ಖಂಡಿತ ಎಲ್ಲೂ ಮಾರ್ಗದರ್ಶನ ತಗೊಂಡಿಲ್ಲ. ನನಗೆ ಗೊತ್ತೂ ಇಲ್ಲ, ಗುರಿನೂ ಇಲ್ಲ, ಎಲ್ಲಿ ತಲುಪಬೇಕು ಅಂತ ಆಸೆ ಕೂಡ ಇಲ್ಲ, ಮತ್ತೆ ಏನು ನಿರೀಕ್ಷೆನ ನಾನು ಮಾಡ್ತಾ ಇಲ್ಲ. ನನ್ನ ವಯಸ್ಸು 12-13ನೇ ವಯಸ್ಸಿನಲ್ಲಿ ನನ್ನ ಹೋರಾಟದ ಬದುಕಿಗೆ ಪದಾರ್ಪಣೆಯನ್ನು ಮಾಡಿದೆ. ನಾನು ಯಾರಿಂದ ಪದಾರ್ಪಣೆ ಮಾಡಿದೆ ಅಂತ ಹೇಳಿದ್ರೆ, ಆ ಕೆಂಪು ಹಳದಿಯ ಬಾವುಟವನ್ನು ನೋಡಿದಾಗ ಏನೋ ಒಂಥರ ರೋಮಾಂಚನ ಆಗೋದು. ಡಾಕ್ಟರ್ ರಾಜ್ಕುಮಾರ್ ಅವರ ನಾನು ಸಿನಿಮಾ ನೋಡಿದಾಗ ಏನೋ ಒಂಥರ ರೋಮಾಂಚನ ಆಗೋದು. ಡಾಕ್ಟರ್ ರಾಜ್ಕುಮಾರ್ ಅವರು ಆಡಿದ ಹಾಡುಗಳನ್ನು, ಅವರ ಜೀವನವನ್ನು ನಾನು ನೋಡಿ ನಾನು ಈ ಒಂದು ಕನ್ನಡದ ಸೇವಕನಿಗೆ ಒಂದು ಪದಾರ್ಪಣೆಯನ್ನು ಮಾಡಿದೆ. ನಾನು ಕನ್ನಡದ ಸ್ಟಾರ್ಗಳನ್ನು ನಕ್ಷತ್ರಗಳನ್ನು ಕಟ್ಟೋರು. ಅವಾಗ ಯಾವ್ದಾನ ಸಿನಿಮಾ ಪ್ರಾರಂಭವಾದ್ರೆ ಅಲ್ಲಿ ನಕ್ಷತ್ರಗಳನ್ನು ಕಟ್ಟೋರು. ಆ ನಕ್ಷತ್ರದಲ್ಲಿ ನಾನು ಭಾಗಿಯಾಗ್ತಾ ಇದ್ದೆ. ಆ ಕನ್ನಡ ಬಾವುಟವನ್ನು ಹಿಡ್ಕೊಂಡಾಗ ಏನೋ ಒಂದು ಸ್ವರ್ಗಕ್ಕೆ ಹೋದಂಗಾಗೋದು ನನಗೆ. ಆ ಸಮಯದಲ್ಲಿ ಕನ್ನಡದ ಬಾವುಟವನ್ನು ಹಿಡ್ಕೊಂಡು ಹೋಗ್ತಾ ಇದ್ದೆ. ಕನ್ನಡದ ಬಾವುಟವನ್ನ ನನಗೆ ತಯಾರು ಮಾಡೋಕ್ಕೆ ನನ್ನಲ್ಲಿ ಹಣ ಇರಲಿಲ್ಲ. ಆ ಸಮಯದಲ್ಲಿ ನಾನು ಒಂದು ಐಸ್ ಕಡ್ಡಿ ಫ್ಯಾಕ್ಟ್ರಿಗೆ ಹೋಗಿ ಬೆಳಿಗ್ಗೆ 6 ಗಂಟೆ 7 ಗಂಟೆಗೆ ಹೋಗಿ ಒಂದು ದೊಡ್ಡ ಕನ್ನಡದ ಇದು ಐಸ್ ಕಡ್ಡಿಯನ್ನು ತಗೊಂಡೋಗಿ ಅದನ್ನ ತಗೊಂಡ್ಬಂದು ಆ ಗ್ರಂಥಿಗೆ ಅಂಗಡಿಯಲ್ಲಿ ಕೆಂಪು ಹಳದಿಯ ಬಾವುಟವನ್ನ ಕಲರ್ ಪೇಪರನ್ನು ತಯಾರು ಮಾಡಿ ಅದಕ್ಕೆ ಅನ್ನವನ್ನು ಅಂಟಿಸಿ ನನ್ನ ತಾಯಿ ಕನ್ನಡ, ನನ್ನ ರಕ್ತ ಕನ್ನಡ, ನನ್ನ ಭಾಷೆ ಕನ್ನಡ ಅಂತ ನಾನು ಒಬ್ಬನೇ ಕೂಗಾಡ್ತಾ ಇದ್ದೆ. ಈ ಥರ ಓದೇನೆ ಹೊರತು ನಾನು ಯಾವುದೇ ವ್ಯಕ್ತಿಗಳಿಂದ ಪ್ರಾರಂಭವಾಗ್ತಾ ಇಲ್ಲ. ತದನಂತರ ಕನ್ನಡ ಚಳವಳಿಯ ನಾಯಕರಾಗಿರ್ತಕ್ಕಂಥ ಶ್ರೀ ವಾಟಾಳ್ ನಾಗರಾಜ್ ಅವರ ಭಾಷಣ ಕೇಳೋದಕ್ಕೆ ನನಗೆ ತುಂಬ ಆನಂದವಾಗೋದು. ಅವರ ಉದ್ವೇಗದ ಭಾಷಣ ಇತ್ತಲ್ಲ, ಅದಕ್ಕೂ ನಾನು ಮಾರಿ ಹೋಗಿ ಕನ್ನಡವನ್ನು ಮೈಗೂಡಿಸ್ಕೊಂಡೆ. ನಾನು ಕಿಚ್ಚು ಯಾತಕ್ಕೋಸ್ಕರ ಬಂತು ನನಗೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ನನ್ನ ಭುವನೇಶ್ವರಿ ನಗರ ಆವಾಗ ಮೊದಲು ಕೆಂಪಾಪುರ ಅಗ್ರಹಾರ ಅಂತ ಇತ್ತು. ನಾನು ಹುಟ್ಟು ಬೆಳೆದಿದ್ದು ಎಲ್ಲ ಕೆಂಪಾಪುರ ಅಗ್ರಹಾರಲ್ಲಿ. ಆ ಸಮಯದಲ್ಲಿ ಹೊರ ರಾಜ್ಯದವರ ಕಾಟ ಜಾಸ್ತಿ ಇತ್ತು. ನಮಗೆ ಹೊರ ರಾಜ್ಯದವರ ವಲಸಿಗರ ಕಾಟ ಜಾಸ್ತಿ ಆಗಿತ್ತು. ನಮ್ಮ ಕನ್ನಡದ ಬಾವುಟದ ಮುಂದೆ ದೊಡ್ಡ ಕನ್ನಡ ಅವರು ತಮಿಳು ಅಣ್ಣಾ ಡಿ.ಎಂ.ಕೆ ಬಾವುಟವನ್ನು ಹಾಕೋರು. ಆ ಬಾವುಟವನ್ನು ನೋಡ್ರೆ ನನಗೆ ಒಂಥರ ಆಗೋದು, ನನ್ನ ಕನ್ನಡದ ಬಾವುಟದ ಮುಂದೆ ನಮ್ಗಿನ್ನ ದೊಡ್ಡದಾಗಿ ಯಾವುದೋ ಕಪ್ಪು ಕೆಂಪು ಬಾವುಟ ಹಾಕಿದಾರಲ್ಲ ಅಂತ ನನಗೊಂದು ಹೊಟ್ಟೆ ಉರಿಯೋದು. ಅದು ನೋಡಿ ಒಂಥರ ಆಗೋದು, ನನಗೆ ಅಸೂಯೆ ಆಗೋಗ್ಬಿಡೋದು, ಹೊಟ್ಟೆ ಕಿಚ್ಚು ಬರೋದು. ನನ್ನ ಕನ್ನಡದ ಬಾವುಟ ಬಂದು ಇವ್ರ್ಯಾರು ಹಾಕಕ್ಕೆ ಅಂತ ನನಗೆ ಅದೊಂದು ತುಂಬ ಹೊಟ್ಟೆ ಉರಿ ಬಂದು, ಅದಕ್ಕೆ ಅವರ ಮನೆಗಳ ಮುಂದೆ ಈ ತಮಿಳ್ ನಾಯಕರು ಇದ್ರು ಅವಾಗ, ಸಣ್ಣ ಪುಟ್ಟ ನಾಯಕರು ಇದ್ರು ಅವಾಗ. ಅವ್ರಿಗಿನ್ನ ಸರಿಯಾದಂಥ ಕನ್ನಡ ಅಭಿಮಾನ ಇರಲಿಲ್ಲ ಅವರಲ್ಲಿ. ಅವ್ರಿಗೆ ಗೊತ್ತಿದ್ದು MGR ಒಂದೇ ಗೊತ್ತಿದ್ದು. ಅವ್ರ ಮನೆ ಮುಂದೆ ಹೋಗಿ ನಾನು ಅವ್ರಿಗೆಲ್ಲ ಒಂಥರ ಕೂಗಾಡೋದು, ಅವ್ರ ಮೇಲೆ ಆವೇಶ ಮಾಡೋದು, ಕೂಗಾಡೋದು, ಕಿರ್ಚಾಡೋದು, ನನ್ನ ಮನೆ ಕನ್ನಡ ಬಾಟವನ್ನು ಹಾಕೋದು, ಮತ್ತೆ ಕನ್ನಡದ ಅವಾಗ ಕನ್ನಡ ಅವರು ತಮಿಳು ಆರ್ಕೆಸ್ಟ್ರಾ ಮಾಡೋರು, ಅಲ್ಲಿ ಹೋಗೋದು, ಗಲಾಟೆ ಮಾಡೋದು. ಇದು ಈ ರೀತಿ ಕೆಚ್ಚು ನನಗೆ ಉಟ್ಕೊಂಡು ನಾನು ಯಾವುದೇ ನಾಯಕರಿಗೆ ಹೇಳ್ತಾ ಇರಲಿಲ್ಲ. ಅದು ನನ್ನಷ್ಟು ನಾನೇ ಹೋಗಿ ಅವ್ನು ಪ್ರತಿಭಟನೆ ಮಾಡ್ತಾರೆ. ಒಬ್ಬೊಬ್ರು ಈಗಲೂ ಆಗ್ಲೂ ಒಬ್ಬೊಬ್ಬರೇ ಹೋಗ್ತಾ ಇದ್ದೆ ನಾನು. ಅವನು ಒಬ್ಬರು ಆ ಜನ ಎಲ್ಲ ನಾನು ನುಗ್ಬಿಡೋರು ಅಷ್ಟೇ, ಅಲ್ಲಿಂದ ಬಂದ್ಬಿಡ್ತಾ ಇದೆ ಅಷ್ಟೇ. ನಾನು ಇನ್ನೇನು ಮಾಡ್ತಾ ಇರ್ಲಿಲ್ಲ ಅಲ್ಲಿ. ಅವಾಗ ಯಾರು ಸರಿಯಾದಂತ ನಮ್ಮ ಗುರುಗಳು ಇರ್ಲಿಲ್ವಲ್ಲ, ಮಾರ್ಗದರ್ಶನ
ಸಿಗ್ಲಿಲ್ಲ ಅಲ್ಲಿ ಮಾಡಿದ್ದಾನೆ ಅಂತ ಒಂದು 50 ಜನ ಸೇರ್ತಾನೂ ಇರಲಿಲ್ಲ. ಸರಿ, ನಾನು ಅಲ್ಲಿಗೆ ಬಿಟ್ಬಿಡ್ತಾ ಇದ್ದೆ. ಇದೇ ರೀತಿ ಚಳುವಳಿಯನ್ನು ಮುಂದುವರ್ಸ್ಕೊಂಡೇ ಹೋಗ್ತಾ ಇದ್ದೆ ನಾನು. ಸರ್, ನಾನು ಈ ಒಂದೇ ಒಂದು ತಾವು ಹೇಳಿದ್ರಲ್ಲ, ಕೆಲವರು ಸಪೋರ್ಟ್ ಮಾಡೋದು, ಯಾರು ಬರೋದು, ಜಾಯ್ನ್ ಆಗೋದು, ಆ ಧ್ವನಿಗೂಡಿಸೋವಂಥ ವಿಚಾರದಲ್ಲಿ ತಮ್ಮ ಒಂದು ಮಾತು ಬಂದಿದ್ದಕ್ಕೆ ಕೇಳ್ತೇನೆ. ನಮ್ಮ ಕನ್ನಡ ನಾಡು ನುಡಿ ವಿಚಾರಕ್ಕೆ ಬಹಳಷ್ಟು ಜನ ಹೋರಾಟ ಮಾಡಿದ್ದೀರಿ, ನೀವು ಕೂಡ ಹೋರಾಟ ಮಾಡಿದ್ದೀರಿ, ಭಾಳಷ್ಟು ಜನ ತ್ಯಾಗನೇ, ಅವರ ಜೀವನೇ ಕೊಟ್ಟಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಕೊರಗಿದೆ ಸರ್, ನೋವಿದೆ ಸರ್. ನಮ್ಮ ಭಾಷೆ, ನಮ್ಮ ನಾಡಿಗೆ ಕೆಲವೊಂದು ಜನರ ಭಾಳಷ್ಟು ಹೋರಾಟಗಾರರು ತ್ಯಾಗ ಮಾಡ್ತಾ ಇದ್ರೆ, ಕೆಲವರು ಒತ್ತೆ ಇಡೋಕ್ಕೂ ರೆಡಿ ನಾಡು ನುಡಿಯನ್ನು ಅವರ ಸ್ವಾರ್ಥಕ್ಕಾಗಿ, ಅವರ ಬೆಳವಣಿಗೆಗಾಗಿ ಅಂತ ಕೆಲವರು ಭಾಳ ನಿಮ್ಮಂಥ ನಾಯಕರೇ, ಹೋರಾಟಗಾರರೇ ಭಾಳಷ್ಟು ನೋವು ಪಡ್ತಾರೆ ಸರ್. ಅದನ್ನು ಕೇಳಿದ್ದೀನಿ ನಾನೇ ಸ್ವತಃ. ಏನು ಸರ್ ಅದ್ರ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಿ ಸರ್ ತಾವು? ಇದು ಮೊದಲಿಂದಲೂ ನಡ್ಕೊಂಡು ಬರ್ತಾನೆ ಇದೆ, ಅದಕ್ಕೆ ನಾವು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ನನಗೆ. ಈ ಕನ್ನಡದ ವಿಚಾರ ಬಂದಾಗ ಕೆಲವರು ಕನ್ನಡವನ್ನು ಬೆಳೆಸೋಕ್ಕಾಗದೇ ಇದ್ರು ಮಾತಾಡೋ ಜನ ಇರ್ತಾರೆ, ತುಂಬ ಜನ ಉಪದೇಶ ಕೊಡುವಂಥ ಜನ ಇರ್ತಾರೆ. ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಹಿಂಗಿರಬೇಕು, ಹಂಗಿರಬೇಕು ಅಂತ. ಆ ಉಪದೇಶ ಅವ್ರು ಮಾಡಿ ನೋಡಿಸಿ ಆಮೇಲೆ ಉಪದೇಶ ಮಾಡಬೇಕು. ಏನೂ ಮಾಡದೆ ಉಪದೇಶ ಮಾಡೋಂಥ ಜನ ತುಂಬ ಜನ ಇದ್ದಾರೆ. ನಾವು ಅದನ್ನು ಬಿಟ್ಬಿಡ್ಬೇಕು. ಇವಾಗ ಕನ್ನಡದ ಚಳುವಳಿ ನಾಯಕರು ಶ್ರೀ ವಾಟಾಳ್ ನಾಗರಾಜರವರು ತಪ್ಪು ಮಾಡಿದ್ದಾರೆ, ಸರಿನೂ ಮಾಡಿದ್ದಾರೆ. ಅವರನ್ನು ನಾವು ಇವರು ತಪ್ಪು ಮಾಡೋಕ್ಕಾಗೋದಿಲ್ಲ, ದೋಷ ಮಾಡೋಕ್ಕೆ ನಮಗೆ ಬಾಯಿ ಇಲ್ಲ, ಯಾಕಂದರೆ ಮಾಡೋಕ್ಕಾಗಲ್ಲ. ಅವರು ಒಂದು ವಿಫಲತೆ ಆಯಿತು. ಅವರು ಕನ್ನಡ ಚಳುವಳಿ ನಾಯಕರು ವ್ಯಕ್ತಿಯಾಗಿ ಬೆಳೆದ್ರು, ಒಂದು ಶಕ್ತಿಯಾಗಿ. ವಾಟಾಳ್ ಅನ್ನೋದು ವ್ಯಕ್ತಿ ಶಕ್ತಿಯಾಗಿ ಬೆಳೆದ್ರು. ಅವರು ಅಧಿಕಾರವನ್ನು, ಅವರ ಶಕ್ತಿಯನ್ನು ವಿಕೇಂದ್ರೀಕರಣ ಮಾಡಲಿಲ್ಲ ಯಾರಿಗೂ. ಯಾರು ವಾಟಾಳ್ ನಾಗರಾಜ್ ಅವರು ತನ್ನ ಶಕ್ತಿಯನ್ನು ಕಾರ್ಯಕರ್ತರಿಗೆ ವಿಕೇಂದ್ರೀಕರಣ ಮಾಡಲಿಲ್ಲ. ಅದು ಅವರಿಂದ ತಪ್ಪಾಯಿತು. ಅಂದೇನಾದ್ರು ವಿಕರಣೆ ಮಾಡಿ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ವಿಕೇಂದ್ರೀಕರಣ ಮಾಡಿ ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿ. ಆ ಸಮಯದಲ್ಲಿ ಭಾಳಷ್ಟು ಅಭಿಮಾನಿಗಳಿದ್ರು, ಲಕ್ಷಾಂತರ ಜನ ಅಭಿಮಾನಿಗಳಿದ್ರು. ಲಕ್ಷಾಂತರ ಜನ ಹೇಳಲಿಕ್ಕೆ ಆಗ್ತಾನೆ ಇಲ್ಲ. ಇವತ್ತು ಕೆಲವರಿದ್ದಾರೆ, ಕೆಲವರು ಅಸನಿಗಿದ್ದಾರೆ. ಅವರ ಹೋರಾಟವನ್ನು, ಅವರ ಹೇಳಿದ ಸಂದೇಶಗಳನ್ನು ವಾಟಾಳ್ ನಾಗರಾಜ್ ಅವರು ತಗೊಳ್ತಾ ಇರಲಿಲ್ಲ. ಮತ್ತೆ ಅವರು ತನ್ನ ಶಕ್ತಿಯನ್ನು ಆಯಾ ಜಿಲ್ಲೆಗಳಿಗೆ ವಿಕೇಂದ್ರೀಕರಣ ಮಾಡಲಿಲ್ಲ. ನೋಡಪ್ಪ, ಈ ರಾಜ್ಯ ನೀನು ನೋಡ್ಕೊ, ಈ ಜಿಲ್ಲೆ ನೀನು ನೋಡ್ಕೊ, ಈ ತಾಲೂಕು ನೀನು ನೋಡ್ಕೊಂಡು ಇದ್ದಿದ್ರೆ ಇವತ್ತು ಶ್ರೀ ವಾಟಾಳ್ ನಾಗರಾಜ್ ಅವರು ಮುಖ್ಯಮಂತ್ರಿ ಆಗೋದ್ರಲ್ಲಿ ಅನುಮಾನನೇ ಇರಲಿಲ್ಲ. ಅವ್ರೇನು ಮಾಡಿದ್ರು, ಕನ್ನಡ ಚಳುವಳಿಯನ್ನು ವಿಕೇಂದ್ರೀಕರಣ ಮಾಡಿದೆ, ತನ್ನ ಸ್ವಂತ ಶಕ್ತಿಯಾಗಿ ವಾಟಾಳ್ ಅಂತ ಶಕ್ತಿಯಾಗಿ ಬೆಳೆದ್ರೆ ಹೊರತು ರಾಜ್ಯದಲ್ಲಿ ಸರಿಯಾದಂಥ ಕನ್ನಡದ ಒಂದು ಕಾರ್ಯಕರ್ತರನ್ನ ತಯಾರು ಮಾಡಲಿಕ್ಕೆ ವಿಫಲರಾದ್ರು. ಅಷ್ಟು ಬಿಟ್ಟರೆ ನಾನು ವಾಟಾಳ್ ನಾಗರಾಜ್ ಅವ್ರ ಬಗ್ಗೆ ಅಪ್ರತಿಮ ಹೋರಾಟಗಾರರು, ಅವರ ಆಯಸ್ಸು, ಅವರ ಆರೋಗ್ಯ, ಅವರ ನಡವಳಿಕೆ ಎಲ್ಲವನ್ನೂ ನಾನು ಪ್ರೀತಿ ಮಾಡ್ತೀನಿ. ಯಾಕಂದರೆ ಅಂಥ ಮಹಾನ್ ನಾಯಕರು ಬೇಕಿವತ್ತು. ಆ ಹೋರಾಟದ ಪ್ರತಿಫಲವೇ ಇವತ್ತು ಸಹ ಕನ್ನಡದ ಉಳಿವಿದೆ. ಅದನ್ನು ನಾವು ಪೂಜೆ ಮಾಡಬೇಕು. ಆ ಯಪ್ಪನ್ನ ಬರೀ ಮಾತಾಡೋದಲ್ಲ, ಇರ್ತಾರೆ ಎಂತೆಂಥ ಮಹನೀಯರೇ ತಪ್ಪು ಮಾಡ್ತಾರೆ. ಇವರು ಎಲ್ಲೋ ಕೆಲವು ಅವರ ಆ ಪರಿಸ್ಥಿತಿಗೆ ತಕ್ಕಂತೆ ನಡ್ಕೊಂಡ್ರೆ ಏನೋ ಗೊತ್ತಿಲ್ಲ, ಅವ್ರ ಜೊತೆಯಲ್ಲಿರ್ತಕ್ಕಂಥವ್ರು ಏನೋ ಅವ್ರಿಗೆ ಮೋಸ ಮಾಡಿದ್ರು ನನಗೆ ಗೊತ್ತಿಲ್ಲ. ಅದು ಆ ಒಂದು ನೋವಿಂದ ಅವ್ರೇನು ಮಾಡಿದ್ರು, ಎಷ್ಟು ಮಾಡಿದ್ರು ಇಷ್ಟೇ ತಾನೆ, ಯಾರ ಬಗ್ಗೆ ತಲೆ ಕೆಡಿಸ್ಕೊಂಬಾರ್ದು, ನನ್ನ ಪಾಡು ನಾನು ಹೋರಾಟ ಮಾಡಬೇಕು ಅಂತ ಒಂದು ಮನೋ ಇಚ್ಛೆಯಾಗಿ ಅವರೇನು ಮಾಡೋದು, ಯಾರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ತನ್ನ ನಾಡಿನ ಬಗ್ಗೆ ಒಂದು ಹೋರಾಟದ ಬಗ್ಗೆ ಗಮನ ಕೊಟ್ಕೊಂಡು ಚಳುವಳಿ ಮಾಡ್ಕೊಂಡು ಹೋಗಿದ್ದು ಅಲ್ಲಿ ಮುಗಿಸಿದ್ದಾರೆ ಅವರು. ಅದು ಎರಡನೇ ವರ್ಗದ ಹೋರಾಟ ಇದೆಯಲ್ಲ, ಅದು ಮುಂದೆ ಹೇಳ್ತೀನಿ. ಆ ಹೋರಾಟದ ಬದುಕು ಹೇಗಿತ್ತು ಅಂತ ನಾನು ಮುಂದೆ ಹೇಳ್ತೀನಿ ಸರ್. ಖಂಡಿತ ಸರ್. ಪ್ರವಾಸ ಬಹಳಷ್ಟು ವಿಚಾರವಾಗಿ ತಾವು ಬೇರೆ ಬೇರೆ ಹೊರ ರಾಜ್ಯಗಳಿಗೂ ಕೂಡ ಹೋಗ್ತಾ ಇರ್ತೀರಿ. ಅಲ್ಲೆಲ್ಲ ಹೋಗ್ತಿರಲ್ಲ, ಯಾವ ರೀತಿ ಅಲ್ಲೆಲ್ಲ ಸರ್ವೈವ್ ಆಗ್ತೀರಿ ಸರ್? ಊಟ ತಿಂಡಿ, ನೀವು ಹೋಗೋದು ಬರೋದು, ಅಲ್ಲೆಲ್ಲ ಆಲ್ಟ್ ಆಗೋಕ್ಕೆ ಯಾವ ಥರ ವ್ಯವಸ್ಥೆಯನ್ನು ಮಾಡ್ಕೊಳ್ತೀರಿ ಸರ್ ತಾವು? ಯಾಕೆಂದರೆ ಏಕಾಏಕಿ ಹೊರಟೋಗ್ತೀರಿ, ಅಲ್ಲೆಲ್ಲ ವ್ಯವಸ್ಥೆಗಳಿರಲ್ಲ, ಯಾವುದೇ ಒಂದು ಸಂಪರ್ಕಗಳಿರಲ್ಲ. ಹೇಗೆ ಸರ್ ಅದೆಲ್ಲ? ಸರ್, ಇದು ಏನಾಗಿದೆ ಅಂದರೆ ವ್ಯವಸ್ಥಿತವಾಗಿ ಪ್ಲ್ಯಾನ್ ಮಾಡ್ಕೊಂಡು ಪೂರ್ವ ಯೋಜಿತೆಯಾಗಿ ಪ್ರವಾಸ ಮಾಡಿದ್ರೆ ಅದು ಆಗಲ್ಲ, ಅದು ಕೆಲಸ. ಇವತ್ತು ಏನು ಸಮಸ್ಯೆ ಇರ್ತೈತೆ ತಕ್ಷಣ ಅಲ್ಲಿ ಸ್ಪಂದಿಸ್ತೀವಿ. ನಂದು ಅದೇ ಗುಣ ಅಷ್ಟೇ ಇರೋದು. ನಂದು ಮುಂದಾಲೋಚನೆಯಿಂದ ನಾನು ವಲಸೆ ಹೋಗಲ್ಲ. ನಾನು ಇವತ್ತು ಉದಾಹರಣೆಗೆ ಗೋವಾಗೆ ಹೋಗ್ಬಿಟ್ಟೆ. ಯಾರು ಹೋಗ್ತಾರೆ ಸರ್ ಗೋವಾದಲ್ಲಿ? ಇದ್ದಕ್ಕಿದ್ದಂಗೆ ಟ್ರೈನ್ ಹತ್ಬಿಟ್ಟೆ. ರಾತ್ರಿ ಬೆಳಗಿನ ಜಾವ ಹೋದೆ, ಮನೆಗಳ ಹತ್ರ ಹೋದೆ. ಆ ಮನೆಗಳ ಹತ್ರ ಹೋಗ್ಬೇಕಾದ್ರೆ ಪೊಲೀಸ್ ಇಲ್ಲ, ಭಾಳಷ್ಟು ಪೊಲೀಸು ರಕ್ಷಣೆಗಳಿತ್ತು. ಅವ್ರನ್ನ ನಾನು ಹೋಗಿ ಮತ್ತೆ ಅದಿರೋದು 1 ಕಿಲೋಮೀಟ್ರ್, ಮತ್ತೆ 3 ಕಿಲೋಮೀಟ್ರ್ ಸುತ್ತಾಕೊಂಡು ಅಲ್ಲಿ ಹೋದೆ. ಅಲ್ಲಿ ಹೋಗಿ ಏನು ಮಾಡಿದೆ, ಅಲ್ಲಿ ಅವ್ರಿಗೆ ಸ್ವಾಂತಾನ ಹೇಳಿದೆ. ಅವ್ರಿಗೆ ಸ್ವಾಂತಾನ ಹೇಳಿ
ಇದು ಕನ್ನಡಿಗರು ಗೋವಾದಲ್ಲಿರ್ತಕ್ಕಂಥ ಕನ್ನಡಿಗರೇ ಮಾಡ್ತಕ್ಕಂಥ ಮೋಸ ಅಂತ ಅಲ್ಲಿ ನಿಂತ್ಕೊಂಡು ಭಾಷಣ ಮಾಡಿದೆ. ಓಕೆ. ಅಲ್ಲಿರೋರು ಭಯ ಬಿದ್ದರು, ಏನಪ್ಪ ಈ ಅಪ್ಪ ಚಿಕ್ಕವರು ಏಕ್ದಮ್ಮದು ಏನೇನೋ ಮಾಡ್ತಾ ಇದ್ದಾರೆ ಅಂತ. ಅಲ್ಲಿ ನನಗೆ ಒಂದು ಸ್ವೈತೆ ಬಂದು ಆವಾಗ ಆ ಜನ ಏನು ಮಾಡಿದ್ರು, ನನಗೆ ಊಟ ಕೊಟ್ಟರು ಅಲ್ಲೇ. ಅವರು ಅಡುಗೆ ಬೀದಿಲಿ ಮಾಡ್ಕೊಂಡಿದ್ರು. ಅವರು ಆ ಬೀದಿಲಿ ಮಾಡ್ಕೊಂಡಿರ್ತಕ್ಕಂಥ ಕುಡಿಕೆಯಲ್ಲಿ ಮಡಿಕೆಯಲ್ಲಿ ಪಾಪ ಅವ್ರಿಗೆ ಒಲೆ ಇರಲಿಲ್ಲ, ಮನೆಯೆಲ್ಲ ಬೀಳಿಸ್ಬಿಟ್ಟಿದ್ದಾರೆ. ಅದೇ ಊಟವನ್ನು ಮಾಡಿದೆ. ಅವ್ರಿಗೇನೋ ಸಂತೋಷ ಆಯಿತು, ಒಂದು ಬದಲಾವಣೆ ಮಾಡ್ತಾರೆ ಅಂತ. ಅದನ್ನು ನಾನು ಈ ಚಿತ್ರೀಕರಣವನ್ನು ಎಲ್ಲ ವ್ಯವಸ್ಥೆಯನ್ನು ತಂದು ಇಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾಗಂತ TN ನಾರಾಯಣಗೌಡರು ಕಳಿಸ್ದೆ. ಅವರು ತಕ್ಷಣ ಅವತ್ತು ಮಾನೇಸನ್ನೇ 24 ಗಂಟೆ ಒಳಗೆ ರಾಜ್ಯಪಾಲರನ್ನು ಭೇಟಿ ಮಾಡಿ ಅಲ್ಲಿರ್ತಕ್ಕಂಥ ಗೋವಾದ ಕನ್ನಡಿಗರಿಗೆ ಒಂದು ಸುಮಾರು 7 ಕಿಲೋಮೀಟರ್ ದೂರದಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿಸ್ಕೊಟ್ರು. ಅದು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿರ್ತಕ್ಕಂಥ ಒಂದು ಕಾರ್ಯ. ಗೋವಾದಲ್ಲಿ ಕುಂತ್ಕೊಂಡು ನಾನೊಬ್ಬ ಹೋಗಿ ಅಲ್ಲಿರ್ತಕ್ಕಂಥ ಚಿತ್ರಣವನ್ನು, ಅಲ್ಲಿನ ಪರಿಸ್ಥಿತಿಯನ್ನು TN ನಾರಾಯಣಗೌಡ ಕಳಿಸಿದಾಗ ನಾರಾಯಣಗೌಡ ತಕ್ಷಣ 24 ಗಂಟೆ ಒಳಲ್ಲಿ ನಮ್ಮ ರಾಜ್ಯಪಾಲರನ್ನು ಭೇಟಿ ಮಾಡಿ ಅವರಿಂದ ಅವ್ರಿಗೆ ಒಂದು ವ್ಯವಸ್ಥೆಯನ್ನು ಗೋವಾದಲ್ಲಿ ಇವತ್ತು ಸಹ ಒಂದು 7 ಕಿಲೋಮೀಟರ್ ದೂರದಲ್ಲಿ ಅವರಿಗೆ 6 ಕಿಲೋಮೀಟರ್ ದೂರದಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅವರು. ಓಕೆ. ಇದೆ ಇಷ್ಟೇ. ಇದು ಅದಕ್ಕೆ ಅದೇನು ದೊಡ್ಡ ಸಾಧನೆ ಇಲ್ಲ. ಆದ್ರೂ ಅದೆಲ್ಲ ತುಂಬಾ ರಿಸ್ಕ್. ನನಗೇನೋ ಅದು ಸಾಧನೆ ಅಂತ ಕಾಣಿಸ್ತಾ ಇಲ್ಲ. ಹೋದೆ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನು ಮಾತಾಡಿಸ್ದೆ, ಅಲ್ಲಿ ಚಿತ್ರಗಳನ್ನು ತಗೊಂಡೆ, ಅಲ್ಲಿರ್ತಕ್ಕಂಥವ್ರಿಗೊಂದು ಧೈರ್ಯವನ್ನು ಹೇಳಿದೆ. ನಿಮ್ಮನ್ನು ಯಾರು ಏನು ಮಾಡೋಕ್ಕಾಗಲ್ಲ, ನಮ್ಮ ರಕ್ಷಾ ವೇದಿಕೆಯಲ್ಲಿ ನಾರಾಯಣಗೌಡ ಇದ್ದಾರೆ, ನಿಮ್ಗೊಂದು ಏನಾದ್ರು ತೀರ್ಮಾನ ಮಾಡ್ತಾರೆ ಅಂತೇಳಿ ನಾರಾಯಣಗೌಡರು ಸಹ ಅವರು ಗೋವಾದಲ್ಲಿ ನಮ್ಮ ರಾಜ್ಯಪಾಲರ ಹತ್ರ ಹೋದ್ರು, ಮನವಿಯನ್ನು ಒಂದು ವ್ಯವಸ್ಥೆ ಮಾಡಿದ್ದಾರೆ. ಇದು ಏನು ನನಗೇನು ಅನಿಸ್ತದೆ ದೊಡ್ಡ ಸಾಧನೆ ಅಂತಲ್ಲ. ಕೆಲವರು ಹೇಳ್ತಾರೆ ಗೋವಾಗೆ ಹೋಗ್ಬಿಟ್ಟಪ್ಪ ದೊಡ್ಡ ಸಾಧನೆ ಏನು ಮಾಡಲಿಲ್ಲ. ನಾನು ಒಂದು ಪ್ರವಾಸ ಮಾಡಿದೆ, ಪ್ರವಾಸದಲ್ಲಿ ಒಂದು ಒಳ್ಳೆಯ ಅನುಭವ ಆಯಿತು. ಇತ್ತೀಚೆಗೆ ಪಂಪನ ಸನ್ನಿಧಿಗೆ ಹೋಗಿದ್ರಿ ಅಂತ ಕೇಳ್ಪಟ್ಟೆ ಸರ್. ಅದು ಭಾಳಷ್ಟು ಎಷ್ಟೋ ಜನ ಹೋಗ್ಬೇಕು ಅಂತ ಅಂದ್ಕೊಂಡ್ರು, ಎಲ್ಲಿದೆ ಅಂತಲೇ ಕೆಲವರಿಗೆ ಗೊತ್ತಿಲ್ಲ ಕೂಡ ಇವತ್ತಿಗೂ ಕೂಡ. ಹೇಗೆ ಅದನ್ನೆಲ್ಲ ಸರ್ಚ್ ಮಾಡಿ ಹೋಗಿ ಬಂದ್ರಿ ಸರ್ ತಾವು? ಹೇಗಿತ್ತು ಆ ಜರ್ನಿ ಸರ್? ಸರ್ ನಾನು ಯಾವುದೋ ಒಂದು ಒಂದು ಪೇಪರಲ್ಲಿ ನೋಡಿದ್ದೆ, ಒಂದು ವಾರ್ತಾ ಇದರಲ್ಲಿ ನೋಡಿದ್ದೆ ನಾನು, ವಾರ್ತಾ ಪತ್ರಿಕೆಯಲ್ಲಿ ಹಿಂಗೆ ಪಂಪನ ಇದೆ, ಅದು ಏನು ಮಾಡಬೇಕು ಅಂತ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ದೀಕ್ಷಾ ಕಾರ್ಯಕ್ರಮ, ಪ್ರತಿಜ್ಞಾ ಕಾರ್ಯಕ್ರಮ ಅಂತ ನಾವು ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ತಾಲೂಕುಗಳಲ್ಲೂ ನಮ್ಮ ರಾಜ್ಯಾಧ್ಯಕ್ಷರಂತ TN ನಾರಾಯಣಗೌಡ ನೇತೃತ್ವದಲ್ಲಿ ನಡೀತಾ ಇದೆ. ನಾನು ಬೀದರ್ಗೆ ಹೋದಾಗ ತೆಲಂಗಾಣ ಜಿಲ್ಲೆಗೆ ನಾನು ಅಲ್ಲೆಲ್ಲ ಹೋಗಿ ಅಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಅಲ್ಲಿಂದ ಮಹಾರಾಷ್ಟ್ರಕ್ಕೆ ಹೋಗಿ, ಮಹಾರಾಷ್ಟ್ರದಲ್ಲಿ ಅಲ್ಲಿ ಒಂದು ಚಿತ್ರದುರ್ಗದಲ್ಲಿ ಒಬ್ಬರು ಅವ್ರ ಹೆಸರು ಚಂದ್ರಶೇಖರ್ ಅಂತ ಏನೋ ಇದೆ ಅವ್ರ ಹೆಸರು. ಅವರು ನಂಬರ್ ಕೊಟ್ಟರು. ಆ ನಂಬರ್ ಮುಖಾಂತರ ನಾನು ಮೂಲ ಸ್ಥಾನದಲ್ಲಿ ಹೋಗಿ ಹುಡುಕೊಂಡು ಅವರು ನನಗೆ 4-5 ಗಂಟೆಗಳ ಕಾಲ ಅವರು ಕೆಲಸ ಇತ್ತು ತೆಲಂಗಾಣದಲ್ಲಿ. ಯಾವುದು ನಗರ ಅದು, ಆ ನಗರಕ್ಕೆ ಹೋಗಿ ಪಂಪನ ಸನ್ನಿಧಾನಕ್ಕೆ ಹೋದೆ ಸರ್ ನಾನು. ಪಂಪನ ಸಂವಿಧಾನಕ್ಕೆ ಹೋದಾಗ ನನಗೆ ಹೋಗಿ ನಿಂತ್ಕೊಂಡಿದ್ದೆ, ಅದರ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಇನ್ನೇನು ಗೊತ್ತಾಗಲಿಲ್ಲ ನನಗೆ. ನೋಡಿ ಅವರು ತೆಲುಗಲ್ಲಿ ಮಾತಾಡಿದ್ರು, ನೋಡಿ ಸರ್ ಇದೇ ಪಂಪನ ಇದು ಅಂತೇಳಿ. ಆ ಪಂಪನ ಹೆಸರೆಲ್ಲ ಇದ್ದಾಗ ಅದು ಉತ್ತ ಬೆಳೆದಂಗೆ ಇದು ಈ ಮನೆಗಿನ ದೊಡ್ಡದಾಗಿ ಬೆಳೆದ್ಬಿಟ್ಟಿದೆ. ಆವಾಗ ನೋಡಿ ತುಂಬ ದುಃಖ ಆಯಿತು. ಪಂಪನನ್ನು ಎಲ್ಲಿ ತಂದು ಕುಣಿಸಿದರೆ ಈ ಸರ್ಕಾರ ಬೇಜವಾಬ್ದಾರಿ ಅಂತ ಹೇಳಿ ಅಲ್ಲಿ ಹೋಗಿ ಕೆಲವು ಚಿತ್ರೀಕರಣಗಳನ್ನು ತಗೊಂಡು ಕೆಲವು ಕಡೆ ಮಾಡಿದ್ದೀನಿ. ಮತ್ತು ಅಲ್ಲಿ ಮನವಿಯನ್ನು ಇನ್ನೂ ಸಲ್ಲಿಸಿಲ್ಲ. ಅದನ್ನು ನಮ್ಮ ಸಂಸ್ಕೃತಿ ಇಲಾಖೆಗೆ ಮತ್ತು ನಮ್ಮ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀನಿ. ಇನ್ನೂ ಮಾಡಿಲ್ಲ. ಅದು ನಾಳೆ ನಾಡರಲ್ಲಿ ಮುಖ್ಯಮಂತ್ರಿಗಳೊಂದು, ಉಪಮುಖ್ಯಮಂತ್ರಿಗಳೊಂದು ಮತ್ತು ಸಂಸ್ಕೃತ ಇಲಾಖೆಯ ಸಚಿವರಿಗೆ ಒಂದು ಮನವಿಯನ್ನು ಕೊಡಬೇಕು ಅಂತ ನಾನು ಇದ್ದೀನಿ. ಇದು ನನ್ನ ಒಂದು ಸಾಧನೆ ಅನ್ನಲ್ಲ, ಅದು ಒಂದು ಸೇವೆ. ನಾನು ಆ ಜಾಗಕ್ಕೆ ಹೋಗಿ ಒಂದು ಜಾಗೃತಿಯನ್ನು ಮೂಡಿಸಿದ್ದೀನಿ ಕನ್ನಡ. ಖಂಡಿತ ಅದು ಸೇವೆ, ಖಂಡಿತ ಒಪ್ಕೊಳ್ತೀನಿ. ಆದರೆ ಸರ್ಕಾರಕ್ಕೆ ಇಲ್ಲದಂತಹ ಒಲವು, ಅದ್ರ ಮೇಲೆ ಇರ್ತಕ್ಕಂತಹ ಅವರ ಜವಾಬ್ದಾರಿಯನ್ನು ಸರಿಯಾಗಿ ಮಾಡದೇ ಇರ್ತಕ್ಕಂಥ ಸಂದರ್ಭದಲ್ಲಿ ತಾವು ಒಬ್ಬ ಕನ್ನಡದ ಕಟ್ಟಾಳುವಾಗಿ ಕನ್ನಡದ ಸೇವೆ ಮಾಡ್ತಾ ಇರ್ತಕ್ಕಂಥ ತಮಗೆ ಬಂದಿದೆಯಲ್ಲ, ಅದಕ್ಕೆ ನಮಗೆ ಹೆಮ್ಮೆ ಅನಿಸುತ್ತೆ ಸರ್. ಯಾರಿಗೂ ಬರದೇ ಇರ್ತಕ್ಕಂಥದ್ದು ಕೇವಲ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಪೋಸ್ಟರ್ ಏನಾರು ಈ ಥರದ್ದು ಬಂದಂಥ ಸಂದರ್ಭಗಳಲ್ಲಿ ಒಂದು ನೆಗೆಟಿವ್ ಕಮೆಂಟೋ ಪಾಸಿಟಿವ್ ಕಮೆಂಟೋ ಮಾಡಿಕೊಂಡು ಅವರ ಒಂದು ಸಮಾಧಾನಕ್ಕೆ ಅವ್ರು ಸುಮ್ಮನಾಗ್ಬಿಡ್ತಾರೆ ಅಷ್ಟಕ್ಕೇ. ಆದರೆ ತಾವು ಒಂದು ಪೋಸ್ಟರ್ನ ನೋಡಿ ಆ ಸನ್ನಿಧಾನಕ್ಕೆ ಹೋಗಿ ಏನು ವ್ಯವಸ್ಥೆ ಇದೆ, ಅವ್ಯವಸ್ಥೆ ಆಗಿದೆ, ಯಾಕೆ ಈ ಥರ ಆಗಿದೆ ಅಂತೆಲ್ಲ ತಾವು ಒಂದು ಜನರಿಗೆ ಒಂದು ಜಾಗೃತಿ ಮೂಡಿಸುವಂಥ ಕೆಲಸ ದೊಡ್ಡ ಅಚೀವ್ಮೆಂಟ್ ಸರ್. ಯಾರು ಮಾಡದೇ ಇರೋದನ್ನ ತಾವು ಮಾಡಿದಾಗ ಅದು ವಿಶೇಷ ಅಲ್ವಾ? ನನಗೆ ಗೊತ್ತಿಲ್ಲ, ಯಾರು ಮಾಡಿರ್ಬೋದು ಬೇರೆಯವರು, ನನಗೆ ಗೊತ್ತಿಲ್ಲ. ಅದು ಬೋಧಾನಾ ನಗರ, ಅದು ತೆಲಂಗಾಣ ಜಿಲ್ಲೆಯ ನಿಜಾಮಾಬಾದಿನ ಬೋಧಾನಾ ನಗರ ಅಂತ ಸ್ಥಳ. ಆ ಸ್ಥಳಕ್ಕೆ ಹೋಗ್ಬೇಕಾದ್ರೆ ಬಹಳ ಶ್ರಮ ಪಟ್ಟೆ. ಯಾಕಂದ್ರೆ ಅಲ್ಲಿ ಪಂಪನ ಸಮಾಧಿ ಎಲ್ಲಿದೆ ಅಂದ್ರೆ ಯಾರು ಹೇಳಲ್ರಿ, ಯಾರು ಹೇಳಲಿಲ್ಲ ನನಗೆ. ಅದೊಂದು ತುಂಬಾ ನೋವಾಯ್ತು.
ಒಂದು ಅರ್ಧ ಗಂಟೆ ನಾನು ಶ್ರಮ ಹಾಕಿದ್ದೀನಿ, ಅರ್ಧ ಗಂಟೆ 45 ನಿಮಿಷಗಳ ಶ್ರಮ ಹಾಕಿದ್ದೀನಿ. ಬಸ್ ಸ್ಟ್ಯಾಂಡಲ್ಲಿ ಕೇಳಿದ್ರೆ ಗೊತ್ತಿಲ್ಲ ಅಂತಾರೆ, ಆಮೇಲೆ ಹಣ್ಣು ತರಕಾರಿ ಮಾರ್ಕೆಟ್ ಅವ್ರು ಕೇಳಿದ್ರೆ ಗೊತ್ತಿಲ್ಲ ಅಂತಾರೆ, ಆಟೋ ರಿಕ್ಷಾದವ್ರು ಕೇಳಿದ್ರೆ ಗೊತ್ತಿಲ್ಲ ಅಂತಾರೆ, ಯಾರು ಗೊತ್ತಿಲ್ಲ ಅಂತಾರೆ. ಆವಾಗ ಅಲ್ಲಿ ಒಬ್ಬ ಕಿಶನ್ ರೆಡ್ಡಿ ಅಂತ, ಕಿಶನ್ ರೆಡ್ಡಿ ಅಂತ ಅವ್ರಿಗೆ ಫೋನ್ ಮಾಡಿ ತಿಳ್ಕೊಂಡಾಗ ಅವರು ಯಾವ ನಿಜಾಮಾಬಾದಲ್ಲಿದ್ದರು. ನನಗಾಗಿ ಅವರು ಸುಮಾರು ನಾನು ಹೋಗಿದ್ದು 1 ಗಂಟೆಗೆ, 4 ಗಂಟೆ ಸಿಕ್ಕಿ ಸಮಾಧಿ ನೋಡಿಸಿದ್ರು ನನಗೆ ಕರ್ಕೊಂಡೋಗಿ. ಅದು ಜಾಗ ಹೇಗಿದೆ ಅಂತ ಹೇಳಿದ್ರೆ ಸಂಪೂರ್ಣ ವಸತಿ ಗೃಹಗಳಾಗ್ಬಿಟ್ಟಿದೆ. ಆ ಸಂಪೂರ್ಣ ವಸತಿ ಗೃಹಗಳಿಗೆ ಸರ್ಕಾರ ಏನು ಗಮನ ಕೊಟ್ಟಿಲ್ಲ. ಅವ್ರು ಹೇಳೋದಷ್ಟೇ, ಇದಕ್ಕೆ ನಮ್ಮನ್ನ ಖಾಲಿ ಮಾಡಿಸಿ ದಯವಿಟ್ಟು ಈ ಪಂಪನ ಒಂದು ಸಮಾಧಿನ ಅಭಿವೃದ್ಧಿ ಪಡಿಸ್ಬೇಕು ಅಂತ ಸ್ಥಳೀಯರೇ ಹೇಳ್ತಾ ಇದ್ದಾರೆ. ಆಗ YSR ಸರ್ಕಾರ ಇತ್ತಂತೆ, ಆವಾಗ ಸ್ವಲ್ಪ ಒಂದು ಅರ್ಧ ಎಕರೆ ಜಾಗ ಕೊಟ್ಟಿದ್ದಾರೆ, ಅದು ಪಂಪ ರಕ್ಷಣಾ ಸಮಿತಿ ಅಂತ ಮಾಡ್ಕೊಂಡಿದ್ದಾರೆ ಅಲ್ಲಿ. ಆದ್ರೆ ಅದ್ರ ಬಗ್ಗೆ ಏನೂ ಇಲ್ಲ, ಅದ್ರ ಬಗ್ಗೆ ಒಂದು ಚೂರು ಒಂದು ಮಣ್ಣು ಎತ್ತಿಲ್ಲ, ಸುಮ್ಮನೆ ಕಾಂಪೌಂಡ್ ಆಗಿ ಬಿಟ್ಬಿಟ್ಟಿದ್ರೆ. ನಾನು ಅಲ್ಲಿ ಅದನ್ನ ವಿಡಿಯೋ ಮಾಡಿ ಅದನ್ನ ಸರ್ಕಾರ ಕೊಡ್ಬೇಕಂತ ಇದ್ದೀನಿ. ಅವರು ಪಾಪ ನಮ್ಮ ಜೊತೆಲಿ ಇದ್ದಾರೆ, ಅವರು ಸಹ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವರು ಅಲ್ಲಿ ಸರ್ ಬಹಳಷ್ಟು ಕೇವಲ ಪಂಪನ ಸಮಾಧಿ ಬಗ್ಗೆ ಮಾತ್ರ ಜಾಗೃತಿ ಮೂಡಿಸೋದಲ್ಲ, ಬಹಳಷ್ಟು ಸಮಾಧಿಗಳ ಬಳಿ ಹೋಗಿ ತಾವು ಅವಕ್ಕೆ ಕೆಲವೊಂದು ಗೌರವವನ್ನು ಕೊಟ್ಟು ಹೂವು ಹಾರ ಅಲ್ಲಿ ಸ್ವಚ್ಛತೆ ಮಾಡುವಂಥದ್ದು ಈ ಥರದ ಒಂದು ಕೆಲಸ ಕಾರ್ಯಗಳನ್ನ ನಿರಂತರವಾಗಿ ಮಾಡ್ತಾ ಇದ್ದೀರಿ. ಎಲ್ಲೆಲ್ಲೆಲ್ಲ ಹೋಗಿದ್ದೀರಿ ಸರ್ ತಾವು? ಅದು ಒಂದು ದೇವರ ಸೇವೆ ಅಂತ ನಾನು ಹೋಗ್ತಾ ಇದ್ದೀನಿ. ಯಾಕಂದ್ರೆ ಕೆಲವರು ಒಬ್ಬೊಬ್ರು ಒಂದೊಂದು ದೇವಸ್ಥಾನಗಳಿಗೆ ಹೋಗ್ತಾರೆ, ನಾನು ಹೋಗ್ತಾ ಇರೋದು ಈ ದೇವಸ್ಥಾನಗಳಿಗೆ, ಶರಣರ ಹತ್ತಿರ, ದಾಸ ಸಾಹಿತ್ಯಗಳ ಹತ್ತಿರ, ವೀರ ಶೂರರ ಹತ್ತಿರ, ವೀರ ರಾಣಿಯರ ಹತ್ತಿರ ನನ್ನ ಸಮಾಧಿಗಳಿಗೆ ಹೋಗ್ತಾ ಇದ್ದೀನಿ. ಅವರು ನನಗನ್ಸ್ತೈತೆ ಸತ್ತಿಲ್ಲ, ಅವ್ರ ಆತ್ಮಗಳು, ಅವರು ದೇಹ ಸತ್ತಿದೆ ಹೊರತು ಅವ್ರ ಆತ್ಮಗಳು ಸತ್ತಿಲ್ಲ, ಅವ್ರ ವಿಚಾರಗಳು ಸತ್ತಿಲ್ಲ. ಹೌದು, ಆ ವಿಚಾರಗಳು ಜೀವಂತವಾಗಿದೆ. ಅಂತ ವಿಚಾರವಾದಿಗಳನ್ನು ಇವತ್ತು ನಾವು ಕಾಣ್ಬೇಕಾದ್ರೆ ಬಹಳಷ್ಟು ಕಷ್ಟ. ಹೌದು, ಗೊತ್ತಾ? ಉದಾಹರಣೆಗೆ ಸಂಗೊಳ್ಳಿ ರಾಯಣ್ಣ ಹೋಗ್ತೀವಿ, ಸಂಗೊಳ್ಳಿ ರಾಯಣ್ಣ ತೀರೋಗ್ಬಿಟ್ಟಿದ್ದಾರೆ, ಏನ್ ಮಾಡ್ಬೇಕು? ಬಿಟ್ಬಿಡೋದಾ? ಅವ್ರ ವಿಚಾರಗಳನ್ನ ಎಲ್ಲೋ ರಸ್ತೆಯಲ್ಲಿ ಹುಟ್ಟಿದ ಹಬ್ಬ ಮಾಡಿ ಪ್ರಶಸ್ತಿ, ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ, ಸಂಗೊಳ್ಳಿ ರಾಯಣ್ಣ ವಿಚಾರ ಅಂತ ಮಾತಾಡೋದಲ್ಲ. ಅಲ್ಲಿ ಹೋದಾಗ ಮೈಯೆಲ್ಲ ರೋಮಾಂಚನ ಆಗುತ್ತಿದೆ. ಎಲ್ಲಿ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಮುಂದೆ ಹೋದಾಗ ಒಂದು ಹೊಸ ಚೈತನ್ಯ ಆಗುತ್ತೆ, ಮುಂದಕ್ಕೆ ದಾರಿ ಮಾಡಿಕೊಡುತ್ತೆ. ಆ ಭಂಡಾರವನ್ನು ನಮ್ಮ ತಲೆಗೆ ಇಟ್ಕೊಂಡಾಗ ಅದರಲ್ಲಿ ಆಗುವಂಥ ಆನಂದ, ಅದರಲ್ಲಿ ಆಗುವಂಥ ಶಕ್ತಿ ಬೇರೆ ಇನ್ಯಾವ ಶಕ್ತಿನೂ ಇಲ್ಲ. ಇದನ್ನೇ ಶಕ್ತಿ, ದೇವ್ರ ಶಕ್ತಿ, ಮಹಾನ್ ಭಾವರ ಶಕ್ತಿ ಇರ್ತಾರಲ್ಲ, ಇವರು ಒಬ್ಬರು ದೇವರು, ಮಹಾನ್ ದೊಡ್ಡ ಶೂರ ವೀರ ಪರಾಕ್ರಮಿ ಅಂತ ಪುಣ್ಯಭೂಮಿಗೆ ಹೋಗ್ತೀನಲ್ಲ, ಅದು ನಂದೊಂದು ಶಕ್ತಿ. ಅದು ಅಷ್ಟೇ, ಅವರೊಬ್ಬಷ್ಟೇ ಅಲ್ಲ, ಕಿತ್ತೂರು ರಾಣಿ ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ಸಂಗೊಳ್ಳಿ ರಾಯಣ್ಣ, ವೀರ ಮದಕರಿ ನಾಯಕ, ವನಕೆ ಓಬವ್ವ, ಅರಡೀಕರ್ ಮಂಜಪ್ಪ, ಮೈಸೂರು ಮಹಾರಾಜರು, ಪ್ರೊಫೆಸರ್ ನಂಜುಂಡಸ್ವಾಮಿಯವರು, ಕೆಂಗಲ್ ಹನುಮಂತಯ್ಯನವರು, ಡಿ ದೇವರಾಜ ಅಂತವರು, ಮತ್ತು ನಮ್ಮ ತೀರ್ಥಹಳ್ಳಿಯಲ್ಲ ಕುವೆಂಪು ಪರಂಪರೆಯಾಗಿರ್ತಕ್ಕಂಥ ರಾಷ್ಟ್ರಕವಿ ಕುವೆಂಪು ಅವರು, ದಾರಾ ಬೇಂದ್ರೆಯವರು, ಇವರೆಲ್ಲ ಎಂಥ ಮಹಾನ್ ಭಾವರು. ಇದನ್ನು ಹೇಳ್ತಾ ಹೋದ್ರೆ ಪಟ್ಟಿ ಹೇಳ್ತಾವ್ರೆ ಸಮಯ ಬೇಕಾಗುತ್ತೆ ಸರ್. ಅವ್ರ ಸಮಾಧಿ ಹತ್ರ ಎಲ್ಲ ಹೋಗಿದ್ದೀರಿ? ಎಲ್ಲ ಹೋಗಿದ್ದೀನಿ, ಪ್ರತಿಯೊಂದು ಸಮಾಧಿ. ಇವಾಗ ನಾನು ಹೇಳಿದ್ನಲ್ಲ, ಎಲ್ಲರ ಸಮಾಧಿಗೆ ಹೋಗಿದ್ದೀನಿ. ಅರಡೀಕರ್ ಮಂಜಪ್ಪನವರು ಅಲಮಟ್ಟಿಯಲ್ಲಿ ಸಮಾಧಿ ಇದೆ. ಆ ಸಮಾಧಿಗೆ ಹೋದಾಗ ಬಸವೇಶ್ವರರ ಜಯಂತಿಯನ್ನು ಗುರುತು ಮಾಡಿಕೊಟ್ಟಂಥ ಮಹಾನೀಯ ಅರಡೀಕರ್ ಮಂಜಪ್ಪನವರು. ಅವರ ಪುಣ್ಯ ಸ್ಥಳಕ್ಕೆ ಹೋಗೋದು ಎಂಥ ಸ್ವರ್ಗ ಗೊತ್ತಾ ಸರ್? ಅದಕ್ಕಿಂತ ಸ್ವರ್ಗ ಬೇರೊಂದಿಲ್ಲ. ಇದೆ, 100 ದೇವತೆಗಳಿದೆ. ಅದೇ 100 ದೇವತೆಗಳಲ್ಲಿ ಒಂದು ದೇವಸ್ಥಾನದಲ್ಲಿ 50 ದೇವರುಗಳು ಒಂದೇ ಹೆಸರು ಹೇಳ್ತಾರೆ. ವೆಂಕಟರಮಣ ಸ್ವಾಮಿ, ಇಲ್ಲೊಂದು ವೆಂಕಟರಮಣ ಸ್ವಾಮಿ, ಗಲ್ಲಿಗಳಲ್ಲಿ ವೆಂಕಟರಮಣ ಸ್ವಾಮಿ ಇದೆ, ಗಲ್ಲಿಗಳಲ್ಲಿ ಸಾಯಿಬಾಬಾ ಇದೆ, ಗಲ್ಲಿಗಳಲ್ಲೂ ರಾಘವೇಂದ್ರ ಸ್ವಾಮಿಗಳಿದ್ದಾರೆ. ಆದರೆ ಇದು ಒಂದೇ. ಹೌದು, ಯಾವ್ದೇಳಿ ಅರಡೀಕರ್ ಮಂಜಪ್ಪ ಅಂದ್ರೆ ಒಂದೇ, ಸಂಗೊಳ್ಳಿ ರಾಯಣ್ಣ ಅಂದ್ರೆ ಒಂದೇ ಸಮಾಧಿ ಇರೋದು, ಎಲ್ಲೂ ಇಲ್ಲ. ಅದು ನಿಜವಾದಂತ ಒಂದು ಸ್ಥಳ, ದೇವಾಲಯಗಳು ಅಂದ್ರೆ ಇದನ್ನ ಅಂತ ನಾನು ತಿಳ್ಕೊಂಡಿದ್ದೀನಿ. ಸೂಪರ್ ಸರ್. ದೇವರ ಹೆಸರು ಹೇಳ್ಕೊಂಡು 100 ಸಂಧಿಯಲ್ಲೂ ದೇವರುಗಳಿದ್ದಾರೆ. ಅಲ್ಲಿ ಕೈ ಮುಗಿಯಪ್ಪ ಗೊತ್ತಲ್ಲ. ಆದ್ರೆ ಇಲ್ಲಿ ಇರತಕ್ಕಂಥ ಒಂದೇ ಸಮಾಧಿ, ಒಂದೇ ಸ್ಮಾರಕ, ಒಬ್ಬ ಮನುಷ್ಯನೇ, ಒಂದೇ ವಿಚಾರಗಳು. ಆ ವಿಚಾರಕ್ಕೆ ಕೈ ಮುಗಿತೀವಲ್ಲ, ಅದಕ್ಕಿಂತ ಪುಣ್ಯ ನಾನು ಪುಣ್ಯ ಸಿಕ್ಕಿದೆ. ನನಗನ್ಸ್ತೈತೆ, ನನ್ನ ಆತ್ಮಸಾಕ್ಷಿ ಹೇಳ್ತಿದ್ದೆ, ನಾನೊಬ್ಬ ಪುಣ್ಯವಂತ, ನನಗೆ ನಾನೇ ಬೆಂದುಟ್ಕೊಳ್ಬೇಕಾಗಿದೆ, ನಾನು ಪುಣ್ಯವಂತ, ನಾನೇ ಭಾಗ್ಯವಂತ ಅಂತ ನಾನು ಒಂದು ಎದೆ ತಟ್ಟಿ ಸ್ವಾಭಿಮಾನದಿಂದ ಹೇಳ್ತೀನಿ. ಹೊತ್ತಿತು ಕನ್ನಡದ ದೀಪ, ಮುಗೀತು ಶತಮಾನಗಳ ಶಾಪ. ಬೆಂಗಳೂರಲ್ಲೂ ಕೂಡ ಬಹಳಷ್ಟು ಕೆಲವೊಂದು ಸಮಾಧಿಗಳ ಭೇಟಿ ತಾವು ಕೊಟ್ಟಿದ್ರಿ. ಇಲ್ಲಿ ಎಲ್ಲ ಯಾರ್ಯಾರ್ದಿದೆ ಸರ್ ಬೆಂಗಳೂರಲ್ಲಿ? ಸರ್ ಬೆಂಗಳೂರಲ್ಲಿ ಮಿರ್ಜಾ ಇಸ್ಮಾಯಿಲ್. ಓಕೆ, ಮಿರ್ಜಾ ಇಸ್ಮಾಯಿಲ್ ಇದ್ದಾರ. ಅವರು ಬೆಂಗಳೂರಲ್ಲಿ ಮಿರ್ಜಾ ಇಸ್ಮಾಯಿಲ್ ಅವರು ಯಾರಿಗೂ ಗೊತ್ತಿಲ್ಲ,
ಕೆಲವರು ಗೊತ್ತಿಲ್ಲ. ಹೌದು. ಮುಸಲ್ಮಾನ್ ಬಾಂಧವರು, ನಾನು ಮಿರ್ಜಾ ಇಸ್ಮಾಯಿಲ್ ಅವರ ಸಮಾಧಿ ಬೆಂಗಳೂರಿನಲ್ಲಿ ಶೂಲೆ ಪೊಲೀಸ್ ಸ್ಟೇಷನ್ ಮುಂದೆ ಬಂದ್ರೆ ಜಾನ್ಸನ್ ಮಾರ್ಕೆಟ್ ಅಂತ ಇದೆ. ಆ ಜಾನ್ಸನ್ ಮಾರ್ಕೆಟ್ ಇಂದ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿದೆ ಅದು. ಅದನ್ನು ಹುಡುಕ್ಬೇಕಾದ್ರೆ ನನಗೆ ಒಂದು ಅರ್ಧ ದಿವಸ ಸಮಯ ಬೇಕಾಗಿತ್ತು. ಮಿರ್ಜಾ ಇಸ್ಮಾಯಿಲ್ ಯಾರು ಅಂತ ಮುಸಲ್ಮಾನ್ ಬಾಂಧವರೇ ಕೇಳ್ತಾರೆ. ಆದರೆ ಕೆಲವು ಒಂದು ಅಂಗಡಿಯಲ್ಲಿ ಯಾರ್ದೋ ಬೈರ್ಮಂಗ್ ರಾಮೇಗೌಡ್ರ ಹತ್ರ ಒಂದು ನಾನು ತಗೊಂಡು ಅದನ್ನು ಹೋದೆ. ಅಲ್ಲಿ ರಾತ್ರಿ 7 ಗಂಟೆ ಹೋದಾಗ ಅದು ಅನಾಥವಾಗ್ಬಿಟ್ಟಿತ್ತು. ಅವ್ರು ಹುಟ್ಟುಹಬ್ಬಕ್ಕೆ ಹೋದಾಗ ಅವರ ಸಮಾಧಿ ಅನಾಥವಾಗ್ಬಿಟ್ಟಿತ್ತು. ಈ ಕನ್ನಡ ನಾಡಿಗೆ ಅನೇಕ ಮೈಸೂರು ಮಹಾರಾಜರ ದಿವಾನರಾಗಿದ್ದಂಥವ್ರು ಮಿರ್ಜಾ ಇಸ್ಮಾಯಿಲ್ ಅವರು. ಅವರ ಮಾರ್ಗದರ್ಶನದಲ್ಲಿ ಮೈಸೂರು ಮಹಾರಾಜರಿಗೆ ಏನೇನು ಬೇಕು ಕನ್ನಡ ನಾಡಿಗೆ ಅದನ್ನು ಮೈಸೂರು ಮಹಾರಾಜರ ಹತ್ರ ಹೋಗಿ ಅದನ್ನು ಪ್ರಸ್ತಾಪ ಮಾಡಿ ಹಣವನ್ನು ಬದಲಾಯಿಸಿ ಮಾಡಿ ಇವತ್ತು ನಮ್ಮ ಕನ್ನಡ ನಾಡಿಗೆ ಒಂದು ಬೆಂಗಳೂರಿಗೆ ಮಹತ್ತರವಾದಂಥ ಕೊಡುಗೆ ಕೊಟ್ಟಂಥವ್ರು ಇಸ್ಮಾಯಿಲ್ ಅವರು. ಅವರ ಪ್ರತಿಮೆಗಳಿಗೆ ಹೋಗಿ ನಾನು ಕೈ ಮುಗಿದು ಕನ್ನಡದ ಬಾವುಟವನ್ನು ಶಲ್ಯವನ್ನು ಹಾಕಿ ಕನ್ನಡದ ಬಾವುಟವನ್ನು ಹಾಕಿ ಮತ್ತೆ ಎಲ್ಲ ಅರಬಿಕ್ ಭಾಷೆಯಲ್ಲಿ ಬರ್ತಿದ್ದಾರೆ ಅವರ ಹಿಸ್ಟ್ರಿನ. ಅಲ್ಲಿರ್ತಕ್ಕಂಥ ಮುಸಲ್ಮಾನ್ ಬಾಂಧವರ ನಾಯಕರ ಹತ್ರ ಹೋಗಿ ನೋಡಿ, ಇವರು ಕೇವಲ ಮುಸಲ್ಮಾನರ ಜನಕ್ಕೆ ಸಂಬಂಧಪಟ್ಟಂಥವರಲ್ಲ, ಇವರು ಕನ್ನಡಿಗರ ಆಸ್ತಿ. ಯಾವುದೇ ಕಾರಣಕ್ಕೂ ನೀವು ಈ ಮುಸಲ್ಮಾನರ ಈ ಅರಬಿಕ್ ಪದವನ್ನು ತೆಗೆದು ಇವರ ಹಿಸ್ಟ್ರಿಯನ್ನು ಸುತ್ತ ಒಂದು ಸ್ಮಾರಕ ಮಾಡಿ ಇವರ ಜೀವನ ಚರಿತ್ರೆಯನ್ನು ಕನ್ನಡದಲ್ಲಿ ಆಗಬೇಕು ಅಂತ ನಾನು ಅಲ್ಲಿ ಒಂದು ಜಾಗೃತಿ ಮೂಡಿಸಿ ಅಲ್ಲಿರ್ತಕ್ಕಂಥವ್ರ ಹತ್ರ ಹೋಗಿ ಎಲ್ಲ ಮನವಿ ಮಾಡಿದ್ದೀನಿ. ಅವರು ಮಾಡ್ತೀನಿ, ನೀವು ಒಳ್ಳೆ ಸಲಹೆ ಕೊಟ್ಟಿದ್ದೀರಾ ಅಂತ ಹೇಳಿ, ನಿಜವಾಗ್ಲೂ ನೀವು ಇಂಥ ಕೆಲಸ ಮಾಡಿ ಯಾರೂ ಬಂದು ಹೇಳಿಲ್ಲ ಇದುವರೆಗೂ, ಈ ರೀತಿ ನನಗೆ ಸಲಹೆ ಕೊಟ್ಟಿಲ್ಲ. ಈ ಕೆಲಸವನ್ನು ನಾವು ಮಸೀದಿಯ ಪ್ರಮುಖರಿದ್ದಾರೆ ಅವ್ರ ಹತ್ರ ಚರ್ಚೆ ಮಾಡಿ ಈ ವರ್ಷದಲ್ಲಿ ಈ ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತಲೂ ಸಹ ಹೇಳಿದ್ದಾರೆ ಸರ್. ಸೂಪರ್ ಸರ್. ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಸರ್. ಭಾಳಷ್ಟು ಅಂದರೆ ಇಲ್ಲಿವರೆಗೂ ಕೂಡ ಎಷ್ಟು ಸಮಾಧಿಗಳಿಗೆ ತಾವು ಭೇಟಿ ಕೊಟ್ಟಿರ್ಬೋದು ಸರ್? ಸುಮಾರು ನನಗೆ ಗೊತ್ತಾಗ್ತದೆ 1.5 ವರ್ಷದಲ್ಲಿ ಸುಮಾರು ಒಂದು 40-50 ಸಮಾಧಿಗಳಿಗೆ ಭೇಟಿ ಕೊಟ್ಟಿದ್ದೀನಿ ಸರ್. ಓಕೆ. ಆ 40-50 ಸಮಾಧಿಗಳಿಗೆ ಕೊಡ್ತೀನಿ. ಸರ್ವಜ್ಞನ ಸಮಾಧಿಗೆ ಭೇಟಿ ಕೊಟ್ಟಿನಿ. ಉಡುತಣಿಗೆ ಹೋಗಿದ್ದೀನಿ. ಅಕ್ಕಮಹಾದೇವಿಯರ ಜನ್ಮಸ್ಥಳಕ್ಕೆ ಹೋಗಿದ್ದೀನಿ. ಓಕೆ. ಉಡುತಣಿಗೆ, ಶ್ರೀಶೈಲಕ್ಕೆ ಅಕ್ಕಮಹಾದೇವಿಯರ ಸಮಾಧಿ ಹತ್ರ ಹೋಗಿದ್ದೀನಿ. ಸೂಪರ್. ಬಸವಣ್ಣವರ ಐಕ್ಯ ಸ್ಥಳ ಕೂಡಲ ಸಂಗಮಕ್ಕೆ ಹೋಗಿದ್ದೀನಿ. ಇದೆಲ್ಲ ಹೇಳ್ತಾ ಹೋದ್ರೆ ನನಗೆ ಗೊತ್ತಾಗ್ತಾ ಇಲ್ಲ. ಎಲ್ಲ ನನ್ನ ಹತ್ರ ಇದೆ, ದಾಖಲೆಗಳಿದೆ. ಎಲ್ಲೋದ್ರೂ ಏನಾದರೂ ಒಂದು ವಿಷಯ ಇದೆ ಸರ್. ಕರ್ನಾಟಕ ರಾಜ್ಯದಲ್ಲಿ ನನ್ನ ಜೀವನ ಇರೋವರೆಗೂ, ಮನುಷ್ಯನ ಜೀವನವರೆಗೂ ಏನು ನೋಡ್ರೂ ಸಾಲಲ್ಲ ಸರ್, ಅಷ್ಟಿದೆ. ಹಂಪೆ ವಿರೂಪಾಕ್ಷನ ಸನ್ನಿಧಿಗೆ ಹೋಗಿದ್ದೀನಿ. ಅಲ್ಲಿ ಕೃಷ್ಣದೇವರಾಯ ಸನ್ನಿಧಾನಕ್ಕೆ ಹೋಗಿದ್ದೀನಿ. ಅದಷ್ಟೇ ಅಲ್ಲ, ಕೃಷ್ಣದೇವರಾಯನ ಆಂಧ್ರ ಪ್ರದೇಶದಲ್ಲಿ ಆಳಿದಂಥವ್ರು ಯಾರು ಕೃಷ್ಣದೇವರಾಯ. ಪೆನುಗೊಂಡಾಗ ಹೋಗಿದ್ದೀನಿ. ಪೆನುಗೊಂಡ ಅಂತ ಊರಿದೆ, ಅಲ್ಲಿ ಹೋಗಿದ್ದೀನಿ. ಅನಂತಪುರದಲ್ಲಿ ಕೃಷ್ಣದೇವರಾಯ ಯೂನಿವರ್ಸಿಟಿ ಅಂತ ಇದೆ. ಅಲ್ಲಿ ಅನಾಥರಾಗಿ ಬಿಡಬಾರ್ದು. ಅನಂತಪುರ ಇಲ್ಲಿಂದ 230 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಕೃಷ್ಣದೇವರಾಯ ವಿಶ್ವವಿದ್ಯಾಲಯಕ್ಕೆ ಹೋಗಿ ಅಲ್ಲಿ ಅಲಂಕಾರವನ್ನು ಮಾಡಿ ಕನ್ನಡದ ಬಾವುಟವನ್ನು ಇರಿಸಿ ಆಂಧ್ರ ಪ್ರದೇಶದಲ್ಲಿ ನಾನು ಮಾಡಿದ್ದೀನಿ. ಕನ್ನಡದ ಬಾವುಟವನ್ನು ಇರಿಸಿ ಅವ್ರಿಗೆ ಪ್ರಾರ್ಥನೆ ಮಾಡಿದ್ದೀನಿ. ನಿಮಗೆ ಬಾವುಟ ಮಾಡುವಾಗ ಕೆಲವು ವಿದ್ಯಾರ್ಥಿಗಳು ಏನದು ಆ ಥರ ಕೆಂಪು ಹಳದಿ ಬಾವುಟ ತೆಗೀರಿ ಅದನ್ನ ಅಂತ ಹೇಳಿದ್ರು. ಅವರು ಹಳದಿ ಇಲ್ಲ ಕೃಷ್ಣದೇವರಿಗೆ ಕನ್ನಡದ ಬಾವುಟ ಅಂದ್ರೆ ಪ್ರೀತಿ ಅಂತ ಹೇಳಿ ಕನ್ನಡ ಬಾವುಟವನ್ನು ಹರಿಸಿದ್ದೀನಿ. ಅದಷ್ಟೇ ಅಲ್ಲ, ನನ್ನ ಋಣವನ್ನು ಅವ್ರು ಹೇಳಿದ್ದು ಕೇಳಿಸದೆ ಪುಲ್ಮಾ ದಾಳಿಯಲ್ಲಿ ಸತ್ತಂತ ಮನುಷ್ಯನ ಮನೆಗೆ ಹೋಗಿದ್ದೀನಿ ನಾನು. ಅವರ ಶವವನ್ನು ನೋಡ್ಲಿಕ್ಕೆ, ಅವರ ಪಾರ್ಥಿವ ಶರೀರ ನೋಡೋಕೆ ಕದ್ರಿಯಲ್ಲಿದ್ದೆ. ಅವ್ರದ್ದು ಕದ್ರಿ ಹತ್ರ ಅವ್ರ ಊರು. ಆ ಪುಲ್ಮಾ ದಾಳಿ ಹರಿಸಿದಾಗ ಪವಲ್ ಕಲ್ಯಾಣ ಅವರೆಲ್ಲ ಬಂದಿದ್ರು. ಅವಾಗ ದೊಡ್ಡ ಮಿನಿಸ್ಟ್ರಿಗಳು ಬಂದಿದ್ರು. ಪುಲ್ಮಾ ದಾಳಿ ಸತ್ತಲ್ಲ, ಅವ್ರ ಮನೆಗೆ ಹೋಗಿ ನಾನು ಕಾಶ್ಮೀರದಲ್ಲಿ ಅವ್ರ ಮನೆಗೆ ಹೋಗಿ ನಾನು ಕನ್ನಡದ ಬಾವುಟ ಹರಿಸಿದ್ದೀನಿ ಅವ್ರ ಮನೆಗೆ ಹೋಗಿ. ಯಾಕಂದರೆ ಅವರು ವಿದುರಾಶ್ವತ್ಥದಲ್ಲೇ ನನಗೆ ಸಿಕ್ಕಿದ್ರು. ಅವರು ಆ ವಿದುರಾಶ್ವತ್ಥದಲ್ಲಿ ಆ ಸ್ನೇಹಕ್ಕೆ ನಾನು ಅವ್ರ ಮನೆಗೆ ಹೋಗಿ ಕನ್ನಡದ ಬಾವುಟವನ್ನು ಹಾಕಿ ಕನ್ನಡ ಶಾಲನ್ನು ಹೊದಿಸಿ ಅವರ ಸಮಾಧಿಗೂ ಸಹ ಕನ್ನಡದ ಬಾವುಟವನ್ನು ನೆಟ್ಟು ಶಾಲನ್ನು ಹೊದಿಸಿ ಅವರು ಕನ್ನಡಿಗರು ಅಂತ ನಾನು ಒಬ್ಬ ಭಾರತೀಯ ಅವ್ರದ್ದು ಅಂತ ಹೇಳಿ ಅವರನ್ನ ಭಾರತೀಯರೇ. ಖಂಡಿತ ಸರ್. ಅದಕ್ಕೋಸ್ಕರ ನಾನು ಅವ್ರಿಗೆ ನನ್ನ ಒಂದು ಪರವಾಗಿ ಅಲ್ಲಿ ಆ ಸ್ಥಾನಕ್ಕೆ ನಾನು ಕನ್ನಡಿಗನಾಗಿ ಒಬ್ಬ ಭಾರತೀಯನ ಗೌರವವನ್ನು ಸಲ್ಲಿಸಿದ್ದೀನಿ. ಅದಷ್ಟೇ ಅಲ್ಲ, ಪುಲ್ಮಾದ ಇನ್ನೊಬ್ರು ರಾಜು ಅಂತ ಮದ್ದೂರಲ್ಲಿದ್ದಾರೆ. ಅವರ ಸ್ಮಾರಕಗಳಿಗೂ ಭೇಟಿ ಕೊಟ್ಟಿದ್ದೀನಿ ನಾನು ಈಗ 1 ವರ್ಷದಲ್ಲಿ. ಸ್ಮಾರಕಗಳಿಗೆ, ಆ ಸ್ಮಾರಕಗಳಿಗೆ ಹೋಗಿ ಅವ್ರ ಮನೆಗೆ ಹೋಗಿ ಅವ್ರ ಮನೇಲಿ ತಿಥಿತು ಅವ್ರ ಮನೇಲಿ ಊಟ ಮಾಡಿಕೊಂಡು ಒಂದು ಸಂತಾನ ಹೇಳ್ಬಿಟ್ಟು ಬಂದಿದ್ದೀನಿ ಸರ್. ಸೂಪರ್. ಇದು ನನ್ನ ಕೆಲಸ ಸರ್. ದೇಶ ಸೇವೆಯಲ್ಲೂ ಸಹ ನಾನು ಕನ್ನಡದ ಮಗ್ನನಾಗಿ ಕನ್ನಡದ ಬಾವುಟ ಕನ್ನಡದ ಧ್ವಜವನ್ನು ನೀಡುವಂಥದ್ದೇ ನನ್ನ ಕಾಯಕ. ಇದರಲ್ಲಿ ಸುಖ ಇದೆ ಸರ್ ನನಗೆ ಅದರಲ್ಲಿ. ಓಕೆ. ಬೇರೆಯವ್ರಿಗೇನೋ ಗೊತ್ತಿಲ್ಲ, ಆದರೆ ನನಗೆ ಇದು ನನ್ನ ವೈಯಕ್ತಿಕ, ಇದು ನನ್ನ ದೇವರ ಸೇವೆ, ನನ್ನ ನಾಡ ಸೇವೆ ಅಂತ ತಿಳ್ಕೊಂಡೇ ನಾನು ಮಾಡ್ತಾ ಇದ್ದೀನಿ. ಇದೇನು ಮೆಚ್ಚಲಿಕ್ಕೆ ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಖಂಡಿತ ಬೇಡ, ನನಗೆ ಪುರಸ್ಕಾರ ಖಂಡಿತ ಬೇಡ, ವೇದಿಕೆ ಕುಣಿಸಿ ನನ್ನ ಇದೆಲ್ಲ ಬೇಡ ಸರ್. ಇದು ನನ್ನ ಧರ್ಮ, ಇದು ನನ್ನ ನಿಷ್ಠೆ, ಇದು ನನ್ನ ಸೇವೆ, ಇಷ್ಟೇ. ಇದು ಬಿಟ್ಟರೆ ನಾನು ಎಲ್ಲೂ ಪ್ರಚೋದಕನಾಗಲ್ಲ. ಯಾರು ಹೇಳಿದ್ರು ನಾನು ವೇದಿಕೆಗೆ ಬರಲ್ಲ. ಇದು ಇವತ್ತು ಸಹ ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದೀನಿ. ನೀವು ಕೆಲವರು ತಿಳ್ಕೊಂಡಿರ್ಬೋದು ಇವನು ಪ್ರಶಸ್ತಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಅದು ಆ ತಲೆಯಲ್ಲಿ ಇರ್ತಕ್ಕಂಥ ತೆಗೆದಾಕ್ಬೇಕು. ಯಾರೇ ಸಂಘಟಕರಿ ನಾನು ಕರೀತಾ ಇದ್ದೆ, ತುಂಬ ಜನ ಕರೀತಾ ಇದ್ದಾರೆ, ನಿಮಗೆ ಸನ್ಮಾನ ಮಾಡಬೇಕು,
ನಿಮಗೆ ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂತಾರ, ಅದಕ್ಕೆ ಮಾತ್ರ ನಾನು ಹೋಗೋನಲ್ಲ. ಇವತ್ತು ಈ ವಾಹಿನಿ ಮುಖಾಂತರ ಹೇಳ್ತೀನಿ, ಅನ್ಯತಾ ಭಾವಿಸ್ಬಾರ್ದು. ನಾನು ನಿಮ್ಗೆ ಅಗೌರವ ಅಂತ ಹೇಳ್ತಾ ಇಲ್ಲ, ನಿಮಗೆ ನಿಮ್ಮ ಪ್ರೀತಿಗೆ ನಾನು ಚಿರಋಣಿಯಾಗಿದ್ದೀನಿ. ಆ ಚಿರಋಣಿಯನ್ನು ಉಳಿಸ್ಕೊಂಡಿದ್ದೀನಿ. ನೀವು ಕೊಡೋ ಪ್ರಶಸ್ತಿ ಯಾವುದು ಗೊತ್ತಾ ನನಗೆ? ವಿಜಯ್ ಕುಮಾರ್ ಅವರಪ್ಪ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರಪ್ಪ, ಅವ್ರ ರೀತಿ ಯಾರೂ ಮಾಡೋಕ್ಕಾಗ್ತಾ ಇಲ್ಲ ಅಂತ ಎಲ್ಲರ ಬಾಯಲ್ಲಿ ಬರ್ತದೆ. ಅದೇ ನನಗೆ ಪ್ರಶಸ್ತಿ. ನೀವು ತಂದು ನನಗೆ ಹೂನಾರ ಹಾಕಿ ಆ ಪ್ರಶಸ್ತಿ ಪತ್ರ ಬಿಡಿ, ಅದನ್ನು ನಾನೆಲ್ಲೋ ತೊಗೊಂಡೋಗಿಕ್ಕಿ ಆ ಪ್ರಶಸ್ತಿ ನಾನು ಸತ್ತ ಮೇಲೆ ಆ ಪ್ರಶಸ್ತಿ ಹಂಗೆ ನನ್ನನ್ನು ಕಾಪಾಡೋರು ಯಾರು ಇರಲ್ಲ. ಪ್ರಶಸ್ತಿನ ಅದು ಅವಮಾನ ಆಗಬಾರ್ದು, ಆ ಹೂವನ್ನು ತೊಗೊಂಡೋಗಿ ಎಲ್ಲೋ ಹಾಕೋದು ಆಗಬಾರ್ದು ಅಂತೇಳಿ ನಾನೊಬ್ಬ ಸೇವಕನಾಗಿ ಒಬ್ಬ ವೀಕ್ಷಣೆಗೆ ಹೋಗ್ತೀನಿ. ಕೇರಳ ಹೋಗಿದ್ರಲ್ಲ, ಅಲ್ಲೆಲ್ಲ ಏನೇನೆಲ್ಲ ನೋಡಿದ್ರಿ ಸರ್? ಅಲ್ಲೆಲ್ಲ ಏನಿತ್ತು ಸರ್ ಕೇರಳದಲ್ಲಿ? ಎಸ್ ಸರ್. ನೋಡಿ, ಕೇರಳದಲ್ಲಿ ಏನಾಯಿತು ಅಂತ ಹೇಳಿದ್ರೆ ಒಂದು ಫ್ಲಡ್ಜ್ ಬಂತು ಈಗ 1 ವರ್ಷದಿಂದ, ಗೊತ್ತಾಯ್ತೀರಾ? ನಿಮಗೂ ಗೊತ್ತಿರ್ಬೋದು. ಗೊತ್ತು ಸರ್. ಕನ್ನಡಿಗರ ಕುಟುಂಬ ವೈನಾಡಲ್ಲಿ ಕನ್ನಡಿಗರ ಕುಟುಂಬ ತುಂಬ ಇದೆ. ಅದರಲ್ಲಿ ನಮ್ಮ ಸ್ನೇಹಿತರು ಬರಿದ್ರು ಮಾರೇನಹಳ್ಳಿಲಿ, ರಾಜು ಅಂತ ಟೀ ಅಂಗಡಿ ಮಾಡಿಕೊಂಡಿದ್ರು ಅವರು ಮಾರೇನಹಳ್ಳಿಲಿ. ಅವರು ಬೆಂಗಳೂರಲ್ಲಿ ಸುಮಾರು 4 ವರ್ಷ ಇದ್ರು, ಬೆಂಗಳೂರಲ್ಲೇ ಜೀವನ ಮಾಡ್ಕೊಂಡಿದ್ರು. ತದಂತದ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅವ್ರ ಹೆಂಗಸರು ಅಲ್ಲಿ ವೈನಾಡಲ್ಲಿದ್ರು. ವೈನಾಡ್ಗೆ ಹೋಗ್ಬಿಟ್ರು, ಇವರು ಹೋಗ್ಬಿಟ್ರು ವೈನಾಡ್ಗೆ, ಅಂಗಡಿ ಎಲ್ಲ ಖಾಲಿ ಮಾಡ್ಕೊಂಡು. ನಮ್ಮ ವೈಯಕ್ತಿಕವಾದಂಥ ಇದಿತ್ತಲ್ಲ, ಸ್ನೇಹ ಸಂಬಂಧ ಇತ್ತಲ್ಲ, ಏನಪ್ಪ ಹೆಂಗಾಗ್ಬಿದೆ ಅಂತ ನಾನು ಅಲ್ಲಿ ಕನ್ನಡಿಗರು ತುಂಬ ಜನ ಇದ್ದಾರೆ ಅಂತ ಗೊತ್ತಲ್ಲ, ತಕ್ಷಣ 24 ಗಂಟೆಯಲ್ಲಿ ನಾನು ವೈನಾಡ್ಗೆ ಹೋದೆ. ನಾನು ಬೆಂಗಳೂರಿಂದ ವೈನಾಡ್ಗೆ ಹೋಗ್ಬೇಕಾದ್ರೆ ಬಸ್ಗಳಿಲ್ಲ, ಏನೂ ಇಲ್ಲ. 4 ಬಸ್ಸನ್ನ 1-2 ವ್ಯಾನ್ ಹಿಡ್ಕೊಂಡು ವೈನಾಡ್ಗೆ ಹೋಗಿ ಅಲ್ಲಿ ನಾನು ಸ್ವಲ್ಪ ಔಷಧಿ ವಿತರಣೆ ಇದ್ರಲ್ಲಿ ನನಗೆ ಅನುಭವ ಇತ್ತು. ಅಲ್ಲಿ ಹೋಗಿ ಆ ಸಮಾಧಿಗಳ ಹತ್ರ ಆ ಶವಗಳನ್ನು ಸಹ ನಾನು ಎತ್ತಿದ್ದೀನಿ. ಅಲ್ಲಿ ಏನು ಜಾತಿ ಭಾಷೆ ಏನು ನೋಡಲಿಲ್ಲ ನಾನು, ಮಾನವೀಯತೆ ದೃಷ್ಟಿಯಿಂದ ನೋಡಿ. ಅಲ್ಲಿ ನನಗೆ ಯಾವುದೋ ಮಾಯಿನಿಯವರು ನಮ್ಮ TV 12 ಅವರು ಬಂದು ಕೇಳಿದ್ರು, ಏನು ನೀವು ಈ ರೀತಿ ಮಾಡ್ತಾ ಇದ್ದೀರಾ? ಇದು ಬೇರೆ ಹಾಕೊಂಡಿದ್ದೆ, ನಾನು ಕರ್ನಾಟಕದವನು ಅಂತ ಕಂಡಿದ್ದೆ ಅಂತಂದು ಶಾಲೆನ ಹಾಕಿದಾಗ ನಾನು ಕಂಡು ಅವರು ಏನು ನೀವು ಈಗ ಬಂದಿದ್ದೀರಿ ಅಂತ ಅವ್ರಿಗೆಲ್ಲ ಹೇಳಿದೆ. ನಾನು ಇದನ್ನ ತುಂಬ ಸಂತೋಷಪಟ್ಟರು. ಆಮೇಲೆ ಅಲ್ಲಿ ಹೋಗಿ ಅಲ್ಲೊಂದು 3-4 ದಿನ ಸೇವೆಯನ್ನು ಮಾಡಿ ವೈನಾಡಲ್ಲಿ ಕನ್ನಡಿಗರ ಕುಟುಂಬಗಳನ್ನು ನೋಡಿ ಅವ್ರಿಗೂ ನಾವಿದ್ದೀವಿ ನಿಮ್ಮ ಜೊತೆ ಅಂತ ಹೇಳಿ ಒಂದು ಧೈರ್ಯ ಹೇಳಿ ಬಂದೆ. ನಾನೇನು ಸರ್ಕಾರದ ಪ್ರತಿನಿಧಿ ಅಲ್ಲ, ಸಂಘ ಸಂಸ್ಥೆ ಪ್ರತಿನಿಧಿ ಅಲ್ಲ, ಒಂದು ಕನ್ನಡಿಗನಾಗಿ ಮಾನವೀಯತೆ ದೃಷ್ಟಿಯಿಂದ ವೈನಾಡ್ಗೆ ಹೋಗಿದ್ದೆ ನಾನು. ಸೂಪರ್ ಸರ್. ಅಷ್ಟೇ ನಾನು ಮಾಡಿದ ಕೆಲಸ. ಅದೇನು ದೊಡ್ಡ ಸಾಧನೆ ಅಂತ ನಾನು ತಿಳ್ಕೊಂಡಿಲ್ಲ. ಆದರೆ ಕೆಲವರು ಹೇಳ್ತಾರೆ, ಪರಲ್ಲಪ್ಪ ಏನು ಅಭಿಮಾನಪ್ಪ ನಿನಗೆ ವೈನಾಡ್ಗೆ. ನನಗೇನು ಕಾಣಲಿಲ್ಲ, ಅದರಲ್ಲಿ ಒಂದು ಸುಖ ಕಾಣ್ತು, ಅದರಲ್ಲಿ ಒಂದು ಸಂತೋಷ ಕಾಣ್ತು, ಅದರೊಂದು ಸೇವಾ ಮನೋಭಾವ ಬಿಟ್ಟರೆ ಇನ್ನೇನು ಕಾಣಲಿಲ್ಲ ನನಗೆ. ಯಾಕೆ ತಮ್ಮ ಮೇಲೆ ಇಷ್ಟೊಂದು ಪ್ರೀತಿಯಿಂದ ಕೇಳ್ತಾರೆ ಜನರು ಅಂದರೆ, ವಿಜಯ್ ಕುಮಾರ್ ಅವರು ಮನೆ ಮಠ ಎಲ್ಲವನ್ನ ತೊರೆದು ಇಷ್ಟೆಲ್ಲ ಓಡಾಡ್ತಾರೆ, ಅವರ ಸ್ವಂತ ಖರ್ಚಲ್ಲಿ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಅಭಿಮಾನಕ್ಕೆ ಕೇಳ್ತಾರೆ. ನಿಮಗೆ ಅನಿಸ್ಬೋದು ಇದೇನು ದೊಡ್ಡ ಮಹಾ ಅಂತ, ಆದರೆ ಯಾರು ಮಾಡದೇ ಇರೋದನ್ನು ತಾವು ಮಾಡ್ತಾ ಇರೋದು ದೊಡ್ಡದಲ್ವ ಸರ್? ಆ ಕಾರಣಕ್ಕೆ ತಮ್ಮ ಮೇಲಿನ ಅಭಿಮಾನಕ್ಕೆ ಖಂಡಿತ ಕೇಳ್ತಾರೆ ಸರ್. ಸರ್ ಖಂಡಿತ ಈ ಎಲ್ಲ ತಮ್ಮ ಓಡಾಟಕ್ಕೆ ತಮ್ಮ ಕುಟುಂಬದವ್ರ ಸಪೋರ್ಟ್ ಯಾವ ಥರ ಸಿಗ್ತಾ ಇದೆ ಸರ್? ನನ್ನ ಕುಟುಂಬದವರ ಸಹಕಾರ ಇಲ್ಲದೆ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನಾನು ಮಾಡೋಕ್ಕಾಗಲ್ಲ. ನನ್ನ ಮಗ ಇದ್ದಾನಲ್ಲ, ನನ್ನ ಮಗ ಭಾಳ ವರ್ಷದಿಂದ ನಾನು ನೋಡಿರ್ತಕ್ಕಂಥವ್ನು. ಅವನು ಒಳ್ಳೆ ಉತ್ತಮವಾದಂಥ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಭಗವಂತ ನಮ್ಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟಿದ್ದಾನೆ, ಹಣ ಎಲ್ಲ ಕೊಟ್ಟಿದ್ದಾನೆ. 1-2 ಮನೆ ಬಾಡಿಗೆ ನನಗೆ ಅಂತ ಬಿಟ್ಬಿಟ್ಟಿದ್ದಾನೆ. ನಮ್ಮಪ್ಪನ ಕನ್ನಡ ಸೇವೆಗೆ ಮಾಡ್ಕೊಳ್ಳಿ ಅಂತ ನಾನು 2 ಮನೆ ಬಾಡಿಗೆ ಬಿಟ್ಟಿದ್ದಾನೆ. ಆ ಬಾಡಿಗೆಯ ಹಣದಿಂದಲೇ ನಾನು ಈ ಒಂದು ಮಾಡಿದ್ದೀನಿ. ನಾನು ಯಥೇಚ್ಛವಾಗಿ ಇದು ಖರ್ಚು ಮಾಡ್ತಾ ಇಲ್ಲ. ನೀವು ತಿಳ್ಕೊಂಡಿರ್ಬೋದು ಇಷ್ಟೊಂದು ಖರ್ಚು. ಕೆಲವ್ರು ಹೇಳ್ತಾನೆ, ಏನೋ ಹೋದ್ರೆ 1000 ರೂಪಾಯಿ ಕಳ್ಕೊಂಡೆ ಅಂತಾರೆ. ಏನು ಕಳ್ಕೊಂಡಿಲ್ಲ ರೀ ನಾನು. ಏನು ಕಳ್ಕೊಂಡಿದ್ದೀನಿ? ಒಂದು ಬಸ್ ಚಾರ್ಜ್ ಕಳ್ಕೊತೀನಿ, ಒಂದು ಊಟಕ್ಕೆ ಹೋದಾಗ ನಾನೇನು ಆಡಂಬರ ಹೋಟ್ಲಿಗೆ ಹೋಗೋದ ನಾನು ಹೋಗೋದು ಒಂದು 40 ರೂಪಾಯಿ 30 ರೂಪಾಯಿ ಊಟಕ್ಕೆ ಹೋಗ್ತೀನಿ, ಅನ್ನ ಸಾಂಬಾರು ತಿಂತೀನಿ, ರೈಲ್ವೆ ಸ್ಟೇಷನ್ಗೆ ಹೋಗ್ತೀನಿ, ರೈಲ್ವೆ ಸ್ಟೇಷನಲ್ಲಿ ಮನಗ್ತೀನಿ. ಬೆಳಿಗ್ಗೆ ಟ್ರೈನ್ ನಮಗೆ ಒಂದು ಸಲ ಇವಾಗ ಬೆಳಗಾವಿ ಬೀದರ್ ಈ ಕಡೆ ಹೋದಾಗ ತಗೊಂಡಾಗ 3:30-4 ಗಂಟೆಗೆ ಬಿಟ್ಬಿಡ್ತಾನೆ. ಅಲ್ಲಿ ಹೋದಾಗ ಏನು ಮಾಡ್ತೀನಿ, ಅಲ್ಲಿ 3 ಗಂಟೆಯಿಂದ 6 ಗಂಟೆ 7 ಗಂಟೆವರೆಗೂ ನಿದ್ದೆ ಮಾಡ್ತೀನಿ. ಒಳ್ಳೆ ರೂಮಲ್ಲಿ ನಿದ್ದೆ ಮಾಡ್ತೀನಿ. ಬಿಸಿನೀರು ಕೊಟ್ಟರೆ 30 ರೂಪಾಯಿ ಕೊಟ್ಟರೆ ಬಿಸಿನೀರು ಕೊಡ್ತಾರೆ. ಸ್ನಾನ ಮಾಡ್ತೀನಿ, ನಾನು ಬಟ್ಟೆ ಬದಲಾವಣೆ ಮಾಡ್ತೀನಿ, ಮುಂದಿನ ಕಾಯಕ್ಕೆ ಕೊಡ್ತೀನಿ. ಏನು ಖರ್ಚು ಮಾಡ್ಬಿಟ್ಟೆ ದುಡ್ಡನ್ನ? ಏನು 1000 ರೂಪಾಯಿ ಲಕ್ಷಾಂತರ ರೂಪಾಯಿ ನನ್ನ ಹಣವನ್ನು ಖರ್ಚು ಮಾಡ್ತಾ ಇಲ್ಲ. ಎಷ್ಟು ಬೇಕೋ ಅಷ್ಟು ಮಾತ್ರ ಖರ್ಚು ಮಾಡ್ತಾ ಇದ್ದೀನಿ. ನಾನೇನು ಕಳ್ಕೊಂಡೆ, ಅಯ್ಯೋ ನನ್ನ ಜೀವನ ಹಂಗಾಗೋಗ್ಬಿಡ್ತು, ನನ್ನ ದುಡ್ಡೆಲ್ಲ ಕಳ್ಕೊಂಡು ಈ ಕೊರಗೂ ಬರೋದೇ ಇಲ್ಲ ರೀ. ತೊಗೊಂಡೋಗಿ ಉಂಡಿಗೆ 1000 ರೂಪಾಯಿ ಉಂಡಿಗೆ ಹಾಕ್ಬಿಡ್ತಾರೆ. ಯಾಕೆ ಉಂಡಿಗೆ ಹಾಕಲ್ಲ ರೀ ಸರ್? ಇದೆಲ್ಲ ನಿಮ್ಮ ಮನಸ್ಥಿತಿ ಏನಿದೆ, ಅದು ಒಬ್ಬ ನಿಸ್ವಾರ್ಥ ಪ್ರಾಮಾಣಿಕ ಹೋರಾಟಗಾರನಿಗೆ, ಕನ್ನಡಿಗನಿಗೆ ಬರೋಕ್ಕೆ ಮಾತ್ರ ಸಾಧ್ಯ, ಎಲ್ರಿಗೂ ಬರೋದಿಲ್ಲ ಈ ಥರ. ಖಂಡಿತ ಸರ್, ಭಾಳ ಗ್ರೇಟ್ ಸರ್ ತಾವು.
ಕನ್ನಡ ಧ್ವಜಸ್ತಂಭದ ಬಗ್ಗೆ ತಮ್ಮ ಕೂಗಿದೆ ಸರ್, ಭಾಳಷ್ಟು ಅದ್ರ ಬಗ್ಗೆ ಕೆಲವು ಸಂದರ್ಭ ಆಕ್ರೋಶವನ್ನು ಹೊರಹಾಕಿದ್ದೀರಿ, ಎಷ್ಟೊಂದು ಓಡಾಡಿದಿರಿ, ಬಾವುಟಗಳ ಎಷ್ಟೊಂದು ಕೆಲವೊಂದು ಸಾರಿ ಕೆಲವರು ಕೇವಲ ರಾಜ್ಯೋತ್ಸವ ಸಂದರ್ಭಗಳಲ್ಲಿ ಮಾತ್ರ ಬಾವುಟಗಳನ್ನ ಚೇಂಜ್ ಮಾಡುವಂಥದ್ದಿದೆ. ಕೆಲವು ಸಂದರ್ಭ ಅದು ಹರಿದಾಡಿ ಅದು ನೇತಾಡ್ತಾ ಇರುತ್ತೆ, ಅದು ನೋಡೋಕ್ಕೆ ಬಹಳ ನೋವಾಗುತ್ತೆ. ಅಂಥ ಪರಿಸ್ಥಿತಿ, ಅಂಥ ದುಸ್ಥಿತಿ ಬಂದಿರುತ್ತೆ, ಯಾರು ಕೂಡ ಅದ್ರ ಬಗ್ಗೆ ಗಮನನೇ ಕೊಡೋದಿಲ್ಲ. ನೀವು ಅಂಥದ್ರ ಬಗ್ಗೆ ಎಲ್ಲ ಭಾಳಷ್ಟು ಹೋರಾಟ ಮಾಡ್ತಾ ಇದ್ದೀರಿ, ಅದನ್ನು ಬದಲಾವಣೆ ಮಾಡುವಂಥದ್ದು, ತಾವೇ ಧ್ವಜಸ್ತಂಭದ ಮೇಲೆ ಹತ್ಬಿಟ್ಟು ಎಲ್ಲ ಚೇಂಜ್ ಮಾಡುವಂಥದ್ದೆಲ್ಲ ಮಾಡ್ತೀರಿ ಅಂತ ಕೇಳ್ಪಟ್ಟೆ. ಯಾಕೆ ಸರ್ ಇಂತಹ ಒಂದು ಆ ಗಟ್ಟಿತನ, ಧೈರ್ಯ, ಇಷ್ಟರೆಲ್ಲ? ಎಷ್ಟೋ ಜನ ಕೆಲವರು ಆ ಧ್ವಜನ ಅಂದರೆ ಧ್ವಜಸ್ತಂಭದ ಹತ್ರ ಹೋಗಿ ಆ ಬಾವುಟ ಚೇಂಜ್ ಮಾಡೋಕ್ಕೆ ಹೋದಾಗ ಗಲಾಟೆ ಮಾಡ್ತಾರೆ, ನೀವು ಯಾಕ್ರಿ ಮಾಡ್ತೀರಾ, ನಾವು ಮಾಡ್ಕೊಳ್ತೀವಿ ನಮ್ಮದು ಹಾಗೆ ಹೀಗೆ ಅಂತ. ಇದನ್ನೆಲ್ಲನೂ ಫೇಸ್ ಮಾಡಿಕೊಂಡು ನೀವು ಮಾಡೋಕ್ಕೆ ಹೋಗ್ತೀರಿ, ಹೇಗಿರುತ್ತೆ ಸರ್ ಆ ಸಂದರ್ಭಗಳೆಲ್ಲ? ಆ ಅನುಭವ ನಿಜವಾಗ್ಲೂ ಕಣ್ಣಲ್ಲಿ ನೀರು ತರುತ್ತೆ. ನಿಜವಾಗ್ಲೂ ಮಾಡಬಾರ್ದು. ಕನ್ನಡ ಬಾವುಟವನ್ನು ರಕ್ಷಣೆ ಮಾಡದೇ ಇರತಕ್ಕಂಥವ್ರು, ಕನ್ನಡ ಧ್ವಜವನ್ನು ರಕ್ಷಣೆ ಮಾಡತಕ್ಕಂಥ ಯಾವುದೇ ಮಾನೀಯರೇ ಆಗಲಿ ಅದನ್ನು ಮುಟ್ಲಿಕ್ಕೆ ಹೋಗಬಾರ್ದು, ಅದನ್ನು ಆರಿಸ್ಲಿಕ್ಕೂ ಹೋಗಬಾರ್ದು. ನಿಮ್ಮಲ್ಲಿ ಆ ಶಕ್ತಿ ಇಲ್ಲ ಅಂದರೆ ಬಿಟ್ಟುಬಿಡಬೇಕು, ಅವಮಾನ ಮಾಡಬಾರ್ದು. ನೀವು ಕನ್ನಡದ ಪ್ರೇಮಿಗಳಾಗಿ ಆದರೆ ಧ್ವಜಗಳಿಗೆ ಅವಮಾನ ಮಾಡೋದು, ಬಾವುಟಗಳಿಗೆ ಅವಮಾನ ಮಾಡೋದಿದೆಯಲ್ಲ, ತನ್ನ ಆತ್ಮಸಾಕ್ಷಿಯನ್ನು ತಾವೇ ಕೊಲ್ತಾ ಇದ್ದಾರೆ ಕೆಲವು ಕನ್ನಡಿಗರು. ಇದಾಗಬಾರ್ದು. ಏನು ತಿಳ್ಕೊಂಡಿದ್ದಾರೆ ಕನ್ನಡ ಬಾವುಟ ಅಂತ ಹೇಳಿದ್ರೆ? ಕನ್ನಡ ಬಾವುಟ ಅಂದರೆ ಏನು ತಿಳ್ಕೊಂಡಿದ್ದಾರೆ? ಭುವನೇಶ್ವರಿ ಅಂದರೆ ಏನು ತಿಳ್ಕೊಂಡಿದ್ದಾರೆ? ಕನ್ನಡದ ಧ್ವಜ ಅಂದರೆ ಏನು ತಿಳ್ಕೊಂಡಿದ್ದಾರೆ? ಎಂಥ ನಾಡಿದು, ಎಂಥ ವೈಭವದ ನಾಡು. ನಾವು ಅಲ್ಲದೆ ಇನ್ಯಾರಿಗೆ ಪ್ರೀತಿಸ್ತಾರೆ? ನಮ್ಮ ಕನ್ನಡ ಬಾವುಟವನ್ನು ನಾವು ಪ್ರೀತಿಸಲ್ದೆ, ನಮ್ಮ ಕನ್ನಡ ಕಂಬವನ್ನು ನಾವು ಪ್ರೀತಿಸದೆ ಬೇರೆಯವರು ಯಾರು ಪ್ರೀತಿಸದೆ ನೀವೇ ನಮ್ಮನ್ನು ಈ ರೀತಿ ಅವಮಾನ ಮಾಡಿದ್ರೆ ನಾವು ಯಾರಿಗೆ ಅಂತ ಹೇಳೋಣ? ಯಾರಿಗೆ ಅಂತ ಹೇಳೋಣ? ಕೆಲವಾರು ನಾನು ಕೆಲವು ಕನ್ನಡದ ಬಾವುಟಗಳನ್ನು ಪರೀಕ್ಷೆ ಮಾಡಿದಾಗ ಆ ಕನ್ನಡದ ಹೆಸರನ್ನೇ ಬಂದಾಗ ಯಾರೋ ಒಬ್ಬ ಬರ್ತಾನೆ, ಏನ್ರಿ ಬರ್ಕೊತಾ ಇದ್ದೀರಾ ಇದು ಅಂತ ನನಗೆ ಸ್ವಲ್ಪ ಆಡಂಬರವಾಗಿ ಕೇಳ್ತೇವೆ. ಏನ್ರಿ ಬರ್ಕೊತಾ ಇರೋದು ಈ ಕಂಬದ ಬಗ್ಗೆ, ಯಾರು ನೀವು ಅಂತಾನೆ. ಹೌದು, ಇಲ್ಲಪ್ಪ ನಾನು ಕನ್ನಡಾಭಿಮಾನಿ. ಏನೆಲ್ಲ ಬರ್ಕೊತಾ ಇದ್ದೀರಾ, ಫೋಟೋ ಯಾಕೆ ತೊಗೊಳ್ತೀರಾ ಅಂತ ರೋಪು ಆಗ್ತದೆ ನನಗೆ. ಇಲ್ಲಪ್ಪ ಕನ್ನಡ ಬಾವುಟ ಚೆನ್ನಾಗಿದೆ, ಒಳ್ಳೆ ಧ್ವಜಸ್ತಂಭ ಹಾಕಿದ್ದೀರಾ, ನನಗೆ ತುಂಬ ಆಸೆ ಆಗ್ತಾ ಇದೆ ಕನ್ನಡ ಕಂಬ. ಹೌದ್ರಾ? ಯಾರು ಸಪ್ ಅವನು ಕೇಳ್ತೀನಿ, ಯಾರಪ್ಪ ಇದಕ್ಕೆ? ನಾನೇ ಅಣ್ಣ. ಅವಾಗ ಹೇಳ್ತಾನೆ ಸತ್ಯ, ನಾನೇ ಅಣ್ಣ ಹಾಕಿರೋದು. ಅವ್ನಿಗೆ ಹೇಳ್ತೀನಿ, ಬುದ್ಧಿ ಹೇಳ್ತೀನಿ, ಅಲ್ಲಪ್ಪ ನೀನೇ ಹಾಕಿದ್ದು ಭಾಳ ಸಂತೋಷ. ಆ ಕನ್ನಡ ಬಾವುಟ ಏನಾಗೈತಪ್ಪ, ಹರಿದೋಗಿದೆಯಲ್ಲಪ್ಪ, ಕನ್ನಡ ಬಾವುಟ ತುಕ್ಕಿಳಿದ್ಬಿಟ್ಟೈತಲ್ಲಪ್ಪ ಅಂದಾಗ ಏನಂತ ನಿಜಸ್ ಅಣ್ಣ ಒಂದು ಐಡಿಯಾ ಮಾಡೋಣ, ಮುಂದಕ್ಕೆ ಹೋಗೋಣ, ಮುಂದಕ್ಕೆ ಹೋಗಿ ಎಳಗಡೆ ಹೋಗೋಣ, ಪ್ರಕಾಶ ಪೈತಣ್ಣ ಅವ್ನು ಹೋಗಿ ಕೇಳೋಣ, ಅಲ್ಲಿ ಜಾಗ ಖಾಲಿ ಮಾಡ್ಬಿಡ್ತಾನೆ ನೋಡಿ. ಓಕೆ, ಎಂತ ಮನಸ್ಸು ಇದು ಏನು ಸೂಚನೆ ಮಾಡುತ್ತೆ? ಇದು ಕನ್ನಡ ನಾಡಲ್ಲಿ ಎಲ್ಲ ಕಡೆ ಇದಾಗೋಗ್ಬಿಟ್ಟಿದೆ. ತುಂಬ ನೋವಾಗುತ್ತೆ, ತುಂಬ ನೋವಾಗುತ್ತೆ. ನಾನು ಕನ್ನಡಿಗರಿಗೆ ಕೇಳ್ಕೊಳ್ಳೋದಷ್ಟೇ, ನೀವು ಕನ್ನಡಾಭಿಮಾನಿಗಳಾಗಿ, ಸ್ವಾಭಿಮಾನಿ ಕನ್ನಡಿಗರಾಗಿ ಕನ್ನಡನ ಕಟ್ಟೋದ್ರಲ್ಲಿ ಒಂದು ಅರ್ಥವಾಗಿ ಕಟ್ಟಬೇಕು ಅಂತ ನಾನು ಎಲ್ರಿಗೂ ಹೇಳ್ತಲ್ಲ, ಹಲವಾರು 100ಕ್ಕೆ ಒಂದು 70 ಭಾಗ ಈ ರೀತಿ ಆಗೋಗ್ಬಿಟ್ಟಿದೆ. ಬೆಂಗಳೂರು ನಗರ ಹೊರಗಡೆ ಇರ್ತಕ್ಕಂಥವ್ರು ರಕ್ಷಣೆಗಳಿಲ್ಲ, ಖಂಡಿತ ರಕ್ಷಣೆಗಳೇ ಇಲ್ಲ. ಕನ್ನಡದ ಕಂಬ ನಾವು ಕನ್ನಡಿಗರನ್ನು ರಕ್ಷಣೆ ಮಾಡಕ್ಕೆ ಹೋಗ್ತಾರೆ, ಕನ್ನಡ ಧ್ವಜಸ್ತಂಭ, ಕನ್ನಡ ಕಡೆ ಧ್ವಜಸ್ತಂಭ ಹರಿದೋಗ್ಬಿಟ್ಟಿರ್ತೈತೆ. ಇವಾಗ ನಾನು ನಮ್ಮ ಗೋಮೂರ್ತಿಯವರಲ್ಲಿ ಬಂದು ನೋಡಿದಾಗ ಅದು ಏನಾಗ್ಬಿಟ್ಟಿದೆ, ಗಾಳಿಪಟಕ್ಕೆ ಅಧ್ವಾನ ಆಗ್ಬಿಟ್ಟಿದೆ. ಅದು ಹೋಗಿ ಏನಾದ್ರು ಬದಲಾವಣೆ ಮಾಡೋಣ ಭಾಳ ಎತ್ತರದಲ್ಲಿ ಹಾಕ್ಬಿಟ್ಟಿರ್ತಾರೆ. ಹೌದು ಸರ್, ಭಾಳ ಎತ್ತರದಲ್ಲಿ ಆಗಿರ್ತಾರೆ. ಕನ್ನಡ ಧ್ವಜವನ್ನು ಆದಷ್ಟು ಅದನ್ನು ಬದಲಾವಣೆ, ಅದನ್ನು ಸಂಪೂರ್ಣ ಶುದ್ಧಿ ಮಾಡ್ಬೇಕಾದ್ರೆ ನಮ್ಮ ಕೈಗೆಟ್ಟಿಗೆ ಎಷ್ಟೆದು ಗೊತ್ತೋ ಅಷ್ಟು ಕನ್ನಡ ಬಾವುಟ ಏರಿಸಿದ್ರೆ ಭಾಳ ಒಳ್ಳೆಯದು ಅಂತ ನನಗನ್ನಿಸ್ತದೆ. ಯಾಕಂದರೆ ಹಲವಾರು ಜನ ಬದಲಾವಣೆ ಮಾಡೋ ಶಕ್ತಿ ಇರ್ತೈತೆ, ಆದರೆ ಅವ್ರಿಗೆ ಎಟ್ಕಲ್ಲ, ಅಷ್ಟು ದೊಡ್ಡದು ಮಾಡಿಬಿಟ್ಟಿದ್ದಾರಲ್ಲ, ಅವಾಗ ಅದು ವ್ಯವಸ್ಥೆ ಆ ಥರ ಆಗೋಗ್ಬಿಟ್ಟಿರ್ತದೆ. ಕನ್ನಡನ ಮತ್ತು ಕನ್ನಡ ಸಂಘ ಸಂಸ್ಥೆಗಳಿದೆಯಲ್ಲ, ನಾವೇನಾದ್ರು ಇವಾಗ ಒಂದು ಯಾವುದೋ ಒಂದು ಸಂಘ ಇರ್ತೈತೆ, ಆ ಸಂಘಕ್ಕೆ ಒಂದು ಪತ್ರ ಬರಿಬೇಕು. ಆ ಪತ್ರ ಬರಿಬೇಕಾದ್ರೆ ವಿಳಾಸನೇ ಇರಲ್ಲ. ಏನು ಮಾಡಬೇಕು? ಸಂಪರ್ಕ ಮಾಡಬೇಕು, ಹೇಳಬೇಕು ಅಂತಾರೆ. ಹೇಳ್ಬೇಕಾದ್ರೆ ದೂರವಾಣಿ ಸಂಖ್ಯೆ ಇರಲ್ಲ, ಆ ಸಂಘದ ವಿಳಾಸ ಇರಲ್ಲ, ಪತ್ರ ಬರೆಯೋಣ ಅಂದರೆ ಇಲ್ಲ. ಈ ರೀತಿಯಾಗಿ ಅನಧಿಕೃತವಾದಂಥ ಸಂಘ ಸಂಸ್ಥೆಗಳು ಆಗಬಾರ್ದು. ಅದಕ್ಕೆ ಒಂದು ವಿಳಾಸ ಸಮೇತ ಇದ್ದರೆ ಅದು ನಾವು ಸಂಪರ್ಕ ಮಾಡಲಿಕ್ಕೆ ಒಂದು ಸಾಧ್ಯವಾಗುತ್ತೆ ಎಂಬತಕ್ಕಂಥ ನನ್ನ ವೈಯಕ್ತಿಕ ಮನವಿ ಕನ್ನಡದ ಪರ ಹಿತಚಿಂತಕರಿಗೆ, ಕನ್ನಡದ ಹೋರಾಟಗಾರರಿಗೆ. ಸರ್, ಸಂಘ ಸಂಸ್ಥೆಗಳ ಸ್ಥಿತಿ ಕುರಿತು ತಾವು ಏನು ಹೇಳಕ್ಕೆ ಬಯಸ್ತೀವಿ ಸರ್? ಇವತ್ತು ಭಾಳಷ್ಟು ಸಮಸ್ಯೆ ಆಗ್ತಾ ಇದೆ ಕೆಲವ್ರಿಗೆ ಅಂತ ಹೇಳಲಾಗ್ತಾ ಇದೆ, ಕೆಲವರು ಹೇಳ್ತಾರೆ. ಅದೇ ನಾನು ಹೇಳಿಲ್ವ, ಕನ್ನಡದ ಸಂಘ ಸಂಸ್ಥೆಗಳು ಒಂದು ಅನಧಿಕೃತವಾದಂಥ ಸಂಸ್ಥೆಗಳು ಆಗೋಗ್ಬಿಟ್ಟಿದೆ ಎಲ್ಲ ಕಡೆನೂ. ಒಂದು ಕಚೇರಿ ಮಾಡ್ಬೇಕಾದ್ರೆ ಕಷ್ಟ. ಕಚೇರಿ ಏನಾದ್ರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನಾದ್ರು ಒಂದು ದೊಡ್ಡ ಕಚೇರಿ ಇದೆ ಅಂತ ಹೇಳಿದ್ರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆಯ ಕಚೇರಿ ಶಾಶ್ವತವಾಗಿದೆ. 26 ವರ್ಷಗಳಿಂದ ಆ ಕನ್ನಡದ ರಕ್ಷಣಾ ವೇದಿಕೆ ಕಚೇರಿ ಇದೆ. ಆ ಕಚೇರಿ ಎಷ್ಟು ಶುದ್ಧವಾಗಿದೆ, ಎಷ್ಟು ಸೊಗಸಾಗಿದೆ, ಎಷ್ಟು ಶಿಸ್ತುಬದ್ಧವಾಗಿದೆ ಅಂತ ಹೇಳಿದ್ರೆ, ರಸ್ತೆಯಲ್ಲಿ ಕೂತ್ಕೊಂಡು ಒಬ್ಬ ಕನ್ನಡ ಚಳುವಳಿಗಾರನ ಬಗ್ಗೆ ಇಲ್ಲ ಸಲ್ಲದ ಅಪಾದನೆ ಮಾಡೋದಲ್ಲ, ಅದು ದೊಡ್ಡ ಗುಣ ಅಲ್ಲ. ಅದು
ನಿಜವಾದ ದೊಡ್ಡ ಗುಣ ಅಲ್ಲ. ಒಬ್ಬ ಕನ್ನಡದ ಒಂದು ತನ್ನ ಮನೆಯನ್ನೇ ನಿಮ್ಗೆ ರಕ್ಷಣೆ ಮಾಡೋಕ್ಕಾಗಲ್ಲ ಅಂಥದ್ದನ್ನು 26 ವರ್ಷಗಳಿಂದಲೂ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಟಿ ಎ ನಾರಾಯಣಗೌಡರು ಕನ್ನಡದ ಕಟ್ಟಾಳುಗಳು ಒಂದು ಕಚೇರಿಯನ್ನು ಮಾಡಿದ್ದಾರೆ. ಕಚೇರಿಯಲ್ಲಿ ವ್ಯವಸ್ಥಿತವಾದಂಥ ಸಿಬ್ಬಂದಿಯನ್ನು ನೇಮಿಸಿದ್ದಾರೆ. ಆ ಸಿಬ್ಬಂದಿಗಳು ನಿಮ್ಮನ್ನು ಸ್ವಾಗತ ಮಾಡಲಿಕ್ಕೆ ಮಹಿಳಾ ಸ್ವಾಗತಗಾರ್ತಿರ್ತಾರೆ. ನಿಮ್ಮ ಪಾದರಕ್ಷೆಗಳನ್ನು ನೋಡಿಕೊಂಡು ಶಿಸ್ತುಬದ್ಧವಾಗಿ ನಿಲ್ಲಿಸಲಿಕ್ಕೂ ನಾವು ಅದನ್ನು ಶಿಸ್ತುಬದ್ಧವಾಗಿ ನೋಡಿಕೊಳ್ತಾ ಇದ್ದೀವಿ. ಮತ್ತು ಮಾಧ್ಯಮದ ವಿಭಾಗ ಇದೆ, ಪತ್ರಕರ್ತರ ವಿಭಾಗ ಇದೆ, ಕಾನೂನು ವಿಭಾಗ ಇದೆ, ವಿದ್ಯಾರ್ಥಿ ಘಟಕಗಳಿದೆ. ಯಾವ ರಾಜಕೀಯ ಪಕ್ಷಗಳು ಈ ರೀತಿ ವ್ಯವಸ್ಥೆ ಮಾಡಿಲ್ಲ ರೀ. ಇದನ್ನು ಉಪಯೋಗಿಸ್ಕೊಳ್ಬೇಕು. ಒಂದು ಸಂಘಟನೆ ಮಾಡಿದಾಗ ಒಂದು ಮನೆಯಲ್ಲಿ ನಡೆಸುವಾಗ ಹಲವಾರು ತಪ್ಪು ನಡವಳಿಕೆಗಳಿರ್ತಿದೆ. ಒಂದು ಸಂಘ ಸಂಸ್ಥೆಗಳನ್ನು ಬೆಳೆಸುವಾಗ ತಪ್ಪುಗಳನ್ನು ನೀವು ರಸ್ತೆಯಲ್ಲಿ ಕೂತ್ಕೊಂಡು ಯಾವುದೋ ಮಾಧ್ಯಮದ ಮುಂದೆ ಯಾವುದೇ ಕನ್ನಡ ಚಳುವಳಿಗಾರರ ಮೇಲೆ ಇಲ್ಲ ಸಲ್ಲದ ಆಪಾದನೆ ಮಾಡೋದು, ತನ್ನ ವೈಯಕ್ತಿಕ ವೈಭವೀಕರಣ ಮಾಡಲಿಕ್ಕೆ ಇನ್ನೊಬ್ಬ ವ್ಯಕ್ತಿ ಮೇಲೆ ಆಪಾದನೆ ಮಾಡೋದು ಭಾಳ ಶುದ್ಧತನ, ಮೂರ್ಖತನ ಅಂತ ನಾನು ಹೇಳ್ತೀನಿ. ಅಂಥ ದೊಡ್ಡ ನಾಯಕನೇ ಇರ್ಬೋದು. ಅದನ್ನು ದೂರವಾಣಿ ಸಂಖ್ಯೆ ಇದೆ, ಸಂಚಾರಿ ದೂರವಾಣಿ ಇದೆ, ಕಚೇರಿ ಇದೆ, ಬಂದು ಮಾತಾಡಿ ಪರಿಹಾರ ಮಾಡ್ಕೊಳ್ಳಿ. ಅದನ್ನು ಬಿಟ್ಟು ನೀವು ಇನ್ನೊಬ್ಬರ ಯಾವುದೇ ಕನ್ನಡ ಚಳುವಳಿಗಾರ ಇನ್ನೊಬ್ಬ ಕನ್ನಡ ಚಳುವಳಿಗಾರನ್ನ ಅಲ್ಲಗೆಳೆಯೋದು, ಇಲ್ಲ ಸಲ್ಲದ ಅಪಪ್ರಚಾರ ಮಾಡೋದು ದೊಡ್ಡ ಮೂರ್ಖತನ, ದೊಡ್ಡ ದಡ್ಡತನ ಅಂತ ನಾನು ಹೇಳ್ತಾ ಇದ್ದೀನಿ. ಇರ್ತೈತೆ ಎಲ್ಲ ಚಳುವಳಿಯಲ್ಲೂ, ಎಲ್ಲ ರಾಜಕೀಯ ಪಕ್ಷಗಳಲ್ಲೂ, ಎಲ್ಲದರಲ್ಲೂ ತಪ್ಪುಗಳಿದ್ದಾಗ ಸರ್ ಮಾಡೋರು ಯಾರು? ಅದನ್ನು ಬಿಟ್ಟು ಮಾಧ್ಯಮದ ಕೂತ್ರೆ ನೀವು ಪ್ರಚಾರ ಆಗ್ತೀರ. ಓ ಪರಲ್ಲಪ್ಪ, ಇವನು ಹಿಂಗಳ್ಬಿಟ್ಟ ಅವನು ಅಂತ ಜನ ತಿಳ್ಕೊಂಡಿರ್ಬೋದು ಅಂತ ನೀವು ತಿಳ್ಕೊತೀರ. ಆದರೆ ಮನಸ್ಸಲ್ಲಿ ಹೇಳ್ತಾರೆ ಇವನು ದ್ವೇಷಿ, ಇವನಲ್ಲಿ ಏನು ಮಾಡಲಿಕ್ಕೆ ಶಕ್ತನಲ್ಲದೆ ಇದ್ರು ಇನ್ನೊಬ್ಬರ ಬಗ್ಗೆ ಮಾಡೋನಂತ ಜನ ಭಾಳಷ್ಟು ಬುದ್ಧಿವಂತರು ಜನ ಇದ್ದಾರೆ. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಲಕ್ಷಾಂತರ ಜನ ಕಾರ್ಯಕರ್ತರ ಸದಸ್ಯರಾಗ್ತಾ ಇದ್ದಾರೆ, ಕಚೇರಿಗಳಾಗಿದೆ. ವಾಟಾಳ್ ನಾಗರಾಜ್ ಅವರು ಮಾಡಿರೋ ತಪ್ಪುಗಳನ್ನು ನಾವು ಸರಿ ಮಾಡ್ತಾ ಇದ್ದೀವಿ. ಅಂದರೆ ಅವರು ತಪ್ಪನ್ನು ವೈಯಕ್ತಿಕ ನಾನು ವಾಟಾಳ್ ನಾಗರಾಜ್ ಅವ್ರನ್ನ ಯಾವುದೇ ರೀತಿಯಲ್ಲೂ ಅವರು ನಮ್ಮ ಕನ್ನಡ ನಾಡಿನ ಒಬ್ಬ ಧೀಮಂತ ಹೋರಾಟಗಾರ, ಇವತ್ತು ಸಹ ಅವರು ನಮ್ಮ ನಾಯಕರೇ, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ಅವ್ರು ಕೆಲವು ತಪ್ಪಿದಲ್ಲ, ಅದನ್ನು ನಾನು ಸರಿಪಡಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅವ್ರು ತಪ್ಪು ಮಾಡಿಬಿಟ್ಟಿದ್ದಾರೆ ಅಂತ ನಾನು ದೊಡ್ಡ ಪ್ರಚಾರ ಮಾಡಲ್ಲ. ಆದರೆ ಅವರು ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡಲಿಲ್ಲ. ಆ ವಿಕೇಂದ್ರೀಕರಣವನ್ನು ನಾರಾಯಣಗೌಡರು ಪ್ರತಿ ಹಳ್ಳಿಯಲ್ಲೂ, ಪ್ರತಿ ತಾಲೂಕು, ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕರ್ತನ ಮಾಡಿ ಸ್ವಾಭಿಮಾನದ ಬದುಕನ್ನು ಕೊಟ್ಟಿರ್ತಕ್ಕಂಥವ್ರು ಟಿ ಎ ನಾರಾಯಣಗೌಡರು ಅಂತ ಹೇಳ್ತಾ ಇದ್ದೀನಿ. ಇವತ್ತು ನಮ್ಮಲ್ಲಿ ದೊಡ್ಡ ಶಕ್ತಿ ಇದೆ ರೀ. ಬನ್ನಿ, ನೀವು ಅದನ್ನು ನಮ್ಮ ಶಕ್ತಿಯನ್ನು ಬಳಸ್ಕೊಳ್ಳಿ. ಕರ್ನಾಟಕ ರಕ್ಷಣಾ ವೇದಿಕೆ ಸೇರ್ರಿ, ನಿಮ್ಮ ಸಲಹೆ ಕೊಡಿ, ಸೂಚನೆ ಕೊಡಿ. ನಮ್ಮಲ್ಲಿ ಆ ಸಲಹೆಗಳನ್ನು ತಗೊಳ್ಳಿಕ್ಕೆ ಹಲವಾರು ಕಾರ್ಯಕರ್ತರಿದ್ದಾರೆ, ನಗರಾಧ್ಯಕ್ಷರಿದ್ದಾರೆ, ರಾಜ್ಯಾಧ್ಯಕ್ಷರಿದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ. ಇವರೆಲ್ಲರ ಸಮ್ಮುಖದಲ್ಲಿ ಒಂದು ತೀರ್ಮಾನ ಮಾಡುವಂಥ ಒಂದೇ ಒಂದು ವೇದಿಕೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನೋ ಇದೆ ಅಂತ ಹೇಳಿದ್ರೆ, ರಾಷ್ಟ್ರೀಯ ಪಕ್ಷವನ್ನು ಮೀರಿಸುವಂಥ ಸಂಘಟನೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಇದೆ. ಇವತ್ತು ಎಲ್ಲ ರಾಜ್ಯದಲ್ಲೂ ಇವತ್ತು ತಮಿಳುನಾಡವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಏನಾದರೂ ಗೊತ್ತಾಗ್ತಾ ಇದೆ, ಆಂಧ್ರ ಪ್ರದೇಶದಲ್ಲಿ ಗೊತ್ತಾಗ್ತಾ ಇದೆ, ಮಹಾರಾಷ್ಟ್ರದಲ್ಲಿ ಗೊತ್ತಾಗ್ತಾ ಇದೆ ಕರ್ನಾಟಕ ರಕ್ಷಣಾ ವೇದಿಕೆ ಇದೆ ಏನು ಅಂತ. ಆ ರಕ್ಷಣಾ ವೇದಿಕೆಯ ಕೂಗು ನೀವು ಬಳಸ್ಕೊಳ್ಳಿ. ಪ್ರತಿಯೊಬ್ಬ ಕನ್ನಡಿಗನು ಬನ್ನಿ. ಅದನ್ನು ಬಿಟ್ಬಿಟ್ಟು ನೀವು ಕೂತ್ಕೊಂಡು ಅವ್ರಂಗೆ ಇವ್ರಂಗೆ ಅವರ ಕಥೆ ಆಗುತ್ತೆ, ಆಗಬಾರ್ದು. ಎಷ್ಟೇ ದೊಡ್ಡ ನಾಯಕರಿರಲಿ, ಸಣ್ಣ ನಾಯಕರಿಂದ ದೊಡ್ಡ ನಾಯಕರವರೆಗೂ ಕಚೇರಿ ಒಳಗಡೆ ಬಂದು 4 ಗೋಡೆಗಳ ಮುದ್ದೆ ಕೂತ್ಕೊಂಡು ಕನ್ನಡದ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಾರಂಭ ಮಾಡೋಣ. ಕೆಲವರು ಹೇಳ್ಬೋದು ಕರ್ನಾಟಕ ರಕ್ಷಣಾ ವೇದಿಕೆ ವಿಭಾಗ ಆಗ್ಬಿಟ್ಟಿದೆ ಅಂತ. ಹೌದು, ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಎಲ್ಲ ಕಾರ್ಯಕರ್ತರಿಗೂ ಒಂದು ಆಸೆ ಇರುತ್ತೆ, ಅಧ್ಯಕ್ಷರಾಗಬೇಕಂತ. ಮನೆ ಇರೋದು ನಮ್ಮದು 3 ರೂಮ್ ಇದೆ. 5 ಜನ 7 ಜನ ಇದ್ರೆ ಏನು ಮಾಡ್ತಾರೆ? ಅಣ್ಣ ತಮ್ಮದ ಮನೆಗಳಲ್ಲಿ ಅವರೇ ಬೇರೆ ಮನೆ ಮಾಡ್ಕೊಳ್ತಾರೆ. ಅದೇ ರೀತಿಯಾಗಿ ಬೇರೆ ಮನೆ ಮಾಡಿದರೆ ಹೊರತು ಅವರನ್ನು ನಾವು ಯಾರೂ ವಿರೋಧಿಗಳು ಅಂತ ಹೇಳಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಹೊರಗಡೆ ಹೋಗಿ ಅವರು ರಾಜ್ಯಾಧ್ಯಕ್ಷರಾಗಿದೆ, ಅವರು ಕೆಲಸ ಮಾಡ್ತಾರೆ, ನಾವು ಅವ್ರ ವಿರುದ್ಧ ಮಾಡಲ್ಲ, ಎಲ್ಲೋ ಕನ್ನಡ ಕೆಲಸ ಮಾಡ್ತಾರೆ ಅಂತ. ಅದನ್ನು ಹೇಳ್ಬಿಟ್ಟು ಕೆಲವರು ಹೇಳ್ತಾರೆ ವಿಭಾಗ ಆಗೋಯ್ತು. ವಿಭಾಗ ಆಗಿಲ್ಲ, ಎಲ್ಲ ಒಂದೇ, ಅವ್ರದ್ದು ಮನಸ್ಸೆಲ್ಲ ಒಂದೇ, ಗುರಿನೂ ಒಂದೇ, ಕನ್ನಡದ ಕೆಲಸ ಮಾಡಬೇಕು ಅಂತ ಅದನ್ನು ಮಾಡ್ತಾ ಇದ್ದಾರೆ ಅಷ್ಟೇ. ನಾನು ಯಾರ ವಿರುದ್ಧವಾಗೂ ಮಾತಾಡಲ್ಲ. ಆದರೆ ಕನ್ನಡ ಚಳುವಳಿಗಾರರ ಬಗ್ಗೆ ಅವಹೇಳನ ಮಾಡುವಂಥ ವಿಡಿಯೋದಲ್ಲಿ ಕೂತ್ಕೊಂಡು ನಮ್ಮ ವಿರುದ್ಧವಾಗಿ, ಕನ್ನಡ ಚಳುವಳಿಗಾರರ ವಿರುದ್ಧವಾಗಿ ದಯವಿಟ್ಟು ಯಾವ ಚಳುವಳಿಯ ಕಾರ್ಯಕರ್ತರು ಮಾಡಬೇಡಿ ಅಂತ ಕೈ ಮುಗಿದು ಕೇಳ್ಕೊಳ್ತೀನಿ. ಏನೇ ಸಮಸ್ಯೆಗಳು ಬಂದು ಕಾರ್ಯಾಲಯಕ್ಕೆ ಬಂದು ಅದನ್ನು ಸಮಸ್ಯೆಗಳನ್ನು ಬಗೆಹರಿಸೋ ಶಕ್ತಿ ನಿಮಗಿದೆ. ಅದನ್ನು ಕಾರ್ಯಾಲಯಕ್ಕೆ ಬಂದು ಅಂತ ನಾನು ಬೆಂಗಳೂರು ನಗರದ ಗೌರವಾಧ್ಯಕ್ಷನಾಗಿ, ಕರ್ನಾಟಕ ರಕ್ಷಣೆ ಗೌರವಾಧ್ಯಕ್ಷನಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಸರ್, ರಾಜ್ಯದ ಬಹುತೇಕ ಸಾರ್ವಜನಿಕ ಸ್ಥಳಗಳಲ್ಲಿ ಹಾಗೆ ಸರ್ಕಾರಿ ಸಾರಿಗೆ ಬಸ್ಗಳ ಮೇಲೂ ಕೂಡ ಇವತ್ತು ಅಡ್ವರ್ಟೈಸ್ಮೆಂಟ್ಗಳನ್ನ ಹಾಕ್ತಾ ಇದ್ದಾರೆ ಸರ್. ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಥರ ಹಾಕೋದೇ ಇಲ್ಲ. ಕೆಲವು ಕಡೆ ಹಾಕ್ಕೊಳ್ತಾರೆ. ಆದರೆ ಸರ್ಕಾರಿ ವಾಹನಗಳ ಮೇಲೆ ಈ ರೀತಿ ಅಂದರೆ ಯಾವ್ಯಾವುದೋ ಅಡ್ವರ್ಟೈಸ್ಮೆಂಟ್ಗಳು ಹಾಕುವಂಥದ್ದು ಎಷ್ಟು ಸರಿ ಅಂತ ಸರ್?
ಸರ್ ಅದು ಬಹಳ ದೊಡ್ಡ ತಪ್ಪು, ಅಪರಾಧ, ದೊಡ್ಡ ಅಪರಾಧ. ಒಬ್ಬ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆ, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ, ಎರಡು ಸಂಸ್ಥೆ ಇದೆಯಲ್ಲ, ಅದು ದೊಡ್ಡ ಅಪರಾಧ ಮಾಡ್ತಾ ಇದೆ. ಹೊರ ರಾಜ್ಯದವ್ರನ್ನ ನೋಡ್ಕೊಂಡಾಗ ನಾನು ಹೇಳ್ತಾ ಇಲ್ಲ, ನನ್ನ ಅನುಭವದಲ್ಲಿರ್ತಕ್ಕಂಥ ಮಹಾರಾಷ್ಟ್ರದಲ್ಲಿ ಬಸ್ಗಳನ್ನು ನೋಡಿದ್ದೀನಿ, ತೆಲಂಗಾಣದಲ್ಲಿ ಬಸ್ಗಳನ್ನು ನೋಡಿದ್ದೀನಿ, ಆಂಧ್ರ ಪ್ರದೇಶದಲ್ಲಿ ಯಾರೂ ಸಹ ಅವರ ಲಾಂಛನವನ್ನು ಮುಚ್ಚಿ, ಅವರ ಸಂಸ್ಥೆಯನ್ನು ಮುಚ್ಚಿ ಯಾರೂ ಸಹ ಪ್ರಚಾರ ಮಾಡ್ತಾ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಮೈಸೂರು ಮಹಾರಾಜು ಕೊಟ್ಟಂಥ ಒಂದು ಕೊಡುಗೆ ಲಾಂಛನ ಯಾವುದು, ಗಂಡು ಬೇರುಂಡ. ಆ ಗಂಡು ಬೇರುಂಡ ಸಮೇತವಾಗಿ ನೀವು ಸಾಧ್ಯವಾದರೆ ನಂಬರ್ ಪ್ಲೇಟನ್ನು ಸಹ ಮುಚ್ಚುವಂಥ ವ್ಯವಸ್ಥೆ ಮಾಡಿ, ಒಬ್ಬ ಯಾರೋ ಬಂಡವಾಳಶಾಹಿ ಪ್ಯಾರಾಗನ್ ಚಪ್ಪಲಿ ಕಂಪ್ನಿಯವನು, ಯಾವುದೋ ಬ್ಯಾಂಕ್ ಉದ್ಯೋಗಿಗಳು, ಚಿನ್ನ ಅಡ ಇಡೋನು, ಸ್ಕೂಟ್ರ್ ಕಂಪ್ನಿಯವನು, ಇಟ್ಕೆ ಕಂಪ್ನಿಯವನು, ಇವರೆಲ್ಲ ಬಂದು ಆ ಗಂಡು ಬೇರುಂಡ ಲಾಂಛನವನ್ನು ಮುಚ್ಚಿ ಸಾರಿಗೆ ಸಂಸ್ಥೆ ಹೆಸರನ್ನು ಮುಚ್ಚುತ್ತಾ ಇದ್ದಾರಲ್ಲ, ಇದು ದೊಡ್ಡ ಅಪರಾಧ. ಇದಕ್ಕೆ ಯಾರು ಅಪ್ಪಣೆ ಕೊಟ್ಟಿದ್ದಾರೆ, ಇದಕ್ಕೆ ಯಾರು ಉತ್ತೇಜನ ಕೊಡ್ತಾ ಇದ್ದಾರೆ ಮತ್ತು ಅಂಟಿಸ್ತವನಿಗೆ, ಅದಕ್ಕೆ ಪರ್ಮಿಷನ್ ಕೊಟ್ಟವನಿಗೆ, ಇಬ್ಬರಿಗೂ ಸಹ ಏನಂತ ತಿಳ್ಕೊಂಡಿದ್ದಾರೆ ಬೆಂಗಳೂರು ಮಹಾನಗರ ಪಾಲಿಕೆ ಮತ್ತು ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆ ಏನಂತ ತಿಳ್ಕೊಂಡಿದ್ದಾರೆ? ಮೈಸೂರು ಮಹಾರಾಜರಿಗೆ ಅವಮಾನ, ಇದು ಕನ್ನಡ ಸಂಸ್ಕೃತಿಗೆ ಅವಮಾನ, ಕನ್ನಡಕ್ಕೆ ಅವಮಾನ. ಕನ್ನಡಕ್ಕೆ ಒಂದು ಸಮವಸ್ತ್ರ ಇದೆ, ಎಲ್ಲ ಇಲಾಖೆಗಳಲ್ಲೂ ಒಂದು ಸಮವಸ್ತ್ರ ಇದೆ. ಒಂದು ಸಮವಸ್ತ್ರದ ಯಾವುದೇ ಇಲಾಖೆಗೆ ಹೋದರೂ ಅವನು ಹೀಗೆ ಬರಬೇಕು ಅಂತ. ಈ ಕರ್ನಾಟಕ ರಾಜ್ಯದ ಸಾರಿಗೆ ಸಂಸ್ಥೆಯಲ್ಲೂ ಒಂದು ಸಂಸ್ಥೆ ಇದೆ. ಅದೇ ಬಸ್ಗೆ ಸಮವಸ್ತ್ರ ಇಲ್ವಾ? ಒಂದು ಕೆಂಪು ಬಸ್ಸು, ಒಂದು ಹಳದಿ ಬಸ್ಸು, ಒಂದು ನೀಲಿ ಬಸ್ಸು, ವಿಚಿತ್ರ ಆಗ್ಬಿಟ್ಟಿದೆ ಕನ್ನಡ. ಒಂದು ಡಕೋಟಾ ಎಕ್ಸ್ಪ್ರೆಸ್ ಥರ ಅದು, ಇದು KSRTC ಬಸ್, ಖಾಸಗಿ ಬಸ್ ಅಂತ ಕಂಡುಹಿಡಿಯಲಿಕ್ಕೆ ಆಗ್ತಾ ಇಲ್ಲ. ಪ್ಯಾರಾಗನ್ ಚಪ್ಪಲಿ ತಗೊಳ್ಳಿ ಅಂತ ಚಪ್ಪಲಿ ಎಲ್ಲ ಅಂಟಿಸ್ಬಿಟ್ಟಿದ್ದಾರೆ. ಗಂಡು ಬೇರುಂಡ ಮೇಲೆ ಯಾರನ್ನ ಚಪ್ಪಲಿ ಅಂಟಿಸ್ತಾರೇನ್ರಿ? ಅದರಷ್ಟು ಅವಮಾನ ಯಾರೆಲ್ಲ. ಮೊದಲು ಅವರು ಜೈಲಿಗೆ ಕಳಿಸ್ಬೇಕು ಅಂತ ಅಧಿಕಾರಿಗಳನ್ನು, ಇರಲಿಕ್ಕೆ ಲಾಯಕ್ಕಲ್ಲ ಕನ್ನಡ ನಾಡಿನಲ್ಲಿ. ನಮ್ಮ ದುಡ್ಡು ಕನ್ನಡ ನಾಡಿನ ದುಡ್ಡದು. ಕನ್ನಡಿಗರು ಬೆಳೆಸಿರ್ತಕ್ಕಂಥ ಸಂಸ್ಥೆ ಯಾವುದು? ಕರ್ನಾಟಕ ರಾಜ್ಯ ಸಂಸ್ಥೆ ಸಾರಿಗೆ ಮತ್ತು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ. ಚಾಲಕರು, ನಿರ್ವಾಹಕರು ಮತ್ತು ಸಿಬ್ಬಂದಿ ವರ್ಗ ಬೆಳೆಸಿರ್ತಕ್ಕಂಥ ಸಂಸ್ಥೆ ಅದು, ಕನ್ನಡಿಗರ ಸಂಸ್ಥೆ ಅದು. ರಾತ್ರಿ ಹಗಲು, ರಾತ್ರಿ ನೈಟು ಅಂತ ಹೇಳಿದ್ರೆ ರಾತ್ರಿ ಸೊಳ್ಳೆ ಪದ್ರ ಕಟ್ಕೊಂಡು ಒಳಗಡೆ ಸೊಳ್ಳೆಲಿ ಕಚ್ಚಿಸ್ಕೊಂಡು ಬೆಳಿಗ್ಗೆ ಹೋಗಿ ಕ್ಯಾಶ್ ಕೊಟ್ಬಿಟ್ಟು ಬರ್ತಾನಲ್ಲ, ಹೌದು, ಆ ಸಂಸ್ಥೆನ ನೀವು ಮುಚ್ಚಿತಿರಲ್ಲ. ನಾಚಿಕೆ ಆಗಲ್ಲ ಬೆಂಗಳೂರು ಮಹಾನಗರ ಸಾರಿಗೆ ಅವ್ರಿಗೆ? ಅದು ಯಾರೇ ಅಧಿಕಾರಿಯಾಗಿರಲಿ ತಕ್ಷಣ ಇದನ್ನು ನಿಲ್ಲಿಸ್ಬೇಕು ಅಂತ ನಾನು ಸುಮಾರು 150-170 ಬಸ್ವರೆಗೂ ಎಲ್ಲ ನಾಮಫಲಕಗಳನ್ನು ಕಿತ್ತಾಕಿದ್ದೀನಿ. ಓಕೆ, ಮೊದಲು ಚಿಕ್ಕದಾಗ ಹಾಕೋರು, ನಾನು ಕೀಳಂತ ಸಮಯದ ಇದ್ರೆ ಇವಾಗ ದೊಡ್ಡದೇ ಆಗ್ತಾ ಇದ್ದಾರೆ. ನೀವು ಒಬ್ಬೊಬ್ಬರೇ ಹೋಗ್ತೀವಿ? ನಾನು ಒಬ್ಬರೇ ಹೋಗ್ತೀನಿ. ಅದಕ್ಕೇನು ಏನಕ್ಕೆ ಅದಕ್ಕೆ 100 ಜನ ಸರ್, ನೀವು ತಿಳ್ಕೊಂಬೋದು 10 ಜನ ಕರ್ಕೊಂಡೋಗ್ಬೇಕು, ಯಾರು ಬರಲ್ಲ ಸರ್. ವಿಡಿಯೋ ಮಾಡ್ತಾ ಇರ್ತಾನೆ ಯಾರೋ ಒಬ್ಬ, ಸ್ವಲ್ಪ ವಿಡಿಯೋ ಮಾಡಪ್ಪ ನಾನು ತೆಗಿತೀನಿ ಅಂದರೆ, ನಾನು ತೆಗೆಯೋದು ನೋಡಿ ವಿಡಿಯೋನೇ ನಿಲ್ಲಿಸ್ಬಿಟ್ಟು ಪಕ್ಕದಲ್ಲಿ ಕೊಟ್ಬಿಟ್ಟು ಹೊಟ್ಟೋಗ್ಬಿಡ್ತಿರ್ತಾನೆ. ಯಾಕಂದ್ರೆ ಅವ್ನಿಗೆ ಭಯ, ನನ್ನನ್ನೆಲ್ಲೋ ಇದು ಮಾಡ್ಬಿಡ್ತಾರೆ. ಯಾರು ಏನು ಮಾಡಲ್ಲ, ಅದು ವಿಡಿಯೋ ತೆಗಿಯಕ್ಕೆ ಭಯ ಆಯ್ತಾರೆ. ಜನ ಬರ್ತಾರ ಸರ್? ಓಲಿ ನಾನು ಮಾಡ್ತಾ ಇದ್ದೀನಲ್ಲ ತಡಿ. ವಿಜಯ್ ಕುಮಾರ್ ಅವರು ವಿಜಯನಗರದಲ್ಲಿ ಮಾಡ್ತಾರೆ, ರೈಲ್ವೆ ಸ್ಟೇಷನ್ ಮಾಡ್ತಾರೆ. ವಿಶಾಲವಾಗಿದೆ ಸರ್ ಬೆಂಗಳೂರು ನಗರ, ವಿಶಾಲವಾಗಿದೆ, ರಾಜ್ಯ ವಿಶಾಲವಾಗಿದೆ. ಅಲ್ಲಲ್ಲಿ ಆ ಕಾರ್ಯಕರ್ತರ ತಂಡ ಉಟ್ಕೊಳ್ಬೇಕು ಸರ್. ಸ್ವಯಂ ಸೇವಕರಾಗಿ ನನಗೆ ಇದು ಏನು ಮಾಡಲ್ಲ. ಇದು ಈ ಬೆಂಗಳೂರಿನಲ್ಲಿ ಸಾರಿಗೆ ಸಂಸ್ಥೆ ಸ್ಟಿಕ್ಕರ್ ತೆಗಿತೀವಲ್ಲ, ಅದು ತೆಗೆದ್ರೆ ಅಪರಾಧ ಆಗಲ್ಲ. ಯಾಕೆ ಅಪರಾಧ ಆಗಲ್ಲ ಅಂದರೆ ಅಪರಾಧಿಗಳು ಅವರು ಆಗ್ತಾರೆ. ಯಾವ ಸಾರಿಗೆ ಸಂಸ್ಥೆ ಲಾಂಛನ ಮುಚ್ಚುತ್ತಾರೋ ಅವ್ರ ಅಪರಾಧಿಗಳು, ನಾವು ಅಪರಾಧಿಗಳೆಲ್ಲ, ನಾವು ಸರಿ ಮಾಡ್ತಾ ಇದ್ದೀವಿ. ಈ ಧೈರ್ಯ ಕನ್ನಡಿಗರಲ್ಲಿ ಬರಬೇಕು. ಬರ್ತಾ ಇಲ್ಲ, ಏನು ಮಾಡೋಣ? ಕೆಲವರು ನಾಚಿಕೆ ಬೀಳ್ತಾರ, ಕೆಲವರು ಕಾನೂನಿಗೆ ಎದುರ್ತಾರೋ ನನಗಂತೂ ಗೊತ್ತಿಲ್ಲ. ಒಂದು 50 ಜನ ಬೆಂಗಳೂರು ನಗರದಲ್ಲಿ ಆ ಸ್ಟಿಕ್ಕರ್ ಕಿತ್ತಾಕಿ ಕಪ್ಪು ಬೆಳೆಸ್ಬಿಡಿದ್ರೆ ಆಗುತ್ತೆ. ನಾನು ಒಬ್ಬನೇ ಮಾಡಿದ್ರೆ ಅದರಿಂದ ಏನು ಪ್ರಯೋಜನ ಆಗಿಲ್ಲ. ಪ್ರಚಾರ ಮಾಡ್ತಾ ಇರ್ತೀನಿ ಅನ್ನೋಗೆ ಇದೆ, ಆದರೆ ನಾನು ಜಾಗೃತಿಯಾಗಿ ಒಂದು ಪ್ರಚಾರ ಮಾಡಿದ್ದೀನಿ ಅಷ್ಟೇ. ಇದೇ ನನ್ನ ಸಾಧನೆ ಅಲ್ಲ. ಕನ್ನಡದ ಮನೆಯಾಗಿ ಜ್ಯೋತಿರ್ನಿಧಾನ. ಸರ್, ತಾವು ಕಂಡಂಥ ರಾಜಕೀಯದ ಬಗ್ಗೆ, ಈಗಿನ ಒಂದು ರಾಜಕೀಯ ವ್ಯವಸ್ಥೆ ಇರ್ಬೋದು ಅಥವಾ ಇಂದಿನ ರಾಜಕೀಯ ವ್ಯವಸ್ಥೆ ಇರ್ಬೋದು, ಈ ಎಲ್ಲ ವಿದ್ಯಮಾನಗಳ ಬಗ್ಗೆ ತಾವೊಬ್ಬರು ಹಿರಿಯ ಹೋರಾಟಗಾರರಾಗಿ ಏನನ್ನು ಹೇಳಕ್ಕೆ ಬಯಸ್ತೀರಿ ಸರ್? ರಾಜಕೀಯ ಪಕ್ಷದ? ಎಸ್ ಸರ್. ಏನು ರಾಜಕೀಯ ಪಕ್ಷದ ಹೇಳೋಕ್ಕಾಗಲ್ಲ. ನನಗೂ ತುಂಬ ಅಪಾರವಾದ ಅಭಿಮಾನ, ನನ್ನ ಅಪಾರವಾದ ಅನುಭವ ಆಗ್ಬಿಟ್ಟಿದೆ ರಾಜಕೀಯದಲ್ಲಿ. ಓಕೆ. ಇವತ್ತು ರಾಜಕೀಯ ಪಕ್ಷ, ಕನ್ನಡ ನಾಡು, ಕನ್ನಡ ಭಾಷೆ ಹಿಂದುಳಿಬೇಕಾದ್ರೆ ಪ್ರಮುಖವಾದ ರಾಜಕೀಯ ಪಕ್ಷಗಳೇ ಕಾರಣ. ನೇರವಾಗಿ ಹೇಳ್ತಾ ಇದ್ದೀನಿ ಇದನ್ನು, ಹಿಂದೆ ಮುಂದೆ ಮಾತಾಡೋಕ್ಕೆ ಬಯಸೋನಲ್ಲ ನಾನು. ಕನ್ನಡದ ಬೆಳವಣಿಗೆಗೆ ಆಂಧ್ರ ಪ್ರದೇಶ ಪಕ್ಕದ ರಾಜ್ಯಗಳನ್ನು ನೋಡಿದಾಗ ಅವರು ಯಾವುದಕ್ಕೆ ಎದುರವರಲ್ಲ ಭಾಷೆ ವಿಷಯದ ಬಗ್ಗೆ. ನಮ್ಮಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಆಗಿದೆ, ರಾಷ್ಟ್ರೀಯ ಪಕ್ಷಗಳಾಗ್ಬಿಟ್ಟಿದೆ. ಈ ಪಕ್ಷಗಳೆಲ್ಲ ರಾಷ್ಟ್ರೀಯ ಪಕ್ಷಗಳಾಗಿದೆ. ಇಲ್ಲಿ ಅವ್ರದ್ದು ಲೆಕ್ಕಾಚಾರ, ಓಟಿನ ಲೆಕ್ಕಾಚಾರ ಆಗ್ತಾ ಇದ್ದಾರೆ. ನಾವು ಈ ಕನ್ನಡ ಭಾಷೆಯನ್ನು ಪ್ರಬುದ್ಧವಾಗಿ ಬೆಳೆಸ್ಬಿಟ್ರೆ ಹೊರಗಡೆ ರಾಜ್ಯದವರು ನನಗೆ ಮತವನ್ನು ಕೊಡಲ್ಲ ಅಂಬತಕ್ಕಂಥ ಭ್ರಮೆಯಲ್ಲಿದ್ದಾರೆ ಮತ್ತು ಎದುರ್ತಾ ಇದ್ದಾರೆ. ಮತ್ತು ನಮ್ಮ ಬೆಂಗಳೂರನ್ನ ಬೆಳೆಯಲಿಕ್ಕೆ ಕಡಿವಾಣ ಹಾಕಬೇಕು. ಸಾಕು, ಬೆಂಗಳೂರು ಬೆಳೆದಿರ್ತಕ್ಕಂಥದ್ದು ಸಾಕು. ಬೆಳೀತಾ ಹೋದರೆ ಕನ್ನಡಿಗರಿಗೆ ಅನುಕೂಲವಾಗ್ತಾ ಇಲ್ಲ.
ವಲಸೆಗೆ ಅನುಕೂಲವಾಗ್ತಾ ಇದೆ. ಬೆಂಗಳೂರು ಮಹಾನಗರ ಬೆಳೆಯೋದ್ರಿಂದ ತಿಳ್ಕೊಳ್ಬೋದು, ಬೆಳೆದಿದೆ ನೋಡ ಬೆಂಗಳೂರು ನಗರ ಅಂತಾರೆ. ಅದು ಬೆಂಗಳೂರು ನಗರ ಬೆಳೆದಂಗೆಲ್ಲ ವಲಸಿಗರು ಜಾಸ್ತಿ ಆಗ್ತಾ ಇದ್ದಾರೆ. ಇದಕ್ಕೆ ಕಡಿವಾಣ ಹಾಕಲಿಲ್ಲ ಅಂದರೆ ಮುಂದೊಂದು ದಿನ ಕನ್ನಡಿಗರು ಅಲ್ಪಸಂಖ್ಯಾತರು ಆಗ್ತಾ ಇದ್ದಾರೆ, ಮುಂದೆ ಆಗೋದ್ರಲ್ಲಿ ಸಂಶಯ ಇಲ್ಲ. ಏನಕ್ಕೋಸ್ಕರ ನೀವು ಬೆಳೆಸ್ತಾ ಇದ್ದೆ? ಕನ್ನಡ ನಾಡನ್ನು ರೈತರನ್ನ ಹಾಳು ಮಾಡಿದ್ದು ನೀವೇ, ಸರ್ಕಾರಗಳೇ ರೈತರನ್ನ ಹಾಳು ಮಾಡಿದ್ದು. ನಮಗೆ ಬಿಡದಿಗೆ ಹೋದರೆ ಭತ್ತ ಸಿಗೋದು, ಪಕ್ಕದಲ್ಲಿ ರಾಮನಗರಕ್ಕೆ ಹೋದರೆ ರಾಗಿ ಸಿಗೋದು ಅಲ್ವೇನ್ರಿ? ತುಂಬ ಹತ್ರದಲ್ಲಿ ಬೇಡ, ಅಲ್ಲಿಂದ ನಾವು ತಂದಿದ್ದೀವಿ ರಾಗಿ ಅಕ್ಕಿಗಳನ್ನ ಪಕ್ಕದಲ್ಲಿ. ಇವತ್ತು ನೀವೇನು ಮಾಡ್ರ ಅಲ್ಲಿ ಲ್ಯಾಂಡ್ಗಳನ್ನು ಸಂಪಾದನೆ ಮಾಡಿದ್ರ, ಲ್ಯಾಂಡ್ಗಳನ್ನು ಸಂಪಾದನೆ ಮಾಡಿ ರೈತರನ್ನು ಸೋಂಬೇರಿ ಮಾಡಿಬಿಟ್ರ. ಹೋಗಿ ಆಮೇಲೆ ಆ ರೈತರು ಸೋಂಬೇರಿ ಮಾಡಿ ಅವ್ರಿಗೊಂದಿಷ್ಟು ಹಣಕಾಸು ವ್ಯವಸ್ಥೆ ಮಾಡಿದ್ರ. ಅಂದರೆ ಅವ್ರ ಜೀವನದವ್ರಿಗೂ ಪರವಾಗಿಲ್ಲ, ಅವ್ರ ಮಕ್ಕಳ ಭವಿಷ್ಯ ಏನಾಗುತ್ತೆ ರೀ? ಇವಾಗ ನೀವೇನೋ ಒಂದು 2 ಎಕರೆ ಮಾರ್ಬಿಟ್ರ ದುಡ್ಡು ಕೊಟ್ಬಿಟ್ರೆ ಅವ್ನು ಇರೋವರೆಗೂ ಇರ್ತಾನೆ ಮಾಡ್ತಾನೆ, ಅವ್ರ ಮಕ್ಕಳ ಭವಿಷ್ಯ ರೈತ ಅನ್ನೋದು ಪದನೇ ಇಲ್ದಂಗೆ ಆಗುತ್ತೆ. ಇದು ಪ್ರೊಫೆಸರ್ ನಂಜುಂಡಸ್ವಾಮಿ ಅವ್ರನ್ನ ನೆನೆಸ್ಕೊಳ್ಬೇಕು. ಅವ್ರು ಭಾಳಷ್ಟು ವಿರೋಧ ಮಾಡಿದ್ರು, ಅಕಾಲಕ್ಕೆ ಅವರು ತೀರೋಗ್ಬಿಟ್ರು. ಆದರೆ ಅವರ ವಿಚಾರಗಳನ್ನ ನೆನೆಸ್ಕೊಂಡು ಬುದ್ಧಿ ಬೇಡವಾ? ಏನು ಒಬ್ಬ ಮಂತ್ರಿಗಳು ನಾನು ಇಷ್ಟೇ ಕೇಳೋದು, ನಿಮ್ಗೆ ಎಷ್ಟು ಬೇಕು ರೀ ಊಟ? 3 ಹೊತ್ತು ಊಟ ಅಲ್ವಾ? 6 ಹೊತ್ತು ಊಟ ಮಾಡಿದ್ರಿ ನೀವು, ಬೇಡ ಅನ್ನಲ್ಲ. ನಿಮ್ಗೆ ಬಟ್ಟೆ ಬೇಕಾ? ಶುದ್ಧವಾದ ಬಟ್ಟೆ ಹಾಕ್ರಿ. ನಿಮ್ಗೊಂದು ಕಾರ್ ಬೇಕು ಮಾಡ್ಕೊಡಿ. ಅದು ಬಿಟ್ಟು ನೀವು ಯಥೇಚ್ಛವಾಗಿ ಎಷ್ಟೊಂದು ಸಂಪಾದನೆ ಮಾಡ್ತೀರಾ, ಕೋಟಿಗಟ್ಟಲೆ. ನಿಮ್ಗೆ ಅರಗಿಸ್ಕೊಳ್ಳೋ ಶಕ್ತಿ ಇದೆಯಾ? ಅದನ್ನ ನಿಮಗೆ ಖಂಡಿತ ನಿಮ್ಗಿಲ್ಲ, ಶಕ್ತಿ ಇಲ್ಲ ರೀ. ಅದನ್ನ ಕೊನೆಗೆ ಏನೋ ಮಾಡ್ತೀರಾ, ಮರಿ ಮಕ್ಕಳು ಮೊಮ್ಮಕ್ಕಳು ಮಜಾ ಮಾಡ್ತಾರ್ರಿ. ಬೇಡ್ರಿ. ಶಾಂತವೀರ ಗೋಪಾಲ್ ಗೌಡ್ರು, ಕೆಂಗಲ್ ಹನುಮಂತಯ್ಯನವರು, ಇವ್ರನ್ನೆಲ್ಲ ನೋಡ್ಬೇಕ್ರಿ. ದೇವರಾಜ ಅರಸು ಅವರು, ಇವರೆಲ್ಲ ಏನು ಲಕ್ಷ ಎಕರೆ ಗಟ್ಟಲೆ ಜಮೀನು ಮಾಡಿಬಿಟ್ರ. ಇವತ್ತು ಅವ್ರಿಗೆ ಈ ಮನೆ ಇಲ್ಲ ರೀ ಇವ್ರಿಗೆಲ್ಲ. ಆ ರೀತಿ ಮಂತ್ರಿಗಳು ಆಗ್ಬೇಕ್ರಿ ಇವತ್ತು. ಅವರು ಕುರುಹಗಳಿದೆ. ನಿಮ್ಮದು ಏನಿದೆ ಕುರುಹಗಳು? ಏನಿಲ್ಲ. ಈ ಕಡೆ ಈ ಕಡೆ ಈ ಶಿವಮೊಗ್ಗಕ್ಕೆ ಹೋದ್ರೆ ಈ ಕಡೆ ಈ ಅಪ್ಪಂದು ಎಲ್ಲ ಅವ್ರ ಹೆಸರು ಹೇಳ್ತಾರೆ ಹೊರತು ಸಾರ್ವಜನಿಕರಿಗೆ ಏನ್ರಿ ಮಾಡಿದ್ದಾರೆ ನೀವು? ನಿಮ್ಗೆ ಎಷ್ಟು ಎಕರೆ ಬೇಕು? 1 ಎಕರೆ, 2 ಎಕರೆ, 3 ಎಕರೆ, 5 ಎಕರೆ ಮಡಿಕೊಳ್ಳಿ ಸಾಕು. 5 ಎಕರೆ ಮಡಿಕೊಂಡ್ರೆ ಅದನ್ನ ಕರಗಿಸಕ್ಕಲ್ಲ. ಏನು 100 ಎಕರೆ ಕಬಳಿಸ್ತಿರಲ್ಲ? ಏನು ನೀವೇನು ಓಟಿ ಮಾಡಿರಲ್ಲ ಸರ್? 1000 ಅಲ್ಲ, ನನ್ನ ಅಭಿಪ್ರಾಯ ಇರ್ಬೋದು. ನನ್ನ ಅಭಿಪ್ರಾಯದಲ್ಲಿ ರೂಟಿ ಹೆಂಗೆ ನೀವು ಡ್ಯೂಟಿ ಮಾಡಲ್ಲ, ಓಟಿ ಮಾಡಲ್ಲ, ಕೆಲಸ ಮಾಡಲ್ಲ, ಸಂಬಳ ತೊಗೊಳ್ತೀರಾ, ಪೆಟ್ರೋಲ್ ಚಾರ್ಜ್ ತೊಗೊಳ್ತೀರಾ, TADA ಮಾಡ್ತೀರಾ, ಎಲ್ಲ ಸವಲತ್ತು ಕೊಟ್ಟಾಗ ಇವೆಲ್ಲ ಆಸ್ತಿ ಹೆಂಗೆ ಬಂತು ನಿಮಗೆ? ರಾಜಕಾರಣಿಗಳಿಗೆ ಹೆಂಗೆ ಮಾಡಿ ಬಂತೀರಾ ನಿಮ್ಗೆ ಆಸ್ತಿ? ಇದು ನೀವು ಚುನಾವಣೆ ಸಂದರ್ಭದಲ್ಲಿ ನಾಮದೇಶನ ಮಾಡಿದಾಗ ನಿಮ್ಮ ಆಸ್ತಿ ಎಷ್ಟಿತ್ತು? ಆಮೇಲೆ ಹೆಂಗೆ ಆಸ್ತಿ ಬಂತು? ಏನು ವ್ಯಾಪಾರ ಮಾಡ್ತಾ ಇದ್ದೀರಾ? ಕಿರಾಣಿ ಅಂಗಡಿ ಇಟ್ಟಿದ್ದೀರಾ ನೀವು? ಏನು ಮಾಡಿದ್ದೀರಾ? ಹೆಂಗೆ ಬಂತು ಆಸ್ತಿ? ನಮ್ಮ ದುಡ್ಡೇ, ಸಾರ್ವಜನಿಕ ದುಡ್ಡು. ಒಬ್ಬೊಬ್ಬ ಆಸ್ತಿ ಅತಿ ಹೆಚ್ಚಾಗಿ ಬೆಳೆಸ್ಬಿಟ್ಟಿದ್ದಾರೆ ಸರ್. ಮತ್ತು ಕನ್ನಡದ ಅಭಿಮಾನ ಇಲ್ಲ. ಈ ಬೆಂಗಳೂರು ನಗರಕ್ಕೆ ಕೆಂಪೇಗೌಡರು ಕಟ್ಟಂಥ ಕನಸು ಇದೆಯಲ್ಲ, ಆ ಕನಸನ್ನು ನುಚ್ಚು ಮಾಡಿಬಿಟ್ರು. ಕೆಂಪೇಗೌಡರು ಏನು ಮಾಡಿದ್ರು? ಇರೋರಿಗೆ ಒಳ್ಳೆ ಗಾಳಿ ಬೇಕು, ಬೆಳಕು ಬೇಕು, ಇವೆಲ್ಲ ಮಾಡಿದ್ರು. ಆದರೆ ಬೆಳಕು ಇವತ್ತು ಕನ್ನಡಿಗರಿಗೆ ಸಿಗ್ತಾ ಇದೆಯಾ? ಇವತ್ತು ಪರ ರಾಜ್ಯದವ್ರ ಪಾಲಾಗ್ತಾ ಇದೆ. ರಾಷ್ಟ್ರೀಯ ಪಕ್ಷಗಳಿಂದ ಇವತ್ತು ಮಾರ್ಕ್ ಆಗ್ತಾ ಇದೆ ಇಲ್ಲಿ. ರಾಷ್ಟ್ರೀಯ ಪಕ್ಷಗಳಿಂದ ಕನ್ನಡಕ್ಕೆ ಕುತ್ತು. ರಾಜಕೀಯ ಪಕ್ಷ ಅಂತ ಹೇಳಿದಾಗ ಸರ್, ಅದೇ ಬೇರೆ ಬೇರೆ ಹೊರ ರಾಜ್ಯಗಳ ರಾಜಕೀಯ ಪಕ್ಷದವ್ರಿಗೆ ಆ ಭಾಷೆ ಮೇಲೆ, ಜೊತೆಗೆ ಆ ನಾಡಿನ ಬಗ್ಗೆ, ಅಂದರೆ ಅವರ ರಾಜ್ಯದ ಬಗ್ಗೆ, ಅವರ ಜನರ ಬಗ್ಗೆ ಭಾಳಷ್ಟು ಅಭಿಮಾನ, ಗೌರವ ಮತ್ತು ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತಾರೆ. ನಮ್ಮಲ್ಲಿ ಮಾತ್ರ ಅದಿಲ್ಲ. ಯಾಕೆ ಸರ್? ಸರ್, ಹೊರ ರಾಜ್ಯದವರು ರಾಜಕಾರಣಿಗಳನ್ನ ಅವಲಂಬಿಸಿಲ್ಲ ಸರ್. ಹೊರ ರಾಜ್ಯದವ್ರ ಜನ, ಆ ಜನ ಇದೆಯಲ್ಲ, ಹೊರ ರಾಜ್ಯದ ಜನ ರಾಜಕಾರಣಿಗಳನ್ನ ಅವಲಂಬಿಸ್ಕೊಂಡಿಲ್ಲ. ಅವ್ರ ಮನೆಯಲ್ಲೇ ಆಗೋಗ್ಬಿಟ್ಟಿದೆ ಮಾತು ಶಿಕ್ಷಣ. ಹೌದು ಸರ್. ರಾಜಕಾರಣಿ ಹೇಳ್ದಂಗೆ ಅವ್ರು ಕೇಳಲ್ಲ. ಅವರು ಚುನಾವಣೆ ಬಂದಾಗ ಒಂದು ಪಕ್ಷವನ್ನು ಗೆಲ್ಲಿಸ್ತಾರೆ, ಒಂದು ಪಕ್ಷನ ಸೋಲಿಸ್ತಾರೆ. ಆದರೆ ಮಾತೃಭಾಷೆ ಬಂದಾಗ ಈ ರಾಜಕಾರಣಿ ಮುಖ ನೋಡಲ್ಲ ಸರ್. ಅವರು ತನ್ನ ಮನೆಯಿಂದಲೇ ಮಾತೃ ಶಿಕ್ಷಣ ಪ್ರಾರಂಭವಾದಾಗ ರಾಜಕಾರಣಿಗಳು ಮಾತಾಡಿ ಏನು ಇಲ್ಲೇ ಅಲ್ಲ, ಹಂಗಿಲ್ಲ. ಮಾತೃ ಶಿಕ್ಷಣನೇ ಇಲ್ಲ ನಮ್ಮಲ್ಲಿ. ಮಾತೃ ಶಿಕ್ಷಣ ಇಲ್ಲ ಸರ್ ನಮ್ಮಲ್ಲಿ. ಏನು ಹೇಳ್ತಾರೆ, ಸರ್ಕಾರಿ ಶಾಲೆಗಳನ್ನು ಇವರೇ ಟೇಪ್ ಕಟ್ ಮಾಡ್ತಾರೆ. ತನ್ನ ಮಕ್ಕಳನ್ನ ನೀವು ಕಳಿಸಿ ಆ ಶಾಲೆಗೆ. ಅವಾಗ ಯಾಕೆ ಉದ್ಧಾರ ಆಗಲ್ಲ ಶಾಲೆ? ಕಳಿಸಲ್ಲ. ನೀವು ಮಾಡೋದು ಟೇಪ್ ಕಟ್ ಮಾಡೋದು ನೀವು ಆ ಟೇಪ್ ಕಟ್ ಮಾಡೋ ನಿಮ್ಮ ಮಕ್ಕಳನ್ನೆಲ್ಲ ಕಾಲೇಜ್ ಸೇರಿಸಿ, ಆ ಸ್ಕೂಲಿಗೆ ಸೇರಿ, ಆ ಶಿಕ್ಷಣ ಸಂಸ್ಥೆಗಳಲ್ಲಿ ಆ ಶಾಲೆ ಯಾಕೆ ಉದ್ಧಾರ ಆಗಲ್ಲ? ಆಸ್ಪತ್ರೆಗಳು ಅಷ್ಟೇ, ಹೆರಿಗೆ ಹಾಸ್ಪಿಟ್ಲ್ ಮಾಡ್ತಾರೆ, ಒಂದು ಟೇಪ್ ಕಟ್ ಮಾಡ್ತಾರೆ ಉಚಿತ ಹೆರಿಗೆ. ನಿಮ್ಮ ಹೆಂಡತಿ ನಿಮ್ಮ ವ್ಯವಸ್ಥೆಗಳೇ ಇರಲ್ವ? ನಿಮ್ಮ ವ್ಯವಸ್ಥೆ ಮಾಡಿ ಅವಾಗ ಏನಾಗುತ್ತೆ? ಮಂತ್ರಿಗಳಮ್ಮ ಹೆಂಡತಿ ಬರ್ತಾರ, ಮಂತ್ರಿಗಳ ಮಕ್ಕಳು ಬರ್ತಾರಪ್ಪ ಹೆರಿಗೆಗೆ ಅಂತ ಅಲ್ಲಿ ವ್ಯವಸ್ಥೆ ಮಾಡ್ತಾರೆ. ಅವಾಗ ಸಾರ್ವಜನಿಕರಿಗೆ ಸವಲತ್ತು. ನಮ್ಗೆ ಹೇಳೋದು ಒಂದು, ನೀವು ಮಾಡೋದು ಒಂದು. ಇದು ನ್ಯಾಯನಾ? ನಾವು ದುಡ್ಡಿದೆ ಹೋಗ್ತೀವಿ ಮಾಡ್ಕೊಂಡು. ಅದೇ ದುಡ್ಡಿದೆ ಅಂದ್ರೆ ಮತ್ತೆ ಇದು ಯಾಕಿದೆ? ಇದು ಯಾರಿಗಿದೆ? ನೀವು ಬಡವರಲ್ಲ ಬಡವ್ರಿಗೆ? ನೀವು ಬಡವರಲ್ಲ ಹಂಗಾದ್ರೆ? ಜನಸಾಮಾನ್ಯ ನೀವು ಜನಸಾಮಾನ್ಯರೇ. ನಾವು ನಿಮ್ಮ ನಾಳವರು. ನಾಳೆ ಅದಾಗಬಾರ್ದು. ಅದು ದರ್ಪ ಅಂತ ಹೇಳ್ತೀನಿ, ಸರ್ವಾಧಿಕಾರಿ ಅಂತೀನಿ. ನೀವು ಸರ್ಕಾರದ ಸ್ವತ್ತುಗಳು. ನೀವು ರಿಟೈರ್ಡ್ ಆದಾಗ ನೀವು ಹೆಂಗೆ ಬೇಕಾದ್ರೆ ಮಾಡ್ಕೊಳ್ಳಿ. ನೀವು ಸರ್ಕಾರದ ಸ್ವತ್ತಾಗ ಸರ್ಕಾರದ ಸವಲತ್ತುಗಳು ನೀವು ತಗೊಳ್ರಿ. ಶಾಲೆಗಳಿಗೆ ನಿಮ್ಮ ಮಕ್ಕಳು ಸೇರಿಸಿ, ನೀವು ಶಾಲೆಗಳಿಗೆ ಭೇಟಿ ಕೊಡಿ. ಒಂದು ವ್ಯವಸ್ಥೆ ಬದಲಾವಣೆ ಮಾಡೋಕ್ಕೆ ಕ್ರಾಂತಿ ರೂಪದಲ್ಲಿ ಆಗಬೇಕು.
ಅದು ಶಾಂತವೇಲಿ ಗೋಪಾಲ್ ಗೌಡ್ರು ನೋಡಿಸ್ಕೊಟ್ರು, ಪ್ರೊಫೆಸರ್ ನಂಜನಸ್ವಾಮಿ ಅವ್ರು ನೋಡಿಕೊಟ್ರು. ಸರ್ ಇದೆಲ್ಲ ಒಂದು ರೀತಿ ಖಂಡಿತ ನೀವು ಹೇಳ್ತಾ ಇರೋದೆಲ್ಲ ನಾನು ಒಪ್ಕೊಂಡೆ ಸರ್. ಈ ಥರದ ಸಮಸ್ಯೆ ಆಗೋಕ್ಕೆ ಒಂದು ಕಡೆ ಜನರೇ ಕಾರಣ ಅಲ್ವಾ ಸರ್? ಖಂಡಿತ ಜನರು ಕಾರಣ. ಏಕೆ ಅಂತೇಳಿ ಜನರನ್ನ ಆ ರೀತಿ ಬೆಳೆಸ್ಬಿಟ್ಟಿದ್ದಾರೆ ರಾಜಕಾರಣಿಗಳು. ಒಡೆದಾಡೋ ಬುದ್ಧಿ, ಒಬ್ಬರನ್ನೊಬ್ಬರು ಗುಂಪನ್ನು ಎತ್ಕಟ್ಟುವಂಥದ್ದು. ಹೌದು, ಎತ್ಕಟ್ಟಿ ಚುನಾವಣೆ ಬಂದ್ರೆ ಬರೀ ಹಣ ಇಲ್ಲದೆ ಇದ್ರೆ ಒಬ್ಬ ಬೂತ್ಗೆ ಬರೋದೇ ಇಲ್ಲ. ಅದೇ ರೀತಿ ವ್ಯವಸ್ಥೆ ಆಗೋಗ್ಬಿಟ್ಟಿದೆ. ಏನು ಮಾಡ್ತೀರಾ? ಅದಾಗಿದೆ ಸರ್. ಅವ್ರು ಏನೇ ಮಾಡಲಿ ಸರ್, ಇವಾಗ ದುಡ್ಡು ತೊಗೊಂಡ್ಬಿಟ್ಟಾದ್ರೆ ಅವ್ರಿಗೆ ಮಾಡಬೇಕು ಅಂತ ಏನಿಲ್ಲ. ಕನ್ನಡ ನಾಡನ್ನು ಬೆಳೆಸುವಂಥ ವ್ಯವಸ್ಥೆ ಕನ್ನಡಿಗರಿಗಿದೆ ಸರ್. ಆದರೆ ಈ ಅವರನ್ನು ಒಡೆದು ಆಳುವಂಥ ರಾಜಕಾರಣಿಗಳಿದಾರಲ್ಲ, ಇವತ್ತು ಕನ್ನಡ ಸಂಘ ಸಂಸ್ಥೆಯನ್ನು ಮುಗಿಸೋರು ಅವರೇ. ಇಲ್ಲಿ ನೋಡಿ, ಇಲ್ಲಿ ನಮ್ಮನ್ನು ಹೊಗಳ್ತಾರೆ, ಇನ್ನೊಬ್ಬ ಏನು ಅವನೊಬ್ಬನೇ ಬೆಳೆಯ ನೀನು ಬೆಳೆಯ ಅಂತ ಇನ್ನೊಬ್ಬನ್ನ ಅಲ್ಲೋಗಿ ಅವನಿಗೆ ಸ್ವಲ್ಪ ಪೋಷಣೆ ಮಾಡೋದು, ಅವನ್ನೇ ಪೋಷಣೆ ಮಾಡ್ತಾರೆ, ಅವರೇ ದುಡ್ಡು ಇಲ್ಲೂ ಬರ್ತಾರೆ ಅಲ್ಲೂ ಬರ್ತಾರೆ. 4 ವಿಭಾಗ ಮಾಡಿ 4 ವಿಭಾಗಗಳು ಇವನು ಕೆಲಸ ಮಾಡಬೇಕು. ಆ ರೀತಿ ವ್ಯವಸ್ಥೆಯನ್ನು ಮಾಡ್ಕೊಳ್ತಾರೆ ರಾಜಕಾರಣಿಗಳು. ಮತ್ತು ರಾಷ್ಟ್ರೀಯ ಪಕ್ಷದಲ್ಲಿ ನಾನು ರಾಷ್ಟ್ರೀಯ ಪಕ್ಷದಲ್ಲಿ ಕೆಲಸ ಮಾಡ್ತಂತವನ್ನೇ, ಒಳ್ಳೆಯ ರಾಜಕಾರಣಿಗಳ ಹತ್ರ ನಾನು ಕೆಲಸ ಮಾಡಿದಂಥವನ್ನೇ. ಲಾಲ್ ಕೃಷ್ಣ ಅಡ್ವಾಣಿಯವರ ಜೊತೆಯಲ್ಲಿ, ಅಟಲ್ ಬಿಹಾರಿ ವಾಜಪೇಯಿ ಅವರ ಜೊತೆಯಲ್ಲಿ, ಮುರಳಿ ಮನೋಹರ್ ಜೋಶಿಯವರ ಜೊತೆಯಲ್ಲಿ ನಾನು ರಾಜಕೀಯವನ್ನು ಕೆಲಸ ಮಾಡಿರ್ತಕ್ಕಂಥವನ್ನೇ. ಅದು ಜಾಹೀರಾತಾಗಿದೆ, ಭಾರತೀಯ ಜನತಾ ಪಾರ್ಟಿಯ ಜಾಹೀರಾತಾಗಿದೆ ಅವರಿಂದ. ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕದಲ್ಲೂ ನಾನು ಕೆಲಸ ಮಾಡಿರ್ತಕ್ಕಂಥದ್ದು, ಪೂರ್ಣಾವಧಿಯಾಗಿ ಕೆಲಸ ಮಾಡಿದ್ದೀನಿ. ಅಲ್ಲಿನ ಕಲ್ತಿದ್ದು ಏನೂ ಕಲೀಲಿಲ್ಲ. ಅಲ್ಲಿ ಬಿರಿ ವಿಚಾರಗಳನ್ನು ಮಂಥನ ಮಾಡಿ ಬಿಟ್ಬಿಡ್ತಾರೆ ಅವರು ಅಷ್ಟೇ. ಮತ್ತೆ ರಾಷ್ಟ್ರೀಯ ಪಕ್ಷಗಳಿಂದಲೇ ವಲಸೆಗೋರು ಜಾಸ್ತಿ ಆಗ್ತಾ ಇರತಕ್ಕದ್ದು. ನಾವು ಹೊರಗಡೆ ಹೋದಾಗ ಒಂದು ರಸ್ತೆ ಗೊತ್ತಾಗಲ್ಲ ನಮಗೆ, ಯಾವ ರಸ್ತೆಗೆ ಹೋಗ್ಬೇಕು, ಯಾವ ಸಂಧಿಗೆ ಹೋಗ್ಬೇಕು ಅಂತ. ಈ ರಾಷ್ಟ್ರೀಯ ಪಕ್ಷಗಳವರು ಹೊರ ರಾಜ್ಯದವ್ರನ್ನ ಆಮದು ಮಾಡ್ಕೊಳ್ತಾ ಇರ್ತಕ್ಕಂಥವ್ರು ಯಾರು ಅಂದರೆ ರಾಷ್ಟ್ರೀಯ ಪಕ್ಷದವರೇ. ಇದಕ್ಕೆ ಕಡಿವಾಣ ಹಾಕಬೇಕು. ಕಡಿವಾಣ ಅಂತೂ ಹಾಕಲ್ಲ, ಇವರು ವೋಟ್ ಬ್ಯಾಂಕನ್ನು ಇನ್ಕ್ರೀಸ್ ಮಾಡ್ಕೊಳ್ಬೇಕು. ಹೌದು, ವೋಟ್ ಬ್ಯಾಂಕನ್ನು ಆದಷ್ಟು ಇವತ್ತು 60 ಓಟ್ ಇದೆ, ಇನ್ನು 40 ಓಟ್ ಜಾಸ್ತಿ ಮಾಡಬೇಕು. ಏನು ಮಾಡಬೇಕು? ಹೊರಗಡೆ ಅವ್ರನ್ನ ಕರ್ಕೊಂಡ್ಬರ್ಬೇಕು. ಅವ್ರಿಗೆ ಒಂದು ಆಧಾರ್ ಕಾರ್ಡ್ ಕೊಡ್ತಾರೆ, ಅವ್ರಿಗೆ ಉದ್ಯೋಗ ಕೊಡ್ತಾರೆ. ಇಲ್ಲಿನ ಬದುಕು ಏನಾಗ್ತಾ ಇದ್ರಿ, ಕನ್ನಡಿಗರ ಬದುಕು ಒಬ್ಬ ಸಣ್ಣ ಮೊದಲು ಇತ್ತು, ಅದೆಲ್ಲ ವಾಟಾಡಲಾಗಿರೋದು ನಮ್ಮ ನಾರಾಯಣಗೌಡರ ಹೋರಾಟ ಇದೆಯಲ್ಲ, ಅದರ ಪ್ರತಿಫಲವಾಗಿ ಕೆಲವರು ಹೊರಟೋಗ್ಬಿಟ್ರು. ಇವಾಗ ತಮಿಳವ್ರ ಕಾಟ ಇತ್ತು, ಇವತ್ತು ತಮಿಳವ್ರ ಕಾಟ ಇಲ್ಲ, ಅವರೆಲ್ಲ ಕನ್ನಡಿಗರಾಗ್ಬಿಟ್ಟಿದ್ದಾರೆ. ಹೌದು, ತಮಿಳವ್ರು ಮೊದಲು ಯಾವಾಗ ನೋಡಿ ಎಂ ಜಿ ಆರ್ ಅನ್ನೋರು, ಇವಾಗಿಲ್ಲ. ಎಲ್ಲೋ ಕದ್ದು ಮುಚ್ಚಿ ಮಾಡ್ತಾರೆ ಹೊರತು ನೇರವಾಗಿ ಮಾಡ್ತಾರೆ. ಅವಾಗ ನೇರವಾಗಿ ಮಾಡೋರು. ಈಗ ಕರ್ನಾಟಕ ರಕ್ಷಣಾ ವೇದಿಕೆ ಅವರಪ್ಪ ಬಿಡಲ್ಲ ನಮ್ಮನ್ನ ಅಂತ ಭಯಭೀತರಾಗಿದ್ದಾರೆ. ಹೌದು, ಈ ರೀತಿಯಾಗಿ ಬೆಳೀತಾ ಇದ್ದೀವಿ, ಬದಲಾವಣೆ ಆಗಿದೆ. ಅದಕ್ಕೆ ಕುಮ್ಮಕ್ಕೊಡಿಯವರು ರಾಷ್ಟ್ರೀಯ ಪಕ್ಷದವರು. ಅವರು ರಾಷ್ಟ್ರೀಯ ಪಕ್ಷದವರು ಚುನಾವಣೆ ಬಂದಾಗ ಎಲ್ಲ ಭಾಷೆಯಲ್ಲೂ ಕರಪತ್ರ ಹಂಚ್ತಾರೆ ಸರ್. ಈಗ ಹೌದು ಸರ್, ನೀವು ಹೇಳಿದ್ದೆಲ್ಲ ಕರಪತ್ರ ಏಕೆ ಹಂಚ್ತಾರೆ? ಚಿಕ್ಕಪೇಟೆ ಹೋದರೆ ಮಾರವಾಡಿ ಕರಪತ್ರ, ಹಿಂದಿ ಕರಪತ್ರ. ಅದ್ಯಾವುದೋ ಶಿವಾಜಿನಗರ, ಈ ವನ್ನಾರ್ಪೇಟೆ, ನೀಲಸಂದ್ರಕ್ಕೆ ಹೋದರೆ ತಮಿಳು ಕರಪತ್ರ. ಈ ಕಡೆ ಬೊಮ್ಮಸಂದ್ರ ಆ ಕಡೆ ಹೋದರೆ ತೆಲುಗು ನಾಮಪತ್ರ. ಈ ಕರಪತ್ರಗಳು ಏನಕ್ಕೆ? ಒಂದೇ ಭಾಷೆಯಲ್ಲಿ ಯಾವ್ದನ್ನ ಕರಪತ್ರ ಹೊಡಿಸ್ತಲ್ವಾ? ಯಾವ್ದಾರು ರಾಜಕೀಯ ಪಕ್ಷ ಹೊಡಿಸಿರೋದು ನೋಡಿದ್ದೀರಾ? ಮಾಡಲ್ಲ. ಅವ್ರಿಗೆ ಎಲ್ಲ ಭಾಷೆನೂ ಬೇಕು ಅವ್ರಿಗೆ. ನಾನು ಹೇಳ್ತಾ ಇಲ್ಲ, ನಮ್ಮದೇ ತಪ್ಪಿದೆ ಸರ್. ನಾವು ಸ್ವಲ್ಪ ಸ್ವಾಭಿಮಾನಿಗಳಾಗಿರ್ತಾ ಇಲ್ವಲ್ಲ ನಾವು. ನೀವು ಹೇಳೋದಲ್ಲ, ಯಾರನ್ನ ಕನ್ನಡದಲ್ಲಿ ಕೆಲಸ ಮಾಡಿದಾಗ ಅವ್ನಿಗೆ ಕೆಲಸ ಇಲ್ಲ, ಅವ್ನು ಇನ್ನೇನು ಕೆಲಸ ಇದೆ, ಅವ್ನು ಸೋಂಬೇರಿ, ಮನೆ ನೋಡಲ್ಲ, ಮಠ ನೋಡಲ್ಲ, ಈ ರೀತಿಯಾಗಿ ಹೋರಾಟ ಮಾಡೋನ್ನ ಕುಗ್ಗಿಸ್ತಾರೆ. ಯಾರು ಕುಗ್ಗಿಸ್ತಾರೆ? ನಮ್ಮವರೇ ಕೆಲವು ಕುಗ್ಗಿಸ್ತಾರೆ, ಕನ್ನಡಾಭಿಮಾನಿ ಕುಗ್ಗಿಸ್ತಾರೆ. ಇದು ಏನು ಮಾಡೋಕ್ಕಲ್ಲ, ನಮ್ಗೆ ಇದು ಒಂದು ಶಾಪ ಅನಿಸ್ತೈತೆ ಸರ್, ಶಾಪ ಅನಿಸ್ತೈತೆ. ಮಕ್ಕಳಿಗೆ ಶಿಕ್ಷಣದಲ್ಲೇ ಭಾಷಾಭಿಮಾನ ಇಲ್ಲ, ಜೊತೆಗೆ ನಾಡಿನ ಬಗ್ಗೆ ಗೌರವ ಇಲ್ಲ. ಅಂತಹ ಶಿಕ್ಷಣದ ವ್ಯವಸ್ಥೆ ಇವತ್ತಿದೆ. ಸುಮ್ಮನೆ ಹೇಳೋಕ್ಕೆ ಒಂದು ಪೋಸ್ಟರ್ ಅಷ್ಟೇ, ಒಂದು ಯಾವುದೋ ಒಂದು ಮಾಧ್ಯಮದ ಮುಂದೆ ಹೇಳಿಕೆಗಷ್ಟೇ ಸೀಮಿತ. ಇನ್ನು ಮಿಕ್ಕಿದ್ದೆಲ್ಲ ಸಂಪೂರ್ಣವಾಗಿ ಆಂಗ್ಲಮಯ ಇರಬೇಕು. ಎಷ್ಟಿರಬೇಕು? ನಮ್ಮ ಭಾಷೆಯನ್ನು ಮರೆಮಾಚುವಷ್ಟು ಆಂಗ್ಲ ಬೇಕಾ, ಹಿಂದಿ ಬೇಕಾ, ಬೇರೆ ಬೇರೆ ಭಾಷೆ ಬೇಕಾ? ಇಂತಹ ಪರಿಸ್ಥಿತಿ ಒಬ್ಬ ಹೋರಾಟಗಾರನಾಗಿ ಇದನ್ನೆಲ್ಲ ನೋಡಿದಾಗ ನಿಮ್ಗೇನು ಅನಿಸುತ್ತೆ ಸರ್? ಶಿಕ್ಷಣದ ವ್ಯವಸ್ಥೆ ಇದೆಯಲ್ಲ, ಅವನು ಯಾವುದೇ ಮಾಧ್ಯಮದಲ್ಲಿ ನಾವು ಅದಕ್ಕೆ ವಿರೋಧಿ ಅಲ್ಲ. ಆದರೆ ಮೊದಲನೇದಾಗಿ ಮಗು ಹುಟ್ಟಿದ ತಕ್ಷಣ ಅವರಿಗೆ ಪ್ರಾಥಮಿಕ ಶಿಕ್ಷಣ ತನ್ನ ಮನೆಯಿಂದ ಆಗಬೇಕು. ಹೌದು, ತನ್ನ ಮನೆಯಿಂದ ಯಾವ ರೀತಿ ಆಗಬೇಕು ಅಂದರೆ, ಭಾಳ ದೊಡ್ಡ ವಿದ್ಯಾಭ್ಯಾಸ ಅಲ್ಲ. ಮನೆಯಲ್ಲಿ ತನ್ನ ಆಡುವ ಭಾಷೆಗಳಿದೆಯಲ್ಲ, ಅದು ಸಂಪೂರ್ಣ ಕನ್ನಡದಲ್ಲಿ. ಅವನಿಗೆ 1 ವರ್ಷ 2 ವರ್ಷ ಮನೇಲೇ ಇರುತ್ತೆ ಮಗು, 3 ವರ್ಷ ಮನೇಲಿರುತ್ತೆ. ಆ 3 ವರ್ಷದಲ್ಲಿ ಪ್ರಥಮ ಶಿಕ್ಷಣ ಮಾತೃಭಾಷೆ ಕಲಿಸ್ಬಿಟ್ರೆ ಅವ್ನು ಬೇರೆ ಭಾಷೆ ಅಭಿಮಾನಿ ಆಗೋದೇ ಇಲ್ಲ. ಅವನು ಎಂಥ IAS ಆಫೀಸರ್ ಆಗಲಿ, ಅವನು ಯಾವುದೇ ಉನ್ನತ ಶಿಕ್ಷಣಕ್ಕೆ ಹೋದರೂ ಮಾತೃಭಾಷೆಯನ್ನು ಮರೆಯಲ್ಲ. ಇಲ್ಲಿ ಏನಾಗಿದೆ, ಕನ್ನಡಿಗರದೇ ಮೊದಲನೇದಾಗಿ ಮನೆಯಲ್ಲಿದ್ದಾರಲ್ಲ, ಮಮ್ಮಿ ಡ್ಯಾಡಿ ಅಂದರೆ ಏನೋ ಒಂದು ದೊಡ್ಡ ಗೌರವ. ಆಮೇಲೆ ಹೊರ ರಾಜ್ಯದ ಆಟಿಕೆಗಳು ಬರ್ತವೆ, ಏನೇನು ಆಟ ಸಾಮಾನುಗಳೆಲ್ಲ ಬರ್ತವೆ. ಫಾರಿನ್ ಆಟ ಸಾಮಾನುಗಳೇ ಕೈ ಕೊಡೋದು, ಮೊಬೈಲ್ಗಳು ಕೈ ಕೊಡೋದು, ಇದು ವ್ಯವಸ್ಥೆ. ಪ್ರಾಥಮಿಕ ಶಿಕ್ಷಣ ಏನಾಗ್ತದೆ ಹೇಳಿದ್ರೆ, ಮಕ್ಕಳಿಗೆ ಅದೇನು ದುಡ್ಡು ಖರ್ಚು ಮಾಡಬೇಕಾಗಲ್ಲ ರೀ. ತಂದೆ ತಾಯಿ, ಅಪ್ಪ ಅಮ್ಮ, ಚಿಕ್ಕಮ್ಮ, ತಾತ ಮುತ್ತಾತ ಈ ರೀತಿ ಹೇಳ್ಕೊಡ್ಬೇಕು. ಮತ್ತು ಕನ್ನಡದ ಸಾಹಿತಿಗಳನ್ನು, ಕನ್ನಡದ ಶರಣರನ್ನು, ಹೋರಾಟಗಾರನ ಫೋಟೋಗಳನ್ನು ನೋಡಿಸಿ ಅವರ ಪರಿಚಯ ಮಾಡಿಕೊಡ್ಬೇಕು ಮಕ್ಕಳಿಗೆ. ಅವಾಗೇನಾಗುತ್ತೆ, ಮಕ್ಕಳು ಮರೆಯಲ್ಲ ಅದನ್ನು.
ಅದನ್ನು ಬಿಟ್ಬಿಟ್ಟು ಏನು ಮಾಡ್ಬಿಟ್ಟಿದ್ದಾರೆ, ಸರ್ಕಾರ ಸರಿ ಇಲ್ಲ ಅಂತ ಹೇಳ್ಕೊಂಡ್ರೆ ಸಾಗಿಲ್ಲ. ನಾವು ಸರಿ ಮಾಡ್ಕೊಬೇಕು. ಪ್ರಾಥಮಿಕ ಹಂತವನ್ನು ಮಾತೃ ಶಿಕ್ಷಣ ಮನೆಯಿಂದ ಪ್ರಾರಂಭವಾದಾಗ ಮಾತ್ರ ಅವನು ಯಾವುದೇ ಕಾರಣಕ್ಕೂ ಅವನು ಎಂಥ ಒಂದು ಉನ್ನತ ಶಿಕ್ಷಣ ಕೊಟ್ಟರು ಮಾತೃಭಾಷೆಯಲ್ಲಿ ಏನಿರ್ತದೆ ತಲೆಗೆ ಹೋಗಿರ್ತದೆ ಅದು ಶಾಶ್ವತವಾಗಿ ಉಳಿಯುತ್ತೆ. ಇವಾಗ ಭಾಳ ಜನ ರಾಜ್ಯೋತ್ಸವದ ಬಗ್ಗೆ ಇಷ್ಟೊಂದು ಭಾಷಣ ಮಾಡಿ ಕೇಳ್ಕೊಂಡು ಬಿಟ್ಬಿಡ್ತಾರಲ್ಲ. ಅಲ್ಲಿ ಏನಾಗಿದೆ, ಕಾರ್ಮೆಂಟ್ಗಳಿದೆಯಲ್ಲ, ಇದು ಅಧ್ವಾನ ಮಾಡ್ತಾ ಇರ್ತಕ್ಕಂಥದ್ದು. ಈ ಖಾಸಗಿ ಶಾಲೆಗಳ ಕಾರ್ಮೆಂಟ್ಗಳಿದೆಯಲ್ಲ, ಇವರು ನಮ್ಮ ಶಿಕ್ಷಣವನ್ನು ಮಾತೃ ಶಿಕ್ಷಣ ಹಾಳು ಮಾಡ್ತಾ ಇರ್ತಕ್ಕಂಥವ್ರು. ಸರ್, ಇವತ್ತು ನೀವು ಯಾವುದೇ ಶಾಲೆಗಳ ಹತ್ರ ಸರ್, ಕಾನ್ವೆಂಟ್ಗಳಲ್ಲೂ ಕೂಡ ಕನ್ನಡನ ಒಂದು ಅಲ್ಲೂ ಕೂಡ ಇಂಪಾರ್ಟೆಂಟ್ ಅಂತ ಸರ್ಕಾರ ಆರ್ಡರ್ ಮಾಡಬೇಕಲ್ಲ ಸರ್. ಕಾನ್ವೆಂಟ್ಗಳಲ್ಲೂ ಕೂಡ ಅದನ್ನು ಮಾಡ್ತಾ ಇಲ್ಲ. ಸರಿಯಾದಂಥ ವ್ಯವಸ್ಥೆ ಸರ್ಕಾರ ಸರಿಯಾದ ಗಟ್ಟಿನಿಟ್ಟಿನ ಕ್ರಮ ತಗೊಳ್ತಾ ಇಲ್ಲ ಅವರು. ಇವತ್ತು ನೀವು ಕಾನ್ವೆಂಟ್ ಶಾಲೆಗಳ ಹತ್ರ ಮುಂದೆ ಹೋಗಿ ನಿಂತ್ಕೊಳ್ಳಿ ಸರ್. ನಾನು ಮಾಡಿದ ಕೆಲಸ ಅಲ್ಲಿ ರಾಷ್ಟ್ರಕವಿ ಅಂದರೆ ಯಾರು ಅಂದರೆ ಗೊತ್ತಿಲ್ಲ ಅಂತಾರೆ. ಹೌದು. ಯಾರು 7ನೇ ಕ್ಲಾಸ್ ಮಕ್ಕಳು 6ನೇ ಕ್ಲಾಸ್ ಮಕ್ಕಳಿಗೆ ಓದಿಸಿ ಸರ್. ಹೋಗಿ ನಾವು ಅದು ಪರೀಕ್ಷೆ ಮಾಡೋದೇ ಬೇಡ ಸರ್, ಹೋಗಿ ನಿಂತ್ಕೊಂಡ್ರೆ ಇಲ್ಲ. ಸರ್ಕಾರಿ ಶಾಲೆಗಳಲ್ಲಿ ನಮ್ಮದು ಕನ್ನಡ ಇದೆ ಅಂತಂದರೆ ಕನ್ನಡದಲ್ಲಿ ಸರಿಯಾದಂಥ ಶಿಕ್ಷಣ ವ್ಯವಸ್ಥೆ ಈ ಕಾನ್ವೆಂಟ್ಗಳು ಕೊಡ್ತಾ ಇಲ್ಲ. ಕನ್ನಡದ ಪ್ರಾಣ, ಕನ್ನಡದ ಮಾನ. ಒಂದು ಕಡೆ ಎಲ್ಲರಿಂದಲೂ ಹಾವಳಿ, ಕನ್ನಡಕ್ಕೆ ಎಷ್ಟು ಹಾವಳಿ ಆಗ್ತಾ ಇದ್ದಾರೆ. ಈ ಕಡೆ ಹೊರ ರಾಜ್ಯದವ್ರ ಹಾವಳಿ, ಈ ಕಡೆ ಶಿಕ್ಷಣದ ವ್ಯವಸ್ಥೆಯಲ್ಲಿ ಹಾವಳಿ, ಈ ಕಡೆ ರಾಜಕಾರಣಿಗಳ ರಾಷ್ಟ್ರೀಯ ಪಕ್ಷದ ಹಾವಳಿ, ಈ ಎಲ್ಲದಕ್ಕೂ ನಲುಗ್ತಾ ಇದ್ದಾರೆ ಕನ್ನಡಿಗರು. ಇದಕ್ಕೆ ಸರಿಯಾದಂಥ ಸ್ವಾಭಿಮಾನಿ ಕನ್ನಡ ಇದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಇವತ್ತು ಕನ್ನಡದಲ್ಲಿ ಹೋರಾಟ ಮಾಡುವಂಥ ಅನೇಕ ಇವಾಗ ಅವರು ಹೋರಾಟ ಎಲ್ಲರೂ ಮಾಡ್ತಾ ಇದ್ದೀರಿ ಸರ್. ಆದರೆ ಅದು ಪ್ರತಿಫಲ ಸಿಗ್ತಾ ಇಲ್ಲ. ಅದಕ್ಕೆ ಸರಿಯಾದಂಥ ಪ್ರತಿಫಲ ಸಿಗ್ತಾ ಇಲ್ಲ ಅಂತ. ಹೌದು. ಏನು ಮಾಡ್ಬೇಕು? ನಾನಿಷ್ಟು ಅನುಭವದಲ್ಲಿ ನನ್ನ ಹೋರಾಟದಲ್ಲಿ ಏನೋ ಒಂದು ಹೋರಾಟ ಮಾಡಿ ಪ್ರಚಾರಕನಾಗ್ತಾ ಇದ್ದೀನಿ ಹೊರತು ಅದಕ್ಕೆ ನೀವು ಹೇಳಿದಂಗೆ ಪ್ರತಿಫಲನೇ ಸಿಗ್ತಾ ಇಲ್ಲ. ಇವಾಗ ಕನ್ನಡದ ನಾಮಫಲಕ ಮಾಡಬೇಕು ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಿಂದ ಡಿಸೆಂಬರ್ 27ನೇ ತಾರೀಕು ದೊಡ್ಡ ಹೋರಾಟವನ್ನೇ ಮಾಡ್ತು. ದೊಡ್ಡ ಹೋರಾಟ 10-15 ವರ್ಷದಿಂದ ಹೇಳ್ತಾನೆ ಕಂತಲೇ ಬರ್ತಾಯಿದೆ. ಸರ್ಕಾರ ಹೇಳ್ತಾ ಇದೆ 60% ಕನ್ನಡದಲ್ಲಿ ನಾಮಫಲಕ ಇರಬೇಕು ಅಂತ ಹೇಳ್ಕೊಂಡು ಬರ್ತಾವ್ರೆ. ಅನೇಕ ಕನ್ನಡ ವೇದಿಕೆ ಮೇಲೆ ಅನೇಕ ಸಾಹಿತಿಗಳೆಲ್ಲ ಭಾಷಣ ಮಾಡಿದ್ರು, ಪ್ರಯೋಜನ ಆಗಲಿಲ್ಲ. ನಾರಾಯಣಗೌಡ ಒಂದು ತೀರ್ಮಾನ ತೊಗೊಂಡ್ರು, ದಂಡಂ ದಶಗುಣಂ ಅಂತ ಹೇಳಿದ್ರು. ಹೋರಾಟ ಮಾಡಿ ನಾವು ಹೆಬ್ಬಾಳದ ಆಚೆ ಇರ್ತಕ್ಕಂಥ ಒಂದು ಅಲ್ಲಿಂದ ಪ್ರಾರಂಭ ಮಾಡಿದ್ರು. ಅನೇಕ ಬಸ್ಗಳ ಅನೇಕ ನಾಮಫಲಕಗಳನ್ನು ನಾಶ ಮಾಡಿದೋ, ಕಪ್ಪು ಮಸಿಯನ್ನು ಬಡ್ದೋ, ಸುಟ್ಟಾಕ್ದೋ, ಕಾನೂನನ್ನು ನಾವೇ ಕೈಗೆ ತೊಗೊಂಡು ಏನಾಯ್ತು ಇವತ್ತು ಅವರ ಹೋರಾಟದ ನಾರಾಯಣಗೌಡರ ಹೋರಾಟದ ಪ್ರತಿಫಲವಾಗಿ ಇವತ್ತು 60% ಕನ್ನಡದಲ್ಲಿ ಅಂತ ಸುಮಾರು 40-50 ಭಾಗ ಬೆಂಗಳೂರು ನಗರದಲ್ಲಿ ನಾಮಫಲಕ ಆಗ್ತಾ ಇದೆ, ಮುಂದೆ ಆಗುತ್ತೆ ಖಂಡಿತ. ಯಾಕಂದರೆ ಈ ಒಂದು ಇಷ್ಟು ವರ್ಷ ಜಂಜಟ್ಟು ಆಗಿತ್ತಲ್ಲ, ತುಕ್ಕಿಡ್ದಿತ್ತಲ್ಲ, ಆ ತುಕ್ಕನ್ನು ನಾವು ಕರ್ನಾಟಕ ರಕ್ಷಣಾ ವೇದಿಕೆಯ ನಮ್ಮ ನಾಡ ಸೇನಾನಿಗಳು ಜೈಲಿಗೆ ಹೋದ್ರು. ಏನು 17 ದಿವಸ ಜೈಲಿಗೆ ಹಾಕಿದಾರಲ್ಲ ಸರ್. ಈ ನಾಮಫಲಕ ಲಾಂಛನವನ್ನು ಮುಚ್ಚಿದಾರಲ್ಲ, ಅವ್ರನ್ನ ಜೈಲಿಗೆ ಹಾಕಲಿಲ್ಲ. ಗಂಡು ಬೇರಂಡವನ್ನು ಮುಚ್ಚಿದ್ರಲ್ಲ, ಅವ್ರನ್ನ ಜೈಲಿಗೆ ಹಾಕಲಿಲ್ಲ. ಪ್ರಾಮಾಣಿಕ ಹೋರಾಟಗಾರ್ತಕ್ಕಂಥ ಕೆಚ್ಚದೆ ಹೋರಾಟಗಾರ ಟಿ ಎ ನಾರಾಯಣಗೌಡರ ನೇತೃತ್ವದಲ್ಲಿ 17-18 ಜನಗಳನ್ನು ತೊಗೊಂಡೋಗಿ ಜೈಲಲ್ಲಿ ಇಟ್ಟರಲ್ಲ, ನಾಚಿಕೆ ಆಗಲಿಲ್ಲ ಇವತ್ತು ಸರ್ಕಾರಕ್ಕೆ? ಮಾಡಬಾರ್ದು ಈ ಕೆಲಸ. ಯಾಕ್ರಿ ಮಾಡಬೇಕು? ಏನು ತಪ್ಪು ಮಾಡೋದು? ಎಷ್ಟು ನಿಮ್ಮ ಸರ್ಕಾರದ ಪರವಾಗಿ ನಾವು ಹೋರಾಟ ಮಾಡಿದ್ದು, ಸರ್ಕಾರದ ಆಜ್ಞೆಯನ್ನು ಧಿಕ್ಕರಿಸಿ ನಾಮಫಲಕ ಹಾಕಿಲ್ಲ ಅಂತ ಹೇಳಿ ನಾವು ನಿಮ್ಮ ಪರ ಹೋರಾಟ ಮಾಡಿದ್ರೆ ನೀವು ನಮ್ಮ ಪರ ಇರಬೇಕಾಯ್ತು. ತೊಗೊಂಡೋಗಿ ಜೈಲಿಗೆ ಹಾಕ್ಬಿಟ್ರಲ್ಲ, ಇದು ನ್ಯಾಯನಾ ಹೇಳಿ? ಇದು ನ್ಯಾಯನಾ? ಇವತ್ತು ನಾರಾಯಣಗೌಡ ತೀರ್ಮಾನ ಮಾಡಿದರೆ 100ಕ್ಕೆ 100 ಭಾಗ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ನಾಮಫಲಕ ಆಗಬೇಕು ಅಂತ ಪ್ರತಿ ಜಿಲ್ಲೆಯಲ್ಲೂ, ಪ್ರತಿ ಗ್ರಾಮದಲ್ಲೂ, ಪ್ರತಿ ತಾಲೂಕಲ್ಲೂ ಜಾಗೃತಿ ಸಭೆಯನ್ನು ಮಾಡ್ತಾ ಇದ್ದಾರೆ, ದೀಕ್ಷಾ ದಿನವನ್ನು ಮಾಡ್ತಾ ಇದ್ದಾರೆ. ಇನ್ನು ಇಂಥ ಹೋರಾಟ ಇಂಥ ನಾರಾಯಣಗೌಡರು ಸ್ವಲ್ಪ ಜನ ಉಟ್ಕೊಂಡ್ರೆ ಇನ್ನು 10 ವರ್ಷದಲ್ಲಿ ಇನ್ನೂ ಒಂದು 5-6 ವರ್ಷ ಟೈಮ್ ತಗೊಳ್ಳೋದು. ಯಾಕಂದರೆ ಸಮಯ ಬೇಕು. ಯಾಕಂದರೆ ತುಂಬ ಬದಲಾವಣೆ ಮಾಡಿಕೆ ಏಕದಮ್ ಆಗ್ತಾ ಇಲ್ಲ ನಮ್ಮ ಕೈಲಿ. ಅದು ಜಾಗೃತಿ ಸಭೆಗಳನ್ನು ಮಾಡ್ತಾ ಇದ್ದಾರೆ, ಜಾಗೃತಿಯ ನಾಯಕರನ್ನು ಹುಟ್ಟಾಕ್ತಾ ಇದ್ದಾರೆ, ಮತ್ತು ಅಧಿಕಾರವನ್ನು ಕೊಡ್ತಾ ಇದ್ದಾರೆ. ನೀವು ಈ ಬೆಳಗಾವಿ ನೀವು ನೋಡ್ಕೊಳ್ಬೇಕು, ಬೀದರ್ ನೀನು ನೋಡ್ಕೊಳ್ಬೇಕು, ರಾಯಚೂರು ನೀಡ್ಕೊಳ್ಬೇಕು ಅಂತ ಒಂದು ದೊಡ್ಡ ಶಕ್ತಿಯನ್ನು ಪಡೆಯನ್ನು ನಿರ್ಮಾಣ ಮಾಡ್ತಾರೆ. ಭವಿಷ್ಯತ್ತಿನ ಒಂದು ವೇದಿಕೆ, ಮುಂದಿನ ಭವಿಷ್ಯತ್ತಿನ ನಾಯಕರು, ಮುಂದಿನ ಭವಿಷ್ಯತ್ತಿನ ಕಾರ್ಯಕರ್ತರು ಅದು ಕರ್ನಾಟಕ ರಕ್ಷಣಾ ವೇದಿಕೆಯವರು ಆಗ್ಬೋದು ಎಂಬತಕ್ಕಂಥ ಹಂಬಲ ನನಗಿದೆ. ಅದು ಖಂಡಿತ ಆಗುತ್ತೆ. ತಾಯಿ ಭುವನೇಶ್ವರಿ ಆಶೀರ್ವಾದ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಭಾಳಷ್ಟು ಇವಾಗ ಹಿಂದಿ ಹೋರಾಟದ ಬಗ್ಗೆನೂ ಕೂಡ ಹೋರಾಟವನ್ನು ಮಾಡ್ತಾ ಇದ್ದೀರಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ. ಆ ಹೋರಾಟ ಹೇಗೆ ಸಾಗ್ತಾ ಇದೆ ಸರ್? ನಾವು ಬರೀ ಹಿಂದಿ ಹೋರಾಟವನ್ನು ಏನು ಮಾಡ್ತಾ ಇಲ್ಲ. ನಾವು ಹಿಂದಿ ಹೋರಾಟವನ್ನು ಏನು ಮಾಡ್ತಾ ಇಲ್ಲ. ನಾವು ಹೇಳ್ತಾ ಇರ್ತಕ್ಕಂಥ ಬಹಳಷ್ಟು ಕಡೆ ಬೋರ್ಡ್ಗಳಲ್ಲಿ ಅದೇ ನಾವು ಹೇಳ್ತಾ ಇರೋದು ಹಿಂದಿ ಹೋರಾಟ ಅಲ್ಲ, ಬಳಕೆ ಆಗ್ತಾ ಇದೆ. ಬೇರೆ ಭಾಷೆಯ ಬಗ್ಗೆ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ರೈಲ್ವೆ ಇಲಾಖೆಯಲ್ಲಿ
ನಾಮಫಲಕ ಸ್ಟೇಷನ್ಗಳ ಇಡೀ ಭಾರತ ದೇಶದಲ್ಲಿ 3 ಭಾಷೆ ಹಾಕೋದು. ಒಂದು ಕನ್ನಡ ಹಾಕ್ತಾರೆ, ಒಂದು ಇಂಗ್ಲೀಷ್ ಹಾಕ್ತಾರೆ. ಅದೇ ರೀತಿ ಅಂದ್ರೆ ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟ ಒಂದು ಭಾಷೆ ಹಾಕ್ತಾರೆ. ಸಂಪರ್ಕಕ್ಕಾಗಿ ಹಿಂದಿ, ಒಂದು ಇಂಗ್ಲೀಷ್ 3 ಭಾಷೆ ಹಾಕ್ತಾರೆ. ಅದೇ ಕರ್ನಾಟಕದಲ್ಲಿ ಕಲಬುರಗಿ, ಯಾದಗಿರಿ, ರಾಯಚೂರು, ಈ ಕಡೆ ಎಲ್ಲ ಏನಾಗಿದೆ 5 ಭಾಷೆ ಹಾಕಿದ್ದಾರೆ. ಒಂದಲ್ಲ 5 ಭಾಷೆ. ತೆಲುಗು ಹಾಕಿದ್ದಾರೆ, ಕನ್ನಡ ಹಾಕಿದ್ದಾರೆ, ಇಂಗ್ಲೀಷ್ ಹಾಕಿದ್ದಾರೆ, ಉರ್ದು ಹಾಕಿದ್ದಾರೆ. ಇದರ ಅವಶ್ಯಕತೆ ಏನಿದೆ ಸರ್? ಇದು ಅದು ಸರ್ಕಾರನೇ ಹಾಕಿರೋದು. ಸರ್ಕಾರಕ್ಕೆ ಅದು ಭಾಳ ವರ್ಷದಿಂದ ಇದೆಯಂತೆ. ನನಗೂ ಕೇಳಿದೆ ನಾನು ಅಲ್ಲಿ ರೈಲ್ವೆ ಇಲಾಖೆ ಅವ್ರಿಗೆಲ್ಲ ಕೇಳಿದೆ. ಇಲ್ಲ ಅದು ಮೊದಲಿಂದ ನಡ್ಕೊಂಬಂದೆ, ಬದಲಾವಣೆ ಮಾಡ್ತೀನಿ ಅದು ಹೇಳ್ತಾನೆ ಅವರೇ, ಬದಲಾವಣೆ ಮಾಡ್ತಾನೆ ಇಲ್ಲ. 5 ಭಾಷೆ ಅವಶ್ಯಕತೆ ಏನಿದೆ? ಕೆಲವರು ಹೇಳ್ತಾರೆ ನಿಜಾಮ್ರು ಆಳಿದ್ರು. ನಿಜಾಮ್ರು ಓದಿ ಸತ್ತೋಗ್ಬಿಟ್ರಲ್ಲ, ಅವ್ರಿಗೆ ಮುಗೀತಲ್ಲ ಕತೆ. ನಿಜಾಮ್ರ ಭಾಷೆ ತಿರ್ಗಾ ಯಾಕೆ ಉರ್ದು ಯಾಕೆ ಮುಗೀತು? ಆಂಧ್ರ ಪ್ರದೇಶಕ್ಕೆ ಸೇರಿಲ್ಲ, ಅದು ಕರ್ನಾಟಕ ಸೇರಿದೆ ಯಾದಗಿರಿ. ಅವಾಗ ಆಂಧ್ರದಲ್ಲಿ ಇತ್ತಂತೆ. ಅದಕ್ಕೆ ಆಯಾ ಭಾಷೆ ಇದ್ದರೆ ಆಯಾ ಭಾಷೆಗಳೇ ಮಾಡ್ಕೊಂಡೋದ್ರೆ ಆಗಲ್ಲ. ಅದು 3 ಭಾಷೆ ಇರಬೇಕು. ಭಾರತ ದೇಶದಲ್ಲಿ ಹೆಂಗೆ ರೈಲ್ವೆ ಸ್ಟೇಷನ್ಗಳಲ್ಲಿ 3 ಭಾಷೆ ಇದೆ, ಅಲ್ಲೂ 3 ಭಾಷೆ ಇರಬೇಕು ಅಂತ ಇವತ್ತು ರಕ್ಷಣಾ ವೇದಿಕೆ ಅದಕ್ಕೆ ಒಂದು ಹೋರಾಟ ಮಾಡ್ತಾ ಇದೆ. ಇದು ಏನು ಮಾಡಬೇಕು? ನಾನು ಅಲ್ಲಿ ಹೋಗಿ ಯಾದಗಿರಿಲಿ ಹೋಗಿ ಅಲ್ಲಿ ನಾಮಫಲಕಗಳನ್ನು ತೋರಿಸಿ ಎಲ್ಲ ಮಾಡಿದೆ. ನಾನು ಅಲ್ಲಿ ರೈಲ್ವೆ ಅಧಿಕಾರಿಗೆ ತಿಳಿಸಿದ್ದೀನಿ, ಇಲ್ಲ ಬದಲಾವಣೆ ಮಾಡ್ತೀನಿ ಅಂತ. 3 ತಿಂಗಳಾಯ್ತು ಹೇಳಿ, ಇನ್ನೂ ಬದಲಾವಣೆ ಮಾಡಿಲ್ಲ. ಅದಕ್ಕೆ ಜನ ಎಲ್ಲ ಅಲ್ಲಿ ನಾನು ಅದನ್ನ ಒಳ್ಳೆ ಕೆಲಸ ಹಿಂಗೆ ಅಂತಾರೆ ಹೊರತು ಅಲ್ಲಿರ್ತಕ್ಕಂಥವ್ರು ಹೋಗಿ ಒಂದು 10 ಜನ ಗಲಾಟೆ ಮಾಡಿದ್ರೆ ಅದಕ್ಕೊಂದು ಮೆರುಗು ಬರುತ್ತೆ. ನಾನು ವಾಟ್ಸಪ್ ನೋಡ್ಬಿಟ್ಟು ಹಾಯ್ ಅಂತ ಹಿಂಗೆ ಅಂದ್ಬಿಟ್ರೆ ಅದು ಆಗಲ್ಲ. ತಡಿ, ವಯಸ್ಸಾದಂಥ ವಿಜಯ್ ಕುಮಾರ್ ಅವರು ನಾಮಫಲಕದ ಬಗ್ಗೆ ಜಾಗೃತಿ ಮೂಡಿಸಿದ್ದಾರೆ. ನಾವು ಹೋಗಿ ಮನವಿ ಪಟ್ಟು ಕೊಡೋಣ ಅಂತ ಅಲ್ಲಿ ಒಂದು ಜಾಗೃತಿ ಆದಾಗ ಮಾತ್ರ ಒಂದು ಸ್ವಲ್ಪ ಬದಲಾವಣೆ ಆಗ್ಬೋದು. ನಡೆದ ಕುಲದೇವಿ ಕಾಪಾಡು ಬಾತ. ಹೋರಾಟದ ಜೊತೆಗೆ ಹೊರ ರಾಜ್ಯಗಳಲ್ಲಿ ಹೋಗಿ ತಾವು ಬಾವುಟಗಳನ್ನ, ನಮ್ಮ ಕನ್ನಡ ಬಾವುಟವನ್ನ ಆರಿಸಿದ್ದೀರಿ ಅಂತ ಕೇಳ್ಪಟ್ಟೆ. ಅವಾಗೆಲ್ಲ ಅಲ್ಲಿ ಅವಕಾಶ ಸಿಗುತ್ತಾ ಸರ್ ತಮಗೆ? ಸಿಗಲ್ಲ. ಆದರೂ ಸಹ ನಾನು ಅವ್ರಿಗೆ ಇವಾಗ ನಾನು ಇದಕ್ಕೆ ಯಾವುದು ಕಾಸರಗೋಡಿಗೆ ಹೋಗಿದ್ದೆ. ಕಾಸರಗೋಡಿಗೆ ಹೋಗಿ ಅದು ಕಾಸರಗೋಡು ನಮ್ಮದೇ. ಮಹಾಜನ್ ವರದಿ ಏನಾದ್ರು ಜಾರಿಗೆ ಆದರೆ ಕಾಸರಗೋಡು 100ಕ್ಕೆ 100 ಭಾಗ ನಮ್ಮದೇ. 100ಕ್ಕೆ 70 ಭಾಗ ಕನ್ನಡಿಗರು ಇರ್ತಕ್ಕಂಥ ಪ್ರದೇಶ. ಅದು ನಮ್ಮ ಕನ್ನಡಿಗನೇ ಕೊಟ್ಟಿರ್ತಕ್ಕಂಥ ಕೋಟೆ ಬೇಕಲ್ ಕೋಟೆ. ಅದು ಕನ್ನಡಿಗರ ಸ್ವತ್ತದು. ಅಲ್ಲಿ ನಾನು ಹೋಗಿ ಅದು ಯಾವುದೋ ಹಬ್ಬ ಇತ್ತು, ರಂಜಾನ್ ಹಬ್ಬ ಇತ್ತು, ಅವತ್ತು ಹೋಗಿದ್ದೆ ನಾನು. ಬೇಕಲ್ ಕೋಟೆ ಮೇಲೆ ನಿಂತ್ಕೊಂಡು ನಾನು ಘೋಷಣೆಗೆ ಹೋಗಿ ಮಹಾಜನ್ ವರದಿ ಜಾರಿಗೆ ಆಗಲಿ, ಬೇಕಲ್ ಕೋಟೆ ಕನ್ನಡಿಗರದೆ ಅಂತ ಹಿಂಗೆ ಆರಿಸ್ತೆ ಕನ್ನಡ ಬಾವುಟ. ಅದನ್ನ ಕನ್ನಡ ಬಾವುಟ ಆರಿಸ್ತೆ ಸರ್. ಇಲ್ಲಿ ಕಾಸರಗೋಡಲ್ಲಿ ಯಾರೋ ಒಂದು 5-6 ಗುಂಪು ಬಂತು. ಏನ್ರಿ ಅದ್ಯಾವ್ದು ಏನ್ರಿ ಅವರೆಲ್ಲ ಇದ್ರಲ್ಲಿ ಮಾತಾಡ್ರು, ಮುಸ್ಲಿಮ್ ಇದು ಅರಬಿ ಉರ್ದು ಭಾಷೆಯಲ್ಲಿ ಮಾತಾಡ್ರು. ಇಲ್ಲಪ್ಪ ಇದು ಕನ್ನಡಿಗರದು, ಮಹಾಜನ್ ವರದಿಯಲ್ಲಿ ಕನ್ನಡ ನಾಡಿದ್ದು, ಇದು ಕೋಟೆ ಕಟ್ತವ್ರು ಕನ್ನಡಿಗರು, ಅದಕ್ಕೋಸ್ಕರ ಕನ್ನಡ ಬಾವುಟ ಕೊಡಿಸ್ಕೊಂಡು ನನ್ನ ಮೊಬೈಲ್ ಕಿತ್ಕೊಂಡ್ಬಿಟ್ರು. ನಾನು ಮೊಬೈಲ್ ಕಿತ್ಕೊಂಡು ಏನು ಮಾಡ್ಬಿಟ್ರು, ನಾನು ಮಾಡಿರ್ತಕ್ಕಂಥ ವಿಡಿಯೋನೆಲ್ಲ ಡಿಲೀಟ್ ಮಾಡಿಬಿಟ್ರು. ಯಾರು ಆ ಯುವಕರ ತಂಡ, 4-5 ಜನ ಯುವಕರ ತಂಡ. ಆ ಎದುರುಗಡೆ ಇನ್ನ ಒಂದು ಪ್ರವಾಸಿಗರು ಬಂದು ನೋಡ್ತಾ ಇದ್ದವರು ಕೊಪ್ಪಳದ ಜನ ಅಂತ, ಯಾರ ಮಂಜುನಾಥ್ ಅಂತ ಪಾಪ, ಅವನು ವಿಡಿಯೋ ಮಾಡ್ಕೊಂಡಿದ್ದ, ನನಗೆ ಗೊತ್ತಿಲ್ಲ. ಸೈಲೆಂಟಾಗಿ ಎಲ್ಲ ವಿಡಿಯೋ ಮಾಡ್ಕೊಂಡು ನಾನು ಕರ್ದ, ಸರ್ ನೀವು ಬನ್ನಿ, ಅವ್ರು ಏನು ಕಿದ್ದಾಬಿಟ್ಟ, ನಾ ಇದ್ದೀನಿ, ನೀವು ಬನ್ನಿ ಕಾಫಿಗೆ ಬನ್ನಿ. ಏನಪ್ಪ ಇವ್ರದಾಯ್ತು, ಇವನು ಬೇರೆ ಕರಿತಾವನಲ್ಲ ಅಂತ ನಾನು ಕರ್ಕೊಂಡ. ಸರ್ ನೀವೇನು ಭಯ ಬೀಳಬೇಡಿ, ನಾನು ವಿಡಿಯೋ ಮಾಡಿದ್ದೀನಿ, ನಿಮ್ಮದು ಎಲ್ಲ ವಿಡಿಯೋ ಮಾಡಿದ್ದೀನಿ, ನಮ್ಮ ತಂಗಿ ಬೇರೆ ವಿಡಿಯೋ ಮಾಡಿದ್ದಾಳೆ, ಅದನ್ನು ನಿಮಗೆ ಕಳಿಸ್ತೀನಿ ಅಂತ ತಕ್ಷಣ ಅಲ್ಲೇ ಕಳಿಸ್ತಾ. ಆ ವಿಡಿಯೋ ನಾನು ಹಂಗೆ ಮಡಿಕೊಂಡೆ. ಆ ವಿಡಿಯೋ ಡಿಲೀಟ್ ಮಾಡ್ಬಿಡು ಸರ್. ಆಮೇಲೆ ಅವ್ರು ಕಳಿಸಿದ ವಿಡಿಯೋನ ನನಗೆ ಪಾಪ ನನಗೆ ಗೊತ್ತಿಲ್ಲದಾಗೆ ವಿಡಿಯೋ ಮಾಡಿದ್ದಾರೆ. ಅದು ವಿರೋಧನ ಬಂತು ಕೆಲವು ಕಡೆ. ಕಾಸರಗೋಡು ಸಂಪೂರ್ಣ ಕನ್ನಡಿಗರಿಗೆ ಸೇರ್ಬೇಕಾದಂಥ ಭೂಮಿ ಸರ್ ಅದು. ಯಾಕಂದರೆ ನಾವು ಹೊರಗಡೆ ಅವ್ರು ಬಂದು ಇಲ್ಲಿ ಧ್ವಜ ಹಾರಿಸಿದಾಗ, ನಾನು ಒಂದು ಕಡೆ ನಮ್ಮ ನಾಡಲ್ಲಿ ಅದು ಕನ್ನಡಿಗರ ನಾಡದು, ಅದು ಕನ್ನಡ ನಗರ ಅಂತಲೇ ಐತೆ ಇಲ್ಲಿ ಇದರಲ್ಲಿ, ಯಾವುದರಲ್ಲಿ ಕಾಸರಗೋಡಲ್ಲಿ. ಅಲ್ಲೂ ಕೆಲವರು ಸಾಹಿತಿಗಳ ಮನೆಗಳಿಗೆ ಹೋಗಿದ್ದೆ ನಾನು. ಅದೇನು ಕುವೆಂಪು ರಾಷ್ಟ್ರಕವಿ ಗೋವಿಂದಪ್ಪಯ್ಯ ಅವ್ರ ಮನೆಗೆ ಹೋಗಿದ್ದೆ ನಾನು. ಕೈಯಾರೆ ಕಿಯಣ್ಣ ಅವ್ರ ಮನೆಗೆ ಹೋಗಿ ಊಟ ಮಾಡಿದೆ. ಅಲ್ಲೇ ಅವ್ರ ಮನೇಲಿ ಅವ್ರ ಮಕ್ಕಳೆಲ್ಲ ಮಾತಾಡಿಸ್ದೆ. ಇಲ್ಲ ಸರ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನೀವು ಅಂತ ನನಗೆ ಹೇಳಿದ್ರು. ಅದೇ ದೊಡ್ಡ ಬಿರುದು ನನಗೆ. ಒಂದು 105 ಬೋರ್ಡ್ ತೆಗ್ದಾಕಿದ್ದೀನಿ, ಯಾವುದೋ ಸ್ಟಿಕ್ಕರ್ಗಳನ್ನ. ಅದು ಬೇರೆಯವ್ರು ಮಾಡ್ಬೇಕು ಸರ್ ಆ ಕೆಲಸ. ನಾನು ಒಬ್ಬನಿಂದ ಏನೂ ಮಾಡೋಕ್ಕಾಗಲ್ಲ. ಒಂದು 50 ಜನ ಸ್ವಯಂ ಸೇವಕರು ನಿಂತ್ಕೊಂಡ್ರೆ ಎಲ್ಲ ಮಾಡೋಕ್ಕಾಗುತ್ತೆ. ಖಂಡಿತ ಮಾಡೋಕ್ಕಾಗ್ತಾ ಇಲ್ವೇ? ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಸುಮ್ಮನೆ ಹೇಳಿ. ಒಗ್ಗಟ್ಟು ಬೇಡ, ನಾನು ಭಾಷೆ, ನಾನು ಹೋರಾಟಗಾರ ಅಂತ ಹೇಳ್ತಾರಲ್ಲ, ಅವರು ಒಂದು ಬಸ್ ಸ್ಟ್ಯಾಂಡ್ ಹಿಡ್ಕೊಂಡ್ರೆ ತೆಗೆದ್ರೆ ಸಾಕು, ಏನೂ ಆಗಲ್ಲ. ಅವ್ರು ಜಾಗಗಳಲ್ಲಿ ಮಾಡಿದ್ರೆ ಸಾಕು. ತನ್ನ ಇರುವಂಥ ಜಾಗದಲ್ಲಿ ನೀವೇನು ದುಡ್ಡು ಖರ್ಚು ಮಾಡಬೇಡಿ. ಹೌದು. ನಾನು ಕೆಲವ್ರು ಹೇಳ್ತಾರೆ, ಅಪಪ್ರಚಾರ ಮಾಡ್ತಾರೆ, ನನ್ನ ಜೀವನ ಎಲ್ಲ ಕಳ್ಕೊಂಬಿಟ್ಟೆ, ನನ್ನ ಜೀವನ ಎಲ್ಲ ಖರ್ಚು ಮಾಡ್ಬಿಡಿ. ಏನಕ್ಕೆ ಖರ್ಚು ಮಾಡ್ತೀರಿ ದುಡ್ಡು ನೀವು? ನಾನು ಇಷ್ಟೆಲ್ಲ ಖರ್ಚು ಮಾಡ್ತೇನೆ, ನಾನು 2 ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೇನೆ. ಹೌದು. ಅಲ್ಲಿ ಬಸ್ ಚಾರ್ಜು, ಬಸ್ ಚಾರ್ಜು, ಅಲ್ಲಿ ಊಟದ ವ್ಯವಸ್ಥೆ ತಿನ್ಕೊಂಡು ಮುನ್ಕೊಂಡು ಬರ್ತಾ ಇರ್ತೀನಲ್ಲ. ಖಂಡಿತ ಸರ್. ಸರ್ ತಾವೊಬ್ಬರು ದೊಡ್ಡ ಹಿರಿಯ ಹೋರಾಟಗಾರರು ಅಂತ ತಮ್ಮನ್ನ, ಹಿರಿಯ ಹೋರಾಟಗಾರರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ನಾನು ಕೇಳೋಕೆ ಬಯಸ್ತೀನಿ ಸರ್. ತಮ್ಮ ಅಭಿಪ್ರಾಯವನ್ನು ದಯಮಾಡಿ ಮುಕ್ತವಾಗಿ ತಿಳಿಸಿ. ವಾಟಾಳ್ ನಾಗರಾಜ್ ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್?
ಸರ್ ವಾಟಾಳ್ ಹೇಳಿದ್ನಲ್ಲ ಸರ್, ಅವರು ಹಿರಿಯ ಹೋರಾಟಗಾರರು, ಹಿರಿಯ ಚಳುವಳಿಗಾರರು, ಕನ್ನಡ ಚಳುವಳಿ ಹುಟ್ಟಾಕ್ದಂಥವ್ರು, ಆನಾ ಕೃಷ್ಣರಾಯರು, ಮಾ ರಾಮಮೂರ್ತಿಗಳ ಜೊತೆಗೂಡಿ ಅವರು ಚಳುವಳಿ ಮಾಡೋಂಥ ಅಪಾರವಾದಂಥ ಅನುಭವ ಇದೆ ಅವ್ರಿಗೆ, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಅದು ವಿಕೇಂದ್ರೀಕರಣದಲ್ಲಿ ವಿಫಲತೆ ಆಯಿತು, ವಯಸ್ಸಾಯಿತು, ಶಾಸಕರಾಗ್ಬಿಟ್ರು ಅವರು, ಕೆಲಸದ ಒತ್ತಡದಲ್ಲಿದ್ದಾಗ ಕೆಲವೊಂದು ಮರ್ತರು. ಆ ಮರ್ತಿರ್ತಕ್ಕಂಥ ವಿಚಾರಗಳನ್ನು ನಾವು ಮೆಲುಕಾಕಿ ಕರ್ನಾಟಕ ರಕ್ಷಣಾ ವೇದಿಕೆ ಅದಕ್ಕೆ ಒಂದು ಬದಲಾವಣೆಯನ್ನು ಮಾಡ್ತಾ ಇದ್ದೀವಿ ಅಷ್ಟೇ. ನಾವು ಅವರ ವಿರೋಧಿಗಳಂತೂ ಅಲ್ಲೇ ಅಲ್ಲ, ಯಾವುದೇ ಕನ್ನಡ ಚಳುವಳಿಗಾರ ವಿರೋಧಿಗಳಂತೂ ನಾವು ಅಲ್ಲೇ ಅಲ್ಲ. ಎಲ್ಲರೂ ಕನ್ನಡದ ಕೆಲಸ ಅಂದರೆ ದೇವ್ರ ಕೆಲಸ ಅಂತ ತಿಳ್ಕೊಂಡಿದ್ದೀವಿ. ಅದು ಕರ್ನಾಟಕ ರಕ್ಷಣಾ ವೇದಿಕೆಯ ಟಿ.ಎ. ನಾರಾಯಣಗೌಡರು ಆದಿಯಾಗಿ ಬೆಂಗಳೂರು ನಗರದಲ್ಲಿ ಹಲವಾರು ಜನ ಕಾರ್ಯಕರ್ತರಿದ್ದಾರೆ. ಅವ್ರ ಹೆಸರು ಹೇಳ್ತಾ ಇದ್ರೆ ಒಬ್ಬರು ಹೆಸರು ಹೇಳಿದ್ರು, ಒಬ್ಬರು ಬಿಟ್ಟರು ಅಂತ ಅವ್ರು ಕೆಲವರಿಗೆ ಕಾರ್ಯಕರ್ತರಿಗೆ ಮನಸ್ಸಿಗೆ ನೋವಾಗಬಾರ್ದು. ಆ ಮನಸ್ಸಿಗೆ ನೋವಾದು ನಮ್ಮದು ಒಂಥರ ಕುಟುಂಬ ಇದ್ದಂಗೆ, ಅಣ್ಣ ತಮ್ಮಂದಿರ ಕುಟುಂಬ ಇದ್ದಂಗೆ. ಯಾರು ಹೊರಗಡೆ ಹೋದರೂ ಸಹ ಅವರು ನಮ್ಮವರೇ, ಯಾರು ಒಳಗಡೆ ಇದ್ದರೂ ಅವರು ನಮ್ಮವರೇ, ಸರಿನಾ? ಯಾರು ಸಹ ಕನ್ನಡಿಗರು. ನಾರಾಯಣ್ ಕುಮಾರ್ ಶಾಸಕರಾಗಿದ್ದಂಥವ್ರು, ಅವರು ಸ್ವಲ್ಪ ಕನ್ನಡ ಚಳುವಳಿಯನ್ನು ಕಟ್ಟಿದ್ರು. ಅವರು ಸಹ ಈ ಕನ್ನಡದ ಚಳುವಳಿಗಾಗಿ ಅನೇಕವಾದ ಹೋರಾಟವನ್ನು ಮಾಡಿದ್ದಾರೆ. ಭಾಳಷ್ಟು ವಿಧಾನಸೌಧದಲ್ಲಿ ಭಕ್ತವತ್ಸಲ ಎಂಬತಕ್ಕಂಥ ಶಾಸಕನೇ ಕೊಳ್ಳಪಟ್ಟಿರಿದಂಥ ಒಬ್ಬ ಧೀಮಂತ ಹೋರಾಟಗಾರ ನಾರಾಯಣ್ ಕುಮಾರ್. ಓಕೆ. ಗೋಕಾಕ್ ವರದಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥವ್ರು ನಾರಾಯಣ್ ಕುಮಾರ್ ಅವರು. ಓಕೆ. ಅವ್ರ ಬಗ್ಗೆ ಏನು ಮಾಡ್ಲಿಕ್ಕೆ ಅವ್ರದ್ದೆಲ್ಲ ಏನಾಯಿತು ಅಂದರೆ, ಅವರು ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಸಿಕ್ಕಾಕೊಂಡ್ಬಿಟ್ರು. ಅವರು ಗೋಕಾಕ್ ವರದಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥವ್ರು. ಮತ್ತು ಅವರ ಈಗಿನ ಈ ಚಳುವಳಿಯಲ್ಲಿ ಕಲಾವಿದರ ಬಗ್ಗೆ ನಾನು ಈ ಸಾಹಿತಿ ಕಲಾವಿದರಿಗೆ ಒಂದು ಕಿವಿ ಮಾತನ್ನು ಹೇಳಕ್ಕೆ ಹೋಗ್ತೀನಿ, ಅವ್ರ ಮನವಿಯನ್ನು ಮಾಡ್ತೀನಿ. ಆಗ ಚಳುವಳಿಗಾರರು ಇದ್ದಾರಲ್ಲ, ಆಗ ಕಲಾವಿದರಲ್ಲ, ಡಾಕ್ಟರ್ ಚಿದಾನಂದ ಮೂರ್ತಿ ಇರ್ಬೋದು, ಪಿ.ವಿ. ನಾರಾಯಣ್ ಇರ್ಬೋದು, ಕಲಾವಿದರಿರ್ತಕ್ಕಂಥ ಅಶೋಕ್ ಇರ್ಬೋದು, ಲೋಕೇಶ್ ಅವರು ಇರ್ಬೋದು, ಹಲವಾರು ಪಿ.ವಿ. ನಾರಾಯಣ್, ಪಾಟೀಲ್ ಪುಟ್ಟಪ್ಪ, ಭಾಳಷ್ಟು ಜನ ಹೋರಾಟ ಮಾಡಿದ್ರು ಸರ್. ಅವರೆಲ್ಲ ಬರೀ ಕವನಗಳನ್ನು ಬರೀಲಿಲ್ಲ, ತನ್ನ ಬೀದಿಗೆ ಬಂದು ಹೋರಾಟ ಮಾಡಿದಂಥವ್ರು. ಅವರೆಲ್ಲ ಸೇರಿ ಒಬ್ಬ ದೊಡ್ಡ ಕಲಾವಿದನ್ನ ಕರ್ಕೊಂಡ್ಬಂದು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಗೋಕಾಕ್ ವರದಿಗೆ ಕರ್ಕೊಂಬಂದಾಗ ಅದು ಮೆರುಗೆ ಬೇರೆ ಆಯಿತು ಅಂತ ದೊಡ್ಡ ಕಲಾವಿದರು ಅವ್ರಿಗೆ ಹೇಳಿದಾಗ, ಇವರೆಲ್ಲ ಹೋಗಿ ಕೇಳಿದಾಗ, ನೀವು ನನ್ನನ್ನು ಬನ್ನಿ ಅಂತ ಹೇಳ್ಬೇಡಿ, ನೀವು ಯಾಕೆ ನಮ್ಮನ್ನು ಬನ್ನಿ ಅಂತೀರಾ, ಬರಬೇಕು ಅಂತ ಹೇಳಿ ನನ್ನ ಕೆಲಸ ಮಾಡಿ ಅಂತ ನೀವು ಆರ್ಡ್ರ್ ಮಾಡಬೇಕು ಹೊರತು ನಮ್ಮ ಮನವಿ ಮಾಡಬಾರ್ದು ಅಂತ ಇಡೀ ರಾಜ್ಯವನ್ನು ಸುತ್ತಿ ಗೋಕಾಕ್ ವರದಿಗೆ ಒಂದು ದೊಡ್ಡ ಹೋರಾಟವನ್ನು ತಂದುಕೊಟ್ಟಂಥ ಮಹಾಪುರುಷ ಸೀತಾ ಮೇರು ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದು ಒಂದು ಹೋರಾಟ ಮಾಡಿದ್ದಕ್ಕೆ ಒಂದು ಶಕ್ತಿಯಾಗಿ ಇವತ್ತು ಕನ್ನಡದ ಚಳುವಳಿ ಒಂದು ಶಾಶ್ವತ ಉಳಿದಿದೆ, ಕನ್ನಡ ಭಕ್ತರಿದ್ದಾರೆ ಅಂತ ಹೇಳಿದೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು. ಡಾಕ್ಟರ್ ರಾಜ್ಕುಮಾರ್ ಅವರು ಕೇವಲ ಜೀವನದಲ್ಲಿ ಅಷ್ಟೇ ಅಲ್ಲ, ಹೋರಾಟದ ಬದುಕನ್ನು ಅವರಿಂದ ಕಲ್ತಿದ್ದೀವಿ ನಾವು. ಅವರ ಜೀವನದಲ್ಲಿ ಇಷ್ಟೊಂದು ಸಿನಿಮಾಗಳನ್ನು ಮಾಡಿದಾರಲ್ಲ, ಅವ್ರ ಪಾತ್ರ ಇಂಥ ಪಾತ್ರ ಅಭಿನಯಿಸಿರ್ತಕ್ಕಂಥ ಸಿನಿಮಾನೇ ಇಲ್ಲ. ಆದರೆ ಆ ಪಾತ್ರದಲ್ಲಿ ಯಾವುದಾದ್ರೂ ಒಂದೇ ಒಂದು ಚಲನಚಿತ್ರವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ಅದರಂಥ ದೊಡ್ಡ ಶಕ್ತಿ ಇನ್ಯಾವುದೂ ಇಲ್ಲ. ಅವ್ರ ಜೀವನದಲ್ಲಿ ಎಂತೆಂಥ ಪಾತ್ರಗಳು ಅನಿಸಿದ್ದಾರೆ, ಅವ್ರ ಜೀವನದಲ್ಲಿ ಒಂದೇ ಒಂದು ಚಲನಚಿತ್ರವನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಸಾಕು, ಅವನು ದೊಡ್ಡ ಶ್ರೀಮಂತನಾಗ್ತಾನೆ, ದೊಡ್ಡ ಆಗರ್ಭ ಶ್ರೀಮಂತನಾಗ್ತಾನೆ, ದೊಡ್ಡ ಕನ್ನಡದ ಮೇಧಾವಿ ಆಗ್ತಾನೆ, ಕನ್ನಡದ ಭಾಷೆಯನ್ನು ಪ್ರೀತಿಸುವಂಥ ಒಬ್ಬ ಪ್ರೀತಿಯ ನಾಯಕನಾಗ್ತಾನೆ. ಅದು ಡಾಕ್ಟರ್ ರಾಜ್ಕುಮಾರ್ ಅವರು ಕಲಿಸ್ಕೊಟ್ಟಂಥ ಗುಣ. ಅವ್ರು ಯಾವುದೇ ಜಾತಿಗೆ ಅಂಟ್ಕೊಳ್ಳಲಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಜಾತಿ ಅನ್ನೋದೇ ಗೊತ್ತಿರಲಿಲ್ಲ. ಅವರ ಪಾತ್ರಗಳು ಯಾವುದು ಜಾತಿಯಲ್ಲಿ ಇರಲಿಲ್ಲ. ಅವ್ರನ್ನ ಅಂಥ ಪಾತ್ರ, ಅಂಥ ಮಹಾನ್ ಭಾವನ ಪಡೆದಂಥ ಪುಣ್ಯದ ನಾಡಿದು ಡಾಕ್ಟರ್ ರಾಜ್ಕುಮಾರ್ ಪಡೆದಂಥ ಪುಣ್ಯ ನಾಡು. ಕನಕದಾಸರು ಹುಟ್ಟಿರ್ತಕ್ಕಂಥ ನಾಡು, ಮುಮ್ಮಡಿ ಕೃಷ್ಣರಾಜರು ಹುಟ್ಟಿರ್ತಕ್ಕಂಥ ಶರಣರು, ದಾಸರು ಎಲ್ಲ ಇಲ್ಲೇ ಜನಿಸಿದ್ದಾರೆ. ಎಲ್ಲ ನಮಗಿದೆ, ನಮಗೆ ಎಲ್ಲ ಶ್ರೀಮಂತ ಇದೆ ನಮ್ಮಲ್ಲಿ. ನಾವು ಶ್ರೀಮಂತರು, ಇಡೀ ಪ್ರಪಂಚದಲ್ಲಿ ದೊಡ್ಡ ಶ್ರೀಮಂತರು ಯಾರು ಅಂತ ಹೇಳಿದ್ರೆ ನಮ್ಮ ಕನ್ನಡ ನಾಡಿನ ಜನ. ಇಡೀ ಅವ್ರು ದುಬೈ ಇರ್ಬೋದು, ಅಮೇರಿಕಾ, ಹೊರ ದೇಶದವ್ರನ್ನೆಲ್ಲ ಒಂದು ಹೋಲಿಕೆ ಮಾಡಿದಾಗ ಅತ್ಯಂತ ಆಗರ್ಭ ಶ್ರೀಮಂತರು ಕನ್ನಡಿಗರು, ಕರ್ನಾಟಕದವರು. ನಮ್ಮಲ್ಲಿ ಎಲ್ಲ ಸಂಪತ್ತುಗಳಿದೆ, ಸಕಲ ಸಂಪತ್ತುಗಳಿದೆ, ಗಣಿಗಳಿದೆ, ಪರಿಸರ ಇದೆ. ಇದನ್ನು ನಾವು ಹುಡುಕೊಂಡು ಹೋಗಿ ನಾವು ದಕ್ಕಿಸ್ಕೊಳ್ಬೇಕು. ನಾವು ಹುಡುಕೊಂಡು ಹೋಗಿ ಮನೆಯಲ್ಲೇ ಕೂತ್ಕೊಂಡ್ರೆ ಏನೂ ಸಿಗಲ್ಲ ಸರ್. ಪ್ರೀತಿ ಅನ್ನೋದು ನಾವು ಇದನ್ನೆಲ್ಲ ಹುಡುಕ್ಬೇಕಾದ್ರೆ ಇಂಥ ಮಹನೀಯರ ಸ್ಮರಣೆಗಳಿಗೆ ಹೋಗಬೇಕು, ಪರಿಸರಗಳನ್ನು ಆನಂದಿಸಬೇಕು, ಬೆಟ್ಟ ಗುಡ್ಡಗಳನ್ನು ಸುತ್ತಬೇಕು, ಹಸಿರುಗಳನ್ನು ವಾತಾವರಣ ಮಾಡಬೇಕು, ಪ್ರಾಣಿ ಪಕ್ಷಿಗಳನ್ನು ಪ್ರೀತಿಸಬೇಕು, ಗಿಡ ಮರಗಳನ್ನು ಪ್ರೀತಿಸಬೇಕು. ಇಂಥ ಗಿಡ ಮರಗಳು, ಇಂಥ ಪ್ರಾಣಿಗಳು, ಇಂಥ ಪರಿಸರ ಬಹುಶಃ ನೀವು ದೇಶದಲ್ಲಿ ಎಲ್ಲೂ ಹುಡುಕಲು ಸಿಗಲ್ಲ. ಇದನ್ನು ಪ್ರೀತಿಸೋರು ಯಾರು? ನಾವು. ಆ ಪ್ರೀತಿಸಿದಾಗ ನಾವು ದೊಡ್ಡ ಆಗರ ಶ್ರೀಮಂತರಾಗ್ತೀವಿ. ಬರೀ ದುಡ್ಡೇ ಶ್ರೀಮಂತ ಅಲ್ಲ. ಭಾಷೆ ಅನ್ನೋದು ಒಂದು ದೊಡ್ಡ ಶ್ರೀಮಂತಿಗೆಗಿನ್ನ ಇದು ಅತ್ಯಂತ ಶ್ರೀಮಂತ ಭಾಷೆ ಅಂತಲೇ ಕನ್ನಡವನ್ನು ಪ್ರೀತಿಸಬೇಕು. ನೆಲ ಇದೆ, ಜಲ ಇದೆ, ಇದನ್ನೆಲ್ಲ ಪ್ರೀತಿಸೋದ್ಬಿಟ್ಟು ಇದನ್ನು ರಾಜಕಾರಣಿಗಳು ಕೊಳ್ಳೆ ಹೊಡಿತಾರೆ, ಅವ್ರ ವಿರುದ್ಧವಾಗಿ ಪ್ರತಿಭಟನೆ ಮಾಡಬೇಕು. ಬಂಡೆಗಳಿದೆ, ಅದು ಕೊರಿತಾ ಇದ್ದಾರೆ, ವಿರುದ್ಧವಾಗಿ ನಾವು ಹೋರಾಟ ಮಾಡೋ ಶಕ್ತಿ ಕಳ್ಕೊಂಬಿಟ್ಟು. ಯಾಕಂದರೆ ನಾವು ರಾಜಕಾರಣಿಗಳಿಗೆ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದೇವೆ. ಒಂದು ತಲೆಯಲ್ಲಿ ಒಂದು, ಮನಸ್ಸಲ್ಲಿ ಒಂದು ಕನ್ನಡ, ತಲೆಯಲ್ಲಿ ರಾಜಕೀಯ ಇತ್ತು ಅಂದರೆ ಇದು ಮಾಡೋಕ್ಕಾಗಲ್ಲ.
ಒಬ್ಬ ಯಾರೋ ಒಬ್ಬ ಗಣಿ ಹೊಡಿತಾನೆ ಅಂದರೆ ಅವನ ಅಭಿಮಾನಿಗಳು ತುಂಬ ಜನ ಕನ್ನಡಿಗರಿರ್ತಾರೆ. ಅವರು ನಮ್ಗೆ ಅನ್ನ ಕೊಟ್ಟವರಪ್ಪ, ಇದೇ ಹೇಳೋದು, ನಮ್ಗೆ ಅನ್ನದ ದಣಿ, ನಾವೇ ವಿರೋಧ ಮಾಡಬೇಕಂತ ಸುಮ್ಮನೆ. ಅನ್ನ ಕೊಡೋದು ಯಾರಿಂದ ಕೂಡ, ಗಣಿ ಹೊಡೆದವನೇ ನೀನು ಅನ್ನ ಕೊಟ್ಟಿದ್ದಾನೆ. ಬೆಟ್ಟ ಗುಡ್ಡಗಳನ್ನು ನಾಶ ಮಾಡ್ತಾ ಇದ್ದಾರೆ. ನಾಚಿಕೆ ಆಗಬೇಕು ಅವ್ರಿಗೆ, ರಾಜಕಾರಣಿಗಳಿಗೆ. ಒಂದು 10 ಜನ ಬಾಡಿಗೆ ಗೂಂಡಾಗಳನ್ನು ಇಟ್ಕೊಳ್ಳೋದು, ಗಣಿಗಳನ್ನು ಹೊಡೆಯೋದು. ಏನು ರೀ ಇದು? ರಾಜಕಾರಣಿಗಳೇ ಹಾಳು ಮಾಡ್ತಾ ಇದ್ದಾರೆ. ಅನೇಕ ಯುವಕ ಶಕ್ತಿಗಳನ್ನು ಒಳ್ಳೆ ದಾರಿ ತಗೊಂಡೋಗ್ರಿ ನೀವು. ಬರೀ ಕೊಡುಗೈ ದಾನಿ, 1 kg ಅಕ್ಕಿ, 1 ಮೂಟೆ ಅಕ್ಕಿ ಬೇಯಿಸ್ಬಿಟ್ಟು ಅನ್ನದಾನ ಮಾಡಿದ್ರೆ ಒಂದು ಕೊಡುಗೈ ದಾನಿ ಅಲ್ಲ ಅದು ದಾನ. ಮಹಾರಾಜರು ದಾನ ಮಾಡಿದ್ರು, ತನ್ನ ಒಡವೆಗಳನ್ನು ಮಾರಿದ್ರು, ಕೆರೆ ಕಟ್ಟೆಗಳನ್ನು ಕಟ್ಟಿದ್ರು, ಕನ್ನಂಬಾಡಿಯನ್ನು ಕಟ್ಟಿದ್ರು, ಒಡೆಗಳನ್ನು ದಾನ ಮಾಡಿ. ಇವ್ರು ಹಂಗೆ ಮಾಡ್ತಾ ಇದ್ದಾರೆ. 1 ಎಕರೆ ಭೂಮಿ ಯಾರಿಗಾರ ಬಡವ್ರು ಹಂಚ್ತಾ ಇದ್ದಾರೆ ಇವ್ರು ರಾಜಕಾರಣಿಗಳು. 1 ಕುಂಟೆ ಅಲ್ಲ, 1 ಇಂಚು ನೆಲ ಕೊಡಲ್ಲ ಇವರು. 1 kg 50 kg ಅಕ್ಕಿ ಬರ್ದೋಳು ಅನ್ನದಾನಿಗಳು. ಸಂಪತ್ತನ್ನ ಲೂಟಿ ಮಾಡ್ತಾ ಇದ್ದಾರೆ, ಖನಿಜ ಸಂಪತ್ತನ್ನು ಲೂಟಿ ಮಾಡ್ತಾರೆ, ರೈತರ ಜಮೀನನ್ನು ನಾಶ ಮಾಡ್ತಾ ಇದ್ದಾರೆ. ಮತ್ತೆ ರೈತರ ಜಮೀನನ್ನು ಕಳ್ಕೊಂಡು ನಿಮ್ಗೆ ಉದ್ಯೋಗ ಕೊಡ್ತೀವಿ ಅದಕ್ಕೋಸ್ಕರ ಅಂತ ಅವರು ಮಾರಿಸ್ಬಿಡ್ತಾರೆ. ಆ ಉದ್ಯೋಗಿ ಬರ್ತಾರಲ್ಲ, ಅವನು ಇವಾಗ ಟೊಯೋಟಾ ಕಿರ್ಲೋಸ್ಕರ್ ಅಂತ ಕಂಪನಿ ಇದೆ ಎಲ್ಲಿ ಬೆಂಗಳೂರಲ್ಲಿ. ಅವ್ನ ಬಸ್ನಲ್ಲಿ ಕನ್ನಡ ನಾಮಫಲಕ ಇಲ್ಲ. ಅಲ್ಲಿನ ಉದ್ಯೋಗಿಗಳೆಲ್ಲ ಹೊರಗಡೆಯವ್ರನ್ನೇ ತಗೊಂಡಿದ್ದಾನೆ. ಎಲ್ಲೋ ಕೆಲವು ಚಿಕ್ಕ ಉದ್ಯೋಗಗಳನ್ನ ಅವ್ರು ಕೊಟ್ಟಿದೆ. ಐ ಪವರ್ ಎಲ್ಲ ಹೊರಗಡೆಯವರಿದ್ದಾರೆ. ಆ ರೀತಿ ಅದಕ್ಕೆ ಈ IT-BT ಕಂಪ್ನಿಯವರು ಅನ್ನ ಕೊಡ್ತಾವ್ರೆ, ಅನ್ನ ಕೊಡ್ತಾ ಇರ್ತೀವಿ. ಅವರೆಲ್ಲ ಹೊರಗಡೆಯವ್ರಿಗೆ. ನೀವು ಎಲೆಕ್ಟ್ರಾನಿಕ್ ಸಿಟಿ ಹೊಸೂರು ರಸ್ತೆಯಲ್ಲಿ ಹೋದಾಗ ನಾವು ಕನ್ನಡಿಗ ಅಂತ ಹೋಗ್ಬಾರ್ದು, ಶಾಲಾ ಕಡೆ ಹೋಗ್ಬಾರ್ದು. ಸುಮ್ಮನೆ ಈ ರಸ್ತೆ ಯಾವುದು ಅಂತ ಅಡ್ರೆಸ್ ಹೇಳಿದಾಗ ಒಬ್ಬ ಕೂಡ ಮಾಲೂಮ್ ನೈ ಐ ಡೋಂಟ್ ನೋ ಹೇಳ್ತಾನೆ ಹೊರತು ಸ್ವಚ್ಛವಾದಂಥ ಕನ್ನಡ ಪದ ಮಾತಾಡೋನಿಲ್ಲ. 100ಕ್ಕೆ 80 ಭಾಗ ಅಲ್ಲಿ ಯಾರಿಗೂ ಕನ್ನಡ ಗೊತ್ತಿಲ್ಲ ರೀ. ಇದು ಒಳ ಹಾಕಿದಾಗ ಏನಾಗುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ, ಆವೇಶ ಆಗುತ್ತೆ, ಒಡೆಯನ ಅನ್ನಿಸುತ್ತೆ, ಬಡಿಯನ ಅನ್ನಿಸುತ್ತೆ. ಈ ರೀತಿ ಭಾವನೆ ನಮಗೆ ಹೋರಾಟ ಮಾಡಿದಾಗ ಈ ಭಾವನೆ ನಮ್ಗೆ ಅನಿಸುತ್ತೆ. ತುಂಬ ಮೋಸ ಆಗ್ತಾ ಇದೆ ನಮ್ಮ ಕರ್ನಾಟಕ. ಇದನ್ನು ಹೆಂಗೆ ಸರಿಪಡಿಸ್ಬೇಕು? ನನಗೆ ಇನ್ನೇನು ವಯಸ್ಸು ಆಗ್ತಾ ಬಂದಿದೆ. ಇವತ್ತು ನಾಳೆನೋ ಸಾಯೋ ವಯಸ್ಸಾಗೋಯ್ತು. ನನಗೂ 70-71 ವರ್ಷಕ್ಕೆ ಬಂದಿದ್ದೀನಿ. ಏನು ಮಾಡಬೇಕು? ನನಗೆ ಮೈಯೆಲ್ಲ ಪರ್ಚ್ಕೊಳಂಗಾಗುತ್ತೆ. ನಮ್ಮ ಮೇಲೆ ನಮಗೆ ಕೋಪ ಆಗುತ್ತೆ, ಕನ್ನಡಿಗರ ಮೇಲೆ ಕನ್ನಡನೇ ಕೋಪ ಆಗುತ್ತೆ. ರಾಜಕಾರಣಿ ನೋಡಿದ್ರೆ ಹಿಂಡು ಬಿಡೋಣ ಹೋಗಿ ಅನಿಸುತ್ತೆ. ಹಿಂಡಕ್ಕಾಗಲ್ಲ. ಎಂಥ ಮೋಸ ಮಾಡ್ತಾರೆ ರಾಜಕಾರಣಿಗಳು. ನಿಜವಾಗ್ಲೂ ಯಾರೂ ಇಲ್ಲ ರೀ. ಇವಾಗ ಹಿಂದೆ ರಾಜಕಾರಣಿಗಳಿದ್ರು. ಕೆಂಗಣ್ಣ ಹನುಮಂತಯ್ಯವ್ರನ್ನ ಇವತ್ತು ನಾವು ಕೈ ಮುಗಿಬೇಕು, ದೇವರಾಜ ಅರಸು ಕೈ ಮುಗಿಬೇಕು, ಆಮೇಲೆ ವೀರೇಂದ್ರ ಪಾಟೀಲ್ರವ್ರನ್ನ, ನಿಜಲಿಂಗಪ್ಪನವ್ರನ್ನೆಲ್ಲ ಕೈ ಮುಗಿಬೇಕ್ರಿ. ಅವರು ಜನಗಳಿಗೆ ಎದುರಿದ್ರು, ಪ್ರಜಾಪ್ರಭುತ್ವದ ಪ್ರತಿನಿಧಿಗಳಿಗೆ ತುಂಬ ಎದುರಿದ್ರು. ಏನಂತಾರೋ ಏನು ಮಾಡ್ತಾರೋ ಅಂತ. ಕೋಣಂದೂರು ಲಿಂಗಪ್ಪ ಅಂತ ಇದ್ರು. ಅವ್ರು ಎಂಥ ಮಹಾನೀಯರ್ರಿ ಅವರು. ಇವ್ರನ್ನೆಲ್ಲ ನಾವು ಇವರ ಮಾದರಿ ಆಗಬೇಕು. ಇವ್ರ ಮಾದರಿ ಯಾರು ಆಗ್ತಾರೆ? ಸದಾಶಿವನಗರ ಇವತ್ತು ಅವರು ಬಡವರಿಗೆ ಅಂತ ಕೊಟ್ಟಿದ್ದ ಜಮೀನಲ್ಲಿ ಇವ್ರು ಕಬಳಿಸ್ಕೊಂಡ್ಬಿಟ್ರಿ. ಇವರೆಲ್ಲ ಈಗೆಲ್ಲ ಅಫಿಷಿಯಲ್ ಏರಿಯಾ ಆಗ್ಬಿಡ್ತೀರಿ. ನೋಡ್ರಿ, ಹೇಳ್ತಾ ಇದೆ, ಕಣ್ಣಲ್ಲಿ ನೀರು ಬರುತ್ತೈತೆ, ಕೈ ಮರಿತೈತೆ, ಹೊಡಿಬೇಕು ಅನಿಸ್ತಿದೆ, ಬಡಿಬೇಕು ಅನಿಸ್ತಿದೆ. ಶಕ್ತಿ ಇಲ್ದಂಗೆ ಆಗ್ಬಿಟ್ಟೈತೆ ನಮಗೆ. ಇದೇ ಕೆಲವ್ರಿಗೆ ಶಕ್ತಿ ಇದೆ, ಆ ಶಕ್ತಿ ಅವರೇ ಕಾನೂನು ತಗೊಂಡು ಬರ್ತಾರೆ. ಅದು ಒಂದು ಜೊತೆಗೆ ಬಲಾಢ್ಯರು ಅದನ್ನ ಕುಗ್ಸುವಂಥದ್ದನ್ನ ನಿರಂತರವಾಗಿ ನಡೀತಾ ಇದೆ. ಇವತ್ತು ನಡೀತಾ ಇರ್ತಕ್ಕಂಥ ಮೋಸ, ರಾಜಕಾರಣಿಗಳದ್ದು ಮೋಸ ಭವಿಷ್ಯದಲ್ಲಿ ಎಲ್ಲೂ ಇಲ್ಲ ರೀ. ಈ ರೀತಿ ಆಗಬಾರ್ದು. ಎಷ್ಟು ಬೇಕೋ ಅಷ್ಟು ತಿನ್ನಲಿ. ಬೇಕು ಅವ್ರಿಗೆ ಅನ್ನ ಬೇಕಾ, ಪಾಯಸ ಬೇಕಾ, ಸ್ವಲ್ಪ ಸ್ವೀಟ್ ಬೇಕಾ, ತಿನ್ನಲಿ. ಅದನ್ನು ಬಿಟ್ಬಿಟ್ಟು ನೀವು ತಿಂದೇರಷ್ಟು ಆಸ್ತಿ ಮಾಡಿದ್ರೆ ಯಾರು ತಾನೇ ಉಳಿಯೋದು? ರಾಜಕಾರಣ ಆಸ್ತಿ ಮಾಡೋಕೆ ಇರ್ತಕ್ಕಂಥ ಒಂದು ವ್ಯವಸ್ಥೆ ಸರ್. ಮುಂದೊಂದು ದಿನ ಒಂದು ಎಚ್ಚರಿಕೆಯನ್ನು ಕೊಡ್ತೀನಿ ರಾಜಕಾರಣಿಗಳಿಗೆ. ದಂಗೆ ಹೇಳ್ತಾರೆ. ಹಿಂದೆ ಸಂಗೊಳ್ಳಿ ರಾಯಣ್ಣ ಇದ್ರು, ರಾಣಿ ಅಬ್ಬಕ್ಕ ಇದ್ರು, ಸಿಂಧೂರ ಲಕ್ಷ್ಮಣ ಇದ್ರು. ಇವರೆಲ್ಲ ಏನು ಮಾಡಿದ್ರು ಗೊತ್ತಾ? ಇಲ್ಲದವನಿಗೆ ಇರೋವನ ಹತ್ರ ಕಿತ್ಕೊಂಡು ಕೊಡುವಂಥ ಕೆಲಸ ನಡೀತಾ ಇತ್ತು. ಅವಾಗ ದಂಗೆ ನಡೀತಾ ಇತ್ತು. ಆ ಕಾಲ ಮುಂದೆ ಬಂದೇ ಬರುತ್ತೆ. ಎಚ್ಚರಿಕೆ ಹೇಳ್ತೀನಿ, ರಾಜಕಾರಣಿಗಳಿಗೆ ಹೇಳ್ತೀನಿ. ನಿಮ್ಮ ಆಸ್ತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ, ಮಿಕ್ಕಿದ್ದೆಲ್ಲ ಸರ್ಕಾರಕ್ಕೆ ಒಪ್ಪಿಸುತ್ತೆ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಸಿಂಧೂರ ಲಕ್ಷ್ಮಣ ಏನು ಮಾಡ್ತಾ ಇದ್ದ? ಇಲ್ಲದವರಿಗೆ ಇರೋರು ಅದಕ್ಕೆ ಕಿತ್ತು ಕೊಡೋನು. ಅವ್ನು ದೊರಡೆಕೋರ ಅನ್ನೋರು. ಆದರೂ ಅವ್ನು ಮಾಡ್ತಾಯಿದ್ದ, ಅವನು ಸ್ವಂತಕ್ಕೆ ಮಾಡಲಿಲ್ಲ, ಇಲ್ದೇವ್ರಿಗೆ ಹಂಚೋನು. ಆ ಕಾಲ ಬರುತ್ತೆ. ಇದೇ ರೀತಿ ಮುಂದುವರೆದ್ರೆ ನೀವು ಲೂಟಿ ಮಾಡೋದು, ಅರಣ್ಯಗಳನ್ನು ಲೂಟಿ ಮಾಡೋದು, ಖನಿಜ ಸಂಪತ್ತನ್ನು ಲೂಟಿ ಮಾಡೋದು, ಜಲ ಸಂಪತ್ತನ್ನು ಲೂಟಿ ಮಾಡೋದು, ನೆಲಗಳನ್ನು ಲೂಟಿ ಮಾಡೋದು, ಕಳ್ತನ ಮಾಡಿದ್ರೆ ನಿಮ್ಮಂಥ ದೊಡ್ಡ ಈ ಪರಪ್ಪನ ಅಗ್ರಹದಲ್ಲಿ ಜೈಲಲ್ಲಿ ಅವರು ಹೊಟ್ಟೆಗಾಗಿ ಜೈಲಿಗೆ ಹೋದ್ರು. ಆದರೆ ನೀವು ಸುಖ ಸಂಪತ್ತನ್ನು, ಇನ್ನೊಬ್ಬರ ಸಂಪತ್ತನ್ನು ಲೂಟಿ ಮಾಡಿ ಇದ್ದೀರಲ್ಲ, ನೀವು ಹೊರಗಡೆ ಇರ್ತಕ್ಕಂಥ ಕೈದಿಗಳು, ಅವರು ಒಳಗಡೆ ಇರ್ತಕ್ಕಂಥ ಕೈದಿ. ಆ ಕೈದಿಗಳಿಗೂ ಈ ಕೈದಿಗಳಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಇದನ್ನು ಬದಲಾವಣೆ ಮಾಡ್ಕೊಳ್ಬೇಕು. ಈಗಲೂ ಕಾಲ ಮಿಂಚಿಲ್ಲ. ಇವತ್ತು ಸಹ ನೀವು ಸಂಗೊಳ್ಳಿ ರಾಯಣ್ಣನ, ವೀರ ಮದಕರಿ ನಾಯರನ್ನ, ನಾಲ್ವಡಿ ಕೃಷ್ಣರಾಜೇಂದ್ರವರನ್ನ, ವೀರ ಸಿಂಧೂರ ಲಕ್ಷ್ಮಣನನ್ನು, ಕಿತ್ತೂರು ರಾಣಿ ಚೆನ್ನಮ್ಮನನ್ನು, ಇವ್ರನ್ನೆಲ್ಲ ನೆನೆಸ್ಕೊಂಡು ಸ್ವಲ್ಪ ಜೀವನ ಮಾಡಿದ್ರೆ ಭಾಳಷ್ಟು ಒಳ್ಳೆಯವರಾಗುತ್ತೀರ. ನಿಮ್ಮ ಆಸ್ತಿ ಶಾಶ್ವತ ಅಲ್ಲ. ನಿಮ್ಮ ಈ ಒಂದು ವೈಭವ ಭೋಜನ ಶಾಶ್ವತ ಅಲ್ಲ. ಸಮಾನವಾಗಿ ಹಂಚಿದ್ರೆ ಕರ್ನಾಟಕ ರಾಜ್ಯ
ಸಂಪತ್ತು ರಾಜ್ಯ ಆಗೋದ್ರೆ ಸಂಶಯವಿಲ್ಲ. ಇದನ್ನು ರಾಜಕಾರಣಿಗಳು ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಬೇಕು ಅಂತ ನಾನು ಅವ್ರನ್ನೂ ಸಹ ವಿನಯದಿಂದ, ಆಕ್ರೋಶದಿಂದ, ಪ್ರೀತಿಯಿಂದ, ಕೋಪದಿಂದ ಕೇಳ್ಕೊಳ್ತಾ ಇದ್ದೀನಿ. ಸರ್ ಪ್ರಭಾಕರ್ ರೆಡ್ಡಿ ಅವ್ರ ಬಗ್ಗೆ. ಪ್ರಭಾಕರ್ ರೆಡ್ಡಿ ಅವರು ಉತ್ತಮವರು, ಅವರು ಸಹ ಆಗಿದ್ದರು. ಅವರು ಅಷ್ಟೊಂದು ಬಲವಾಗಿ ಅದಿರಲಿಲ್ಲ. ಅವರು ಕೈಗಾರಿಕಾ ಒಕ್ಕೂಟದ ಅಧ್ಯಕ್ಷರಾಗಿ ಅವರು ಹಲವಾರು ಕಾರ್ಯಕ್ರಮಗಳನ್ನು, ಅವರು ಶಾಸಕರಾಗಿದ್ದಂಥವ್ರು, ಕನ್ನಡಕ್ಕಾಗಿ ಅವ್ರದ್ದೇ ಆದಂಥ ಕೊಡುಗೆಗಳಿದೆ. ಅಷ್ಟೊಂದು ಪ್ರಚಲಿತವಾಗಿ ಅವರು ಬರಲಿಲ್ಲ ಇದಕ್ಕೆ. ಭಾಳ ಸಾಧು ಮನುಷ್ಯರು, ಒಳ್ಳೆ ಗುಣ ಇತ್ತು, ಒಳ್ಳೆ ನಡತೆ ಇತ್ತು. ಮತ್ತು ಅವರು ಇನ್ನೊಬ್ಬರಿಗೆ ಯಾರಿಗೆ ಒಂದು ಮನಸ್ಸಿಗೆ ನೋವು ಮಾಡುವಂಥವರಲ್ಲ. ಸ್ವಲ್ಪ ಮಾತಾಡೋದ್ರಲ್ಲಿ ಸ್ವಲ್ಪ ತೊದಲಿತ್ತು. ಒಳ್ಳೆ ಮನುಷ್ಯರು, ಒಳ್ಳೆ ಕನ್ನಡಾಭಿಮಾನಿಗಳು. ಅವರು ತೆಲುಗು ಭಾಷಾಭಿಮಾನ ತೆಲುಗು ಆದರೂ ಸಹ ಕನ್ನಡದ ಅಭಿಮಾನ ಇತ್ತು ಅವರಲ್ಲಿ. ಎಸ್ ಸರ್. ಆತಿ ರಂಗನಾಥ್ ಅವರು. ಸರ್ ಆತಿ ರಂಗನಾಥ್ ಅವರು ಒಳ್ಳೆ ಹೋರಾಟಗಾರರು. ಅವರು ವಾಟಾಳ್ ನಾಗರಾಜ್ ಅವ್ರ ಜೊತೆ ಸೇರಿಕೊಂಡು ಹಲವಾರು ಹೋರಾಟಕ್ಕಾಗಿ ಆತಿ ರಂಗನಾಥ್ ಅವರು ಅಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಆತಿ ರಂಗನಾಥ್ ಅವರು, ಇವರು ಪಿ ರಾಮದೇವ್ ಅವರು, ಸೊಸೆಲೆ ಜವರಯ್ಯನವರು ಅಂತ ಇದ್ರು. ಅವರು ನಮ್ಮ ಮನೆ ಪಕ್ಕದಲ್ಲೇ ಇದ್ದಿದ್ದು. ರಣಸ್ತಂಭ ಹೋರಾಟ ಮಾಡೋಕ್ಕಾಗಿ ಒಂದು ದೊಡ್ಡ ಹೋರಾಟ ಮಾಡಿದಂಥವ್ರು. ಆಮೇಲೆ ಅಚ್ಚಪ್ಪನವರು ಅಂತ ಇದ್ರು. ಆಮೇಲೆ ಪ್ರಸನ್ನ ಕುಮಾರ್ ಅಂತ ಇದ್ರು. ಜಿ ಮುದ್ದೇಗೌಡರು ಅಂತ ಇದ್ರು. ಗಾಡಿ ಬಸವಣ್ಣವ್ರು ಇದ್ರು. ಪ್ರಭು ಅಂತ ಇದ್ರು. ಅವ್ರ ಜೊತೆಲಿ ಪಾಲ್ನೇತ್ರ ಅಂತ ಇದ್ರು. ನಾನಿದ್ದೆ. ಅನೇಕರಿದ್ರು. ತಿಮ್ಮೇಶ್ ಇದ್ರು. ಶಾರದಾ ಪಾರ್ಶ್ವನಾಥ್ ಅಂತ ಇದ್ರು. ತಿಮ್ಮೇಶ್ ಅಂತ ಇದ್ರು. ಕೋಡಿಹಳ್ಳಿ ರಾಮಣ್ಣ ಹೊಸಳ್ಳಿ ಅಂತ ಇದ್ರು. ರೆಹಮಾನ್ ಖಾನ್ ಅವರಿದ್ರು. ಪಟ್ಟಿ ಮಾಡ್ತಾ ಹೋದ್ರೆ ಬೆಂಗಳೂರು ಮಾಸದಲ್ಲಿ ಚೀನಾ ರಾಮು ಅಂತ ಇದ್ರು. ಹಲಸೂರಲ್ಲಿ ಕನ್ನಡ ರಾಮು ಅಂತ ಇದ್ರು. ಬೆಂಗಳೂರು ಸುತ್ತಮುತ್ತ ಗಾಯತ್ರಿ ನಗರದಲ್ಲಿ ನಮ್ಮ ಗೋಮೂರ್ತಿ ಅವರು ಇದ್ರು ಜೊತೆಲಿ, ವಾಟಾಳ್ ನಾಗರಾಜ್ ಜೊತೆಯಲ್ಲಿ. ಕೆ ಲಕ್ಕಣ್ಣ ಅವರು ನಗರ ಪಾಲಿಕೆ ಸದಸ್ಯ ಗಾಯತ್ರಿ ನಗರದಿಂದ ಆಯ್ಕೆಯಾಗಿ ಅವರು ಸಹ ಒಳ್ಳೆ ಹೋರಾಟಗಾರರು ಸರ್. ಕೆ ಲಕ್ಕಣ್ಣವರು ಕನ್ನಡದ ಹೆಸರಲ್ಲಿ ಇವತ್ತು ಯಾರು ಬರೋಕ್ಕಾಗಲ್ಲ ಸರ್. ಅವರು ನಗರ ಪಾಲಿಕೆ ಸದಸ್ಯ ರಾಮದೇವ್ ಅವರಾಗಿದ್ದರು. ಕೆ ಲಕ್ಕಣ್ಣವರು ಶಾಸಕರಾಗಿದ್ದಂಥವ್ರು. ಅವರು ಸಹ ಕನ್ನಡ ಚಳವಳಿಯಿಂದ ಮೊದಲು ಚಳವಳಿಯಿಂದ ನಗರ ಪಾಲಿಕೆಯಲ್ಲಿ ಆಯ್ಕೆಯಾಗಿ ತದನಂತರ ರಾಷ್ಟ್ರೀಯ ಪಕ್ಷಕ್ಕೆ ಸೇರಿ ಅಲ್ಲಿ ಶಾಸಕರಾಗಿದ್ದಂಥವ್ರು ಅವರು ಕೆ ಲಕ್ಕಣ್ಣವರು. ಮತ್ತೆ ಇನ್ನು ನಮ್ಮ ಟಿ ಎ ನಾರಾಯಣಗೌಡ್ರ ಬಗ್ಗೆ ವಿಶೇಷವಾಗಿ ಬಂತು ಅಂದರೆ ಟಿ ಎ ನಾರಾಯಣಗೌಡರು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಯಾಗಿ, ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದ ವಿಚಾರವಾಗಿ ಅವರು ಹಲವಾರು ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಮಾಡಿಸ್ಕೊಂಡು ಬೆಳೆದಂಥವ್ರು. ಟಿ ಎ ನಾರಾಯಣಗೌಡರು ಅವರು ಕಹಿ, ಸಿಹಿ, ಬೇವು, ಬೆಲ್ಲ ಎಲ್ಲ ನೋವನ್ನು ಅನುಭವಿಸಿ ಇವತ್ತು ಟಿ ಎ ನಾರಾಯಣಗೌಡರಾಗಿದ್ದರು. ಅವರು ಹೊರ ರಾಜ್ಯದಲ್ಲೂ ಸಹ ಬಾಂಬೆಯಲ್ಲಿ ತುಂಬ ಮನಸ್ಸು ನೋವಾಗಿ ಮತ್ತೆ ತನ್ನ ತಾಯ್ನಾಡಿಗೆ ಬಂದಂಥವ್ರು. ದೊಡ್ಡ ಸಂಸಾರ ಇಟ್ಕೊಂಡಿರ್ತಕ್ಕರು. ಅವ್ರ ತಂದೆ ಉತ್ತಮವಾದಂಥ ಒಂದು ಮನಸ್ಥಾನದಲ್ಲಿರ್ತಕ್ಕಂಥವ್ರು ಅನಂತಯ್ಯನವರು. ಅವ್ರ ತಾಯಿ ಗೌರಮ್ಮನವರು. ತಿರುಮಲ ಅರಸೀಕೆರೆಯ ಒಬ್ಬ ಹೆಮ್ಮೆಯ ಪುತ್ರ. ಯಾರು ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ಪುತ್ರ ಅರಸೀಕೆರೆ ಟಿ ಎ ನಾರಾಯಣಗೌಡಿದಾರಲ್ಲ, ಅವರು ಡಾಕ್ಟರ್ ರಾಜ್ಕುಮಾರ್ ಸಂಘದಲ್ಲಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಏನಾದರೂ ಗಲಾಟೆ ನಡೀತು ಅಂತ ಹೇಳಿದ್ರೆ ಆವಾಗ ಅಲ್ಲಿರ್ತಕ್ಕಂಥವ್ರು ಅವ್ರಿಗೆ ಇಲ್ಲಿ ಕೆಟ್ಟ ಹೆಸರು ಬಂದ್ಬಿಡ್ತೈತೆ ಅಂತ ಹೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಸಂಘಕ್ಕೂ ನಮಗೂ ಸಂಬಂಧ ಇಲ್ಲ, ಈ ಗಲಾಟೆಗೂ ಸಂಬಂಧ ಇಲ್ಲ ಅಂತ ಹಲವಾರು ಜನ ಹೇಳಿದಾಗ ಆವಾಗ ನಾರಾಯಣಗೌಡರು ಯೋಚನೆ ಮಾಡಿ, ಹೌದು ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಮ್ಮ ಕಲಾವಿದನಿಗೆ ಕೆಟ್ಟ ಹೆಸರು ಬರಬಾರ್ದು, ಒಳ್ಳೇದಾಗ್ಬೋದು, ಸರಿ ಆಗ್ಬೋದು. ಆಗ ಅದಕ್ಕೆ ನಾವು ಅವ್ರನ್ನ ಯಾವುದೇ ಕಾರಣಕ್ಕೂ ಅವ್ರ ಹೆಸರನ್ನು ತರಬಾರ್ದು, ಮುಂದಕ್ಕೆ ತರಬಾರ್ದು. ಆ ಮಹನೀಯ ದೇವರಾಗಿ ಉಳಿಬೇಕು. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಅದೇ ರೀತಿಯಾಗಿ ದೇವರಾಗಿ ಉಳಿದು ಅವರು ಯಾವುದೇ ಜಾತಿಗೆ ಮೀಸಲಾಗಬಾರ್ದು, ಯಾವುದೇ ಹೋರಾಟಕ್ಕೆ ಮೀಸಲಾಗಬಾರ್ದು. ಅವರೊಬ್ಬ ದೊಡ್ಡ ಅನಭಿಷಕ್ತ ದೊರೆ ಆಗಬೇಕು ರಾಜ್ಕುಮಾರ್ ಅಂತ ಕನಸು ಕಂಡು ಅವರು ಆಗ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಚಳುವಳಿಯ ಹೋರಾಟಕ್ಕೆ ಒಂದು ವೇದಿಕೆ ಕಟ್ಟಿದ್ದು. ಅದು ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಮೊದಲು ಕನ್ನಡ ರಕ್ಷಣಾ ವೇದಿಕೆ ಮಾಡಿ ತದನಂತರ ಕೆಲವರು ಪ್ರಮುಖರು ಸಭೆ ಸೇರಿ ಅದನ್ನು ಕರ್ನಾಟಕಕ್ಕೆ ವಿಸ್ತರಿಸಬೇಕು ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಪ್ರಾರಂಭವಾಗಿ ಆ ಪ್ರಾರಂಭದ ಚಳುವಳಿ ಹಂತವಾಗಿ ಬೆಳೀತೇ ಹೊರತು ಏಕದಮ್ ಮುಂದೆ ಮೇಲಕ್ಕೆ ಹೋಗಿಲ್ಲ. ಅದು ಇವತ್ತು ಕರ್ನಾಟಕ ರಾಜ್ಯದಲ್ಲೇ ಅಂತಾರಾಜ್ಯ ಮಟ್ಟದಲ್ಲೂ ಸಹ ಬೆಳೆದಿದೆ ಅಂತ ಹೇಳಿದ್ರೆ ಅದು ನಮ್ಮ ಟಿ ಎ ನಾರಾಯಣಗೌಡರು. ಆ ನಾರಾಯಣಗೌಡರು ಹಂತವಾಗಿ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದನ್ನು ಯಥಾಚಿತವಾಗಿ ಮೇಲಕ್ಕೆ ಹೋಗ್ತಾ ಇಲ್ಲ, ಯಥಾಚಿತ ಕೆಳಗಡೆ ಬರ್ತಾ ಹಂತವಾಗಿ ಗ್ರಾಮದಿಂದ, ತಾಲೂಕಿಂದ, ಜಿಲ್ಲೆಯಿಂದ ಈ ರೀತಿ ಬೆಳೆಸ್ತಾ ಇದ್ದಾರೆ. ಮುಂದೆ ಒಂದು ದೊಡ್ಡ ಭವಿಷ್ಯತ್ತಿದೆ ಕರ್ನಾಟಕ ರಾಜ್ಯಕ್ಕೆ ಅಂತ ನನ್ನ ಅನುಭವದಲ್ಲಿ ಅನಿಸುತ್ತೆ. ಯಾಕಂದರೆ ಇಂಥ ಒಂದು ವೇದಿಕೆ ಬಹುಶಃ ಇಂಥ ಒಂದು ಕಚೇರಿ, ಸಿಬ್ಬಂದಿ, ತತ್ವ ಸಿದ್ಧಾಂತ, ಸಂಪನ್ಮೂಲಗಳು ಬಹುಶಃ ಯಾವ ವೇದಿಕೆಯಲ್ಲೂ ಇಲ್ಲ. ಯಾಕಂದರೆ ಯಾವ ಸಂಘ ಸಂಸ್ಥೆಯಲ್ಲೂ ಸರಿಯಾದ ವಿಳಾಸಗಳಿಲ್ಲ. ಆದರೆ ಸ್ಪಷ್ಟವಾದ ವಿಳಾಸ ಇದೆ, ಒಂದು ನೆಲೆ ಇದೆ, ಕೂತ್ಕೊಳ್ಳೋದಕ್ಕೆ ಜಾಗ ಇದೆ, ಚರ್ಚೆ ಮಾಡಲಿಕ್ಕೆ ಸಭಾಂಗಣ ಇದೆ. ಇವೆಲ್ಲ ಇರ್ತಕ್ಕಂಥ ಸಂಸ್ಥೆ. ಅದು ಆ ಸಂಸ್ಥೆಯಲ್ಲಿ ಬಂದು ಕೆಲಸವನ್ನು ಮಾಡಿದ್ರೆ ಸ್ವಲ್ಪ ಇನ್ನೂ ಒಳ್ಳೆ ಉತ್ತಮವಾದಂಥ ಮಾರ್ಗದರ್ಶನ ಹೋಗ್ಬೋದು.
ಇಲ್ಲದೇ ಇರ್ತಕ್ಕಂಥ ಆಸೆಯನ್ನು ಇಟ್ಕೊಂಡು ಅವ್ರು ಹಂಗಾದ್ರು ಇವ್ರು ಹಿಂಗಾದ್ರು ಅಂತ ಚರ್ಚೆ ಮಾಡ್ಕೊಂಡು ಹೋದರೆ ಏನೂ ಆಗಲ್ಲ. ಸಂಸ್ಥೆಯಲ್ಲಿ ಎಲ್ಲ ಸವಲತ್ತುಗಳಿದೆ. ನಮ್ಮ ಕರ್ನಾಟಕ ರಕ್ಷಾ ವೇದಿಕೆ ನಿಮ್ಗೇನು ಬೇಕು? ಹೋರಾಟದ ಶಕ್ತಿ ಬೇಕಾ? ನಮ್ಮ ರಕ್ಷಾ ವೇದಿಕೆ ನಾರಾಯಣಗೌಡರಿದ್ದಾರೆ. ನಿಮಗೆ ಸಂಪನ್ಮೂಲಗಳು ಬಾವುಟ ಬೇಕಾ? ಕರ್ನಾಟಕ ರಕ್ಷಾ ವೇದಿಕೆ ಕೊಡುತ್ತೆ. ನಿಮಗೆ ಕೋಲ್ ಬೇಕಾ? ಕರ್ನಾಟಕ ರಕ್ಷಾ ವೇದಿಕೆ. ನಿಮಗೆ ಊಟದ ವ್ಯವಸ್ಥೆ ಬೇಕಾ? ಕರ್ನಾಟಕ ರಕ್ಷಾ ವೇದಿಕೆ ಮಾಡ್ತಾ ಇದೆ. ಮತ್ತು ಸ್ಥಳೀಯರ ಸಹಕಾರದಿಂದಲೂ ಮಾಡ್ತಾ ಇದ್ದೀವಿ ನಾವು. ರಕ್ಷಾ ವೇದಿಕೆ ಏನೆಲ್ಲ ನಾವೇ ಜೋಬಿಂದ ಆಗ್ತದ. ಅನೇಕ ಅಭಿಮಾನಿಗಳು ಇವತ್ತು ರಕ್ಷಾ ವೇದಿಕೆಗೆ ಬರ್ತಾ ಇದ್ದಾರೆ. ಸರ್ ನನ್ನೊಂದು ಸ್ವಲ್ಪ ಕೊಡುಗೆ ಕೊಡ್ತೀವಿ, ಏನಾದ್ರು ಒಂದು ಕಾರ್ಯಕ್ರಮ ಮಾಡಿ ಅಂತ ಕೊಡ್ತಾ ಇದ್ದಾರೆ. ಅದನ್ನು ನಾವು ಕರ್ನಾಟಕ ರಕ್ಷಾ ವೇದಿಕೆ ಸರ್ ಇವತ್ತು ಕನ್ನಡದ ಮನೆ ಮೇಲೆ ಒಂದು ಕನ್ನಡದ ಬಾವುಟ ಹಾಕ್ಬೇಕಂದ್ರೆ 100 ರೂಪಾಯಿ ಖರ್ಚಿದೆ ಸರ್. ಕಮ್ಮಿ ಚಿಕ್ಕ ಬಾವುಟ ಹಾಕ್ತೀನಿ 50 ರೂಪಾಯಿ ಖರ್ಚಿದೆ. ಇವತ್ತು ನಾರಾಯಣಗೌಡರು ಬೆಂಗಳೂರು ಮಹಾನಗರದಲ್ಲಿ ಕನ್ನಡದ ನಗರ, ಕನ್ನಡದ ಬಾವುಟ ನಗರ ಮಾಡ್ತಾಯಿದ್ದಾರೆ. ಸಾವಿರಾರು ಬಾವುಟವನ್ನು ಹಾರಿಸುವಂಥ ವೇದಿಕೆ ಯಾವುದಿದೆ ಸರ್ ಇವತ್ತು? ನೀವು ಯಾವುದೇ ಕಾರ್ಯಕ್ರಮ ನೋಡಲಿ, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಟಿ.ಎ. ನಾರಾಯಣಗೌಡರ ಒಂದು ಏನೇ ಕಾರ್ಯಕ್ರಮ ಮಾಡಲಿ ರಾಜಿನೇ ಇಲ್ಲ ಕನ್ನಡದ ವಿಷಯದಲ್ಲಿ. ಕನ್ನಡದ ಬಾವುಟಗಳನ್ನು ಸಾವಿರಾರು ಬಾವುಟಗಳನ್ನು ಹಾರಿಸ್ತೀವಿ. ಅದರ ವೇದಿಕೆ ಇದೆಯಲ್ಲ, ಆ ವೇದಿಕೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜಕಾರಣಿಗಳು ನಾಚಿಕೆ ಆಗಬೇಕು ಅವ್ರಿಗೆ, ಅಂಥ ವೇದಿಕೆಗಳನ್ನು ನಾವು ನಿರ್ಮಿಸ್ತೀವಿ. ಮತ್ತು ಬಂದಂಥ ಕಾರ್ಯಕರ್ತರಿಗೆ ಊಟದ ವ್ಯವಸ್ಥೆ, ವಸತಿ ವ್ಯವಸ್ಥೆ ಯಾರು ಸರ್ ಮಾಡ್ತಾರೆ? ಯಾವ ವೇದಿಕೆ ಮಾಡೋಕ್ಕಾಗುತ್ತೆ ಸರ್? ಆ ಶಕ್ತಿ ನಾರಾಯಣಗೌಡರು ಬೆಳೆಸ್ಕೊಂಡಿದ್ದಾರೆ. ಎಸ್ ಸರ್. ಅವ್ರಿಗೆ ನಮ್ಮ ರಾಜ್ಯಾಧ್ಯಕ್ಷರಿಗೆ ಆಸ್ತಿ ಯಾರು ಅಂತಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರೇ ದೊಡ್ಡ ಆಸ್ತಿ. ಆ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ನಾರಾಯಣಗೌಡರು. ಇದನ್ನ ನಾವು ಬಳಸ್ಕೊಳ್ಬೇಕು, ಅವ್ರನ್ನ ಉಳಿಸ್ಕೊಳ್ಬೇಕು ಅಂತ ನಾಯಕರು ಇವತ್ತು ಒಬ್ಬ ನಾಯಕನ ಸೃಷ್ಟಿ ಮಾಡೋದು ಕಷ್ಟ ಇದೆ, ಉಳಿಸ್ಕೋದು ಕಷ್ಟ ಇದೆ, ಬೆಳೆಸೋದು ಕಷ್ಟ ಇದೆ. ಅವ್ರು ಬೆಳೀತಾ ಇದ್ದಾರೆ, ಉಳಿಸಿದ್ದಾರೆ, ಕಾರ್ಯಕರ್ತರನ್ನ ಮಾಡಿದ್ದಾರೆ, ತಯಾರು ಮಾಡಿದ್ದಾರೆ. ಅಂತ ನಾಯಕರನ್ನ ಉಳಿಸ್ಕೊಡೋದು ನಮ್ಮ ಭಾಗ್ಯ. ಅದು ಬೆಳೆಸ್ಕೊಂಡು ಹೋಗ್ಬೇಕು, ಉಳಿಸ್ಕೊಳ್ಬೇಕು. ತಪ್ಪುಗಳು ಇರ್ತೈತೆ, ಪ್ರಶ್ನೆ ಮಾಡಬೇಕು. ಯಾವ ನಾರಾಯಣಗೌಡರು ಪ್ರಶ್ನೆ ಮಾಡಬಾರ್ದು ಅಂತ ನಾನು ಯಾರನ್ನೂ ಹೇಳಲ್ಲ. ಪ್ರಶ್ನೆ ಮಾಡಿ, ಎಲ್ಲಿ ರಸ್ತೆಯಲ್ಲಿ ಮಾಡೋದಲ್ಲ, ಕಚೇರಿ ಒಳಗಡೆ ಬಂದು ಪ್ರಶ್ನೆ ಮಾಡಿ, ಅದಕ್ಕೆ ತೀರ್ಮಾನ ತಗೊಳ್ಳಿ. ಅದಕ್ಕೆ ಸರಿಯಾಗಿ ತಪ್ಪು ಅಂತ ಉತ್ತರ ಹೇಳ್ತಾರೆ, ಆ ಉತ್ತರಕ್ಕೆ ತಲೆಬಾಗೋಣ ಮತ್ತು ಸರ್ ಮಾಡ್ಕೊಳ್ಳೋಣ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಖಂಡಿತ. ತಮ್ಮ ಜೀವನ ಕಡಿಮೆ ಅಂದರೂ 50 ವರ್ಷಗಳು ಹೋರಾಟದ ಬದುಕಲ್ಲೇ ನಿರಂತರವಾಗಿ ಬೇರೆ ಬೇರೆ ವಿಚಾರಗಳನ್ನ ತಿಳ್ಕೊಳ್ಳೋದ್ರಲ್ಲಿ, ಹುಡುಕೋದ್ರಲ್ಲಿ ಭಾಳಷ್ಟು ತಮ್ಮ ಜರ್ನಿ ಹೋರಾಟದಲ್ಲೇ ಕಳೆದುಬಿಟ್ರಿ. ಈ ಹೋರಾಟಗಳಲ್ಲಿ ಭಾಳಷ್ಟು ಕ್ಷಣ ತಮ್ಮನ್ನು ಒಂದು ರೀತಿ ಮೌನಿಯಾಗಿ, ಒಂದು ನೋವು, ಒಂದು ಸಂತೋಷ, ಎಲ್ಲ ಥರದ ನೆನಪುಗಳನ್ನ ಸೃಷ್ಟಿ ಮಾಡುವಂತಹ ಕ್ಷಣ, ಯಾವೆಲ್ಲ ವಿಚಾರಗಳು ತಮಗೆ ಮಾಸದ ನೆನಪುಗಳಾಗಿ ತಮ್ಮ ಮನಸ್ಸಲ್ಲಿ ಉಳಿದಿದೆ ಸರ್? ಮಾಸದ ನೆನಪುಗಳು ಏನು ಹೇಳಬೇಕು ನನಗೆ ಅರ್ಥ ಆಗ್ತಾಯಿಲ್ಲ ಸರ್. ನೀವು ವೇದಿಕೆಯಲ್ಲಿ ಕೂತ್ಕೊಂಡು ಈ ಪ್ರಶ್ನೆ ಕೇಳಿದಾಗ ಮಾಸದ ಕನ್ನಡ ಚಳುವಳಿಗರಿಗೆ ಎಲ್ಲದ ಮಾಸದ ದಿನಗಳೇ ಸರ್. ಕೆಲವೊಂದು ಸರ್ ಪ್ರತಿದಿನ ನಾವು ಹೋರಾಟ ಮಾಡ್ತೀವಿ, ಎಲ್ಲವೂ ನಮ್ಮ ಮನಸ್ಸಲ್ಲಿ ಉಳಿಯೋದಿಲ್ಲ. ಹೋರಾಟ ಮಾಡಬೇಕು, ಅದಕ್ಕೆ ನ್ಯಾಯ ಕೊಡಿಸ್ಬೇಕು ಅನ್ನೋದು ನಮಗೆ ಅಷ್ಟೇ ಇರುತ್ತೆ ಗುರಿ. ಆದರೆ ಕೆಲವೊಂದು ನಮ್ಮ ಮನಸ್ಸಲ್ಲೇ ಉಳ್ಕೊಂಬಿಡುತ್ತೆ. ಕೆಲವೊಂದು ಘಟನೆಗಳಿರ್ಬೋದು, ಕೆಲವೊಂದು ಮಾತುಗಳಿರ್ಬೋದು, ಕೆಲವೊಂದು ವಿಚಾರಗಳಿರ್ಬೋದು. ಆ ಕ್ಷಣಗಳು ನಮ್ಮನ್ನು ಬಿಡೋದೇ ಇಲ್ಲ, ಕಾಡುತ್ತೆ ಪ್ರತಿ ಕ್ಷಣ. ಅಂತಹ ಕ್ಷಣಗಳು ಏನು ಅಂತ ಹೇಳಿದಾಗ ನನಗೆ ಒಂದು ಆಗುತ್ತೆ, ಯಾವುದೇ ಕನ್ನಡದ ಕಾಯಕ ಯೋಗಿಗೆ, ಕನ್ನಡದ ಕಾಯಕ ಮಾಡುವಂಥವನ್ನ ಪ್ರೀತಿಸ್ಬೇಕು ಜನ. ಯಾರು ಮಾಡಬೇಕು? ಕನ್ನಡಿಗರು ಪ್ರೀತಿಸ್ಬೇಕು. ನೀವು ಇಷ್ಟೊಂದು ಪ್ರಶ್ನೆಗಳು, ನೀವು ಅಲ್ಲೋದ್ರಾ ಇಲ್ಲೋದ್ರಾ ಏನು ಮಾಡಿದ್ರಾ ಅಂತ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಾ. ಇದು ಜನಸಾಮಾನ್ಯರಲ್ಲಿ ಬರಬೇಕು. ನೋಡಿದಾಗ ವಿಜಯ್ ಚೆನ್ನಾಗಿದ್ಯಾ ಅಷ್ಟಲ್ಲ, ವಿಜಯ್ ನೀನು ಅಲ್ಲಿ ಓದೆ, ನಿನ್ನ ಅನುಭವ ಏನಪ್ಪ ಕೇಳಬೇಕು ಸರ್. ಪ್ರಶ್ನೆ ಕೇಳಿದಾಗ ಅವ್ರಿಗೊಂದು ಉತ್ತೇಜನ ಆಗುತ್ತೆ. ಅವ್ರು ಏನು ಪ್ರಶ್ನೆ ಕೇಳಿದಾಗ ಏನಿಸುತ್ತೆ ನಮಗೆ, ಏನಪ್ಪ ಇಷ್ಟೆಲ್ಲ ನಾವು ಮಾಡ್ತಾ ಇದ್ದೀವಿ, ನಮ್ಮ ಪ್ರಶ್ನೆ ಮಾಡೋರೇ ಇಲ್ವಲ್ಲ ಅಂತ ಒಂದು ನನಗೆ ಅದೇ ನೋವು. ಗುರುತಿಸೋರಿಲ್ಲ ಅಂತ ತಾವು ಹೇಳ್ತಾರೆ. ಗುರುತಿಸೋದಿಲ್ಲ. ಅವ್ರೇ ನನ್ನ ಪ್ರಶಸ್ತಿ ಕೊಡೋ ಅದಕ್ಕೆಲ್ಲ ನಾನು ಹೇಳಿದ್ದು. ಏನಾದ್ರು ಓದಿ ನಿಮ್ಮ ಅನುಭವ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಅಂತ ನಿಮಗೆ ಸಪೋರ್ಟ್ ಮಾಡಬೇಕು. ಸಪೋರ್ಟ್ ನಾವೇನೋ ಅವರ ಹಣಕಾಸು ಕೇಳಲ್ಲ, ಒಂದು ಪ್ರೋತ್ಸಾಹ, ಒಂದು ಬೆನ್ನು ತಟ್ಟು ಅಂತ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಅಂತ ಗುಡ್ಸೋಂಥದ್ದು. ನಾನು ವಾಟ್ಸಪ್ ಕಳಿಸ್ತೀನಿ, ಅದರಲ್ಲಿ ಏನಾದ್ರು ಸಲಹೆನೂ ಕೊಡಲ್ಲ, ಸಹಕಾರನೂ ಕೊಡಲ್ಲ, ಸಲಹೆನೂ ಕೊಡಲ್ಲ. ಇದು ನನಗೆ ಇವತ್ತು ಕಾಡ್ತಾ ಇದೆ. ಏನಪ್ಪ ಇಷ್ಟೆಲ್ಲ ಸಾವಿರಾರು ಕಿಲೋಮೀಟ್ರ್ ಪ್ರಯಾಣ ಮಾಡಿದ್ದೀನಿ, ಸ್ಮಾರಕಗಳಿಗೆ ಭೇಟಿ ಕೊಟ್ಟಿದ್ದೀನಿ, ನಾಮಫಲಕಗಳನ್ನು ಬದಲಾವಣೆ ಮಾಡಿದ್ದೀನಿ, ಸಾಹಿತ್ಯ ಅಭಿಮಾನಿಗಳಾಗಿದ್ದೀನಿ, ಕಲಾವಿದರ ಅಭಿಮಾನಿಗಳಾಗಿದ್ದೀನಿ, ಅವರ ಸ್ಮಾರಕಗಳಿಗೆ ಹೋಗ್ತೀನಿ. ಮಂಜುಳಾ ಅವರ ಸ್ಮಾರಕಕ್ಕೆ ಹೋಗಿದ್ದೆ, ದಿವಂಗತ ನಮ್ಮ ಮಂಜುಳಾ ಸ್ಮಾರಕ ಹೋಗಿದೆ, ಕಲ್ಪನಾ ಅವ್ರ ಸ್ಮಾರಕ ಹೋಗಿದೆ, ಕಲ್ಪನಾ ರಸ್ತೆಯನ್ನು ಸರ್ ಮಾಡಿದೆ, ಡಾಕ್ಟರ್ ರಾಜ್ಕುಮಾರ್ ರಸ್ತೆಯನ್ನು ಸರ್ ಮಾಡಿದೆ, ಕಲಾವಿದರಿಗೆ ಪೂಜಿಸ್ತಾ ಇದ್ದೀನಿ, ಸಾಹಿತಿಗಳ ಮನೆಗೆ ಹೋಗಿದ್ದೆ, ದಾರಾ ಬೇಂದ್ರೆ ಅವ್ರ ಮನೆಗೆ ಹೋಗಿದ್ದೆ, ರಾಷ್ಟ್ರಕವಿ ಕುವೆಂಪು ಅವ್ರ ಮನೆಗೆ ಹೋಗಿದ್ದೆ, ಶರಣರ ಮನೆಗೆ ಹೋಗಿ ಎಷ್ಟೆಲ್ಲ ಮಾಡ್ತಾಯಿದ್ರು ಸಹ ಜನ ಇದಕ್ಕೆ ಸರಿಯಾದಂಥ ಯಾಕೆ ಸ್ಪಂದಿಸ್ತಾ ಇಲ್ಲ ಅಂಬತಕ್ಕಂಥ ಕೊರತೆ ಕೂಡ ಕಾಣ್ತಾ ಇದ್ದೆ ನನಗೆ. ಇಲ್ಲ ನಾನು ಮಾಡೋದು ತಪ್ಪ
ಏನಪ್ಪ ವಯಸ್ಸಾಗ್ಬಿಟ್ಟಿದೆ ಯಪ್ಪನ ಕೆಲಸ ಇಲ್ಲ ಅಂತ ಏನಾದ್ರು ತಿಳ್ಕೊಂಡು ನನ್ನನ್ನು ತಿಳ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ. ನನ್ನ ಒಂದು ತೊಟ್ಟು ರಕ್ತ ಇರೋವರೆಗೂ, ನನ್ನ ನರನಾಡಿಗಳು ಎಲ್ಲವರೆಗೂ ನನಗೆ ತಾಯಿ ಭುವನೇಶ್ವರಿ ಶಕ್ತಿ ಕೊಡ್ತಾರೋ ಯಾರನ್ನು ನಾನು ಕೇರ್ ಮಾಡಲ್ಲ. ನನ್ನ ಕೆಲಸ ದೇವರ ಕೆಲಸ, ಸ್ಮಾರಕಗಳಿಗೆ ಭೇಟಿ ಕೊಡುವಂಥದ್ದು. ಕನ್ನಡಕ್ಕೆ ಅವಮಾನ ಆದಾಗ ನಾನೇನು ಹುಡುಕೊಂಡು ಹೋಗಲ್ಲ. ನನ್ನ ಕಣ್ಣು ಮುಂದೆ, ನನ್ನ ಹೋಗುವಂಥ ಜಾಗದಲ್ಲಿ, ನನ್ನ ಪ್ರಯಾಣ ಮಾಡುವಂಥ ಜಾಗದಲ್ಲಿ ಕನ್ನಡದ ಭಾಷೆಗೆ ಎಲ್ಲ ಅವಮಾನ ಆದರೆ ತಕ್ಷಣ ಅಲ್ಲಿ ಒಂದು ಪ್ರತಿಕ್ರಿಯೆನ ಕೊಡುವಂಥದ್ದು, ಧ್ವನಿ ಎತ್ತೋದು, ಅಲ್ಲಿ ಒಂದು ಸರಿಪಡಿಸುವಂಥ ಕೆಲಸ, ಇದನ್ನು ಮಾಡ್ತೀನಿ ಹೊರತು ನಾನು ಯಾರಿಂದನೂ ನಾನು ಪ್ರಚೋದನೆ ಹಾಕಲ್ಲ. ನಾನು ಇದನ್ನು ಕೇಳ್ದಲ್ಲ. ಅದೇ ಪ್ರೀತಿ ಕೇಳ್ತಾ ಇದ್ದೀನಿ, ಗೌರವ ಕೇಳ್ತಾ ಇದ್ದೀನಿ. ನನ್ನ ಅನುಭವವನ್ನು ನೀವು ಹಂಚ್ಕೊಳ್ರಪ್ಪ, ಕೇಳಿ ಮಾತಾಡ್ಸಲ್ಲ ಜನ ಸರ್. ಅದೇ ನನಗೆ ಬರ್ತಾ ಇರೋದು. ಯಾಕೆ ಅಂತ ಎಲ್ಲೋ ಕೆಲವರು ಬೆಳಗ್ಗೆ ಅಷ್ಟು ಜನ ಮಾತಾಡ್ತಾ ಇದ್ದಾರೆ. ಹೊತ್ತಿತು ಕನ್ನಡದ ದೀಪ, ಮುಗೀತು ಶತಮಾನಗಳ ಶಾಪ. ನಿಮ್ಮ ಧ್ವನಿ, ನಿಮ್ಮ ಮನಸ್ಸಿನ ಆ ಚಟಪಟಿಕೆಯನ್ನ ನಾವು ಕೇಳಬೇಕು ಅಂತಾನೆ, ಅದನ್ನ ರಾಜ್ಯದ ಜನತೆಗೆ ತಿಳಿಸ್ಬೇಕು ಅಂತಾನೆ ಈ ಕಾರ್ಯಕ್ರಮದ ಒಂದು ಸಿದ್ಧಾಂತ. ಮತ್ತು ಹೀಗೆ ಒಂದು ಜನ ಇವರೆಲ್ಲ ಆದಾಗ ಮತ್ತೆ ಕವಿಗಳನ್ನು ನಾನು ಸಾಹಿತಿಗಳು ಕೇಳೋದಷ್ಟೇ, ಈ ಸಂಘಟನೆಗಳದಷ್ಟೇ. ಅನೇಕ ಪ್ರತಿಭೆಗಳಿದೆ ಸರ್, ತಾಲೂಕಲ್ಲಿದೆ, ಜಿಲ್ಲೆಗಳಿದೆ, ಅನೇಕ ಮಹಿಳೆಯರಿದ್ದಾರೆ, ವಿದ್ಯಾರ್ಥಿಗಳು. ಅವ್ರನ್ನ ವೇದಿಕೆಯಲ್ಲಿ ಗುರುತಿಸುವಂಥ ಕೆಲಸ ಆಗಬೇಕು ಸರ್. ನೋಡಿ, ಉದಾಹರಣೆಗೆ ನಾನು ಏನಾರು ಹೇಳಿದೆ ಅವ್ರ ವಿರೋಧಿ ನೋಡಿ, ಹಂಪ ನಾಗರಾಜಯ್ಯನವರು ಬರ್ತಾರೆ ವೇದಿಕೆ ಮೇಲೆ, ಅದೇ ಭಾಷಣ ಸರ್ ಸುಮಾರು ಒಂದು 200, 300, 500ವರೆಗೂ ವೇದಿಕೆಯನ್ನು ಅವ್ರಿಗೆ ಕೊಡ್ತಾರೆ. ಬೇರೆಯವ್ರಿಗೆ ಒಂದು ಅವಕಾಶ ಕೊಡಿ. ಅವರು ಸಾಹಿತಿಗಳು ಬೇಕಾದ್ರೆ ನನಗೆ ಆಯ್ತಪ್ಪ, ವಯಸ್ಸಾಯಿತು, ಇನ್ನೊಬ್ಬರು ಅವಕಾಶ ಕೊಡಿ ಅಂತ ಅವ್ರಿಗೆ ಹೇಳಬೇಕು. ಕರ್ಕೊಂಡು ಬರೋವಂಥ ಅತಿಥಿಗಳೇ ಕರ್ಕೊಂಡು ಬರ್ತಾ ಇದ್ದೆ. ನಾನು ಅವ್ರ ವಿರೋಧಿ ಅಲ್ಲ ನಾನು ಹೇಳಿದ್ದು. ಅವರು ಅವರು ಎಲ್ಲ ಗೌರವ ಪೂಜ್ಯರು ಅಂತ ನಾನು ಹೇಳಿದ್ದೀನಿ. ಹಂಪ ನಾಗರಾಜಯ್ಯವರೇ ಆಗ್ಬೋದು, ಮತ್ತು ನಮ್ಮ ಗುರುಚ ಹೋಗ್ಬೋದು, ಅನೇಕ ಸ್ವಾಮೀಜಿ, ಎಲ್ಲರೂ ನಾನು ಯಾರ ವಿರೋಧನೂ ಅಲ್ಲ. ಅವರೆಲ್ಲ ಅವ್ರದ್ದೇ ಆದಂಥ ಒಂದು ದೊಡ್ಡ ಒಂದು ಇದೆ. ಆದರೆ ಎರಡನೇ ಅವ್ರದ್ದು ಪಾಪ ಆರೋಗ್ಯದ ಕಡೆಗೆ ಆ ಗೌರುಚ ಅವ್ರು ಕರ್ಕೊಂಬಂದು ಪಾಪ 1 ಗಂಟೆಗಳ ಕಾಲ ಕುಂಡಿಸಿರ್ತಾರಲ್ಲ, ಅವ್ರ ಆರೋಗ್ಯ ಸ್ಥಿತಿಗತಿಗಳೇನು, ಅವ್ರಿಗೆ ಎಷ್ಟು ಸೊಂಟ ನೋವಲ್ಲ, ಮತ್ತು ಅವ್ರಿಗೆ ಪ್ರಶಸ್ತಿ ಕೊಡುವಂಥದ್ದು. ಹಲವಾರು ಜನ ಗ್ರಾಮ ಮಟ್ಟದಲ್ಲಿ ಅನೇಕ ಪ್ರತಿಭೆಗಳಿದ್ದಾವೆ, ಜಿಲ್ಲಾ ಮಟ್ಟದಲ್ಲಿ ಅನೇಕ ಪ್ರತಿಭೆಗಳಿದೆ. ಅವರನ್ನು ವೇದಿಕೆ ಮೇಲೆ ಕುಣಿಸಿ ಅವರ ಭಾವನೆಗಳನ್ನು ವ್ಯಕ್ತಪಡಿಸ್ತಾರೆ. ಅವ್ರಿಗೆ ಮಾತಾಡೋಕ್ಕೆ ಅವಕಾಶ ಕೊಡ್ರಿ. ಅದೇ ಜನಕ್ಕೆ ಪ್ರಶಸ್ತಿ ಕೊಡುವಂಥದ್ದು. ನೀವೇನು ಕೆಲವು ಸಂಘಟಕರಿಗೆ ಹೇಳ್ತೀನಿ, ಯಾರು ಮಾರ್ಕೆಟಿಗೆಲ್ಲ ಅವೈಲಬಿಲಿಟಿ ಇದ್ದಾರೆ, ಯಾರಿಗೂ ಒಳ್ಳೆ ಹೆಸರಿದೆ, ಅವ್ರನ್ನ ಕರ್ಕೊಂಬರೋದು ವೇದಿಕೆ ಮೇಲೆ ಕುಣಿಸೋದು. ಹುಡ್ಕಲ್ಲ ಸರ್. ಅದೇ ನಾನು ಅವ್ರ ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಯಾವುದೇ ಸಂಘಟ ತಪ್ಪು ತಿಳ್ಕೊಬೇಡಿ. ಅವ್ರಿಗೆಲ್ಲ ನೂರಾರು ಸಂಘ ಸಂಸ್ಥೆಗಳು ಸಹಕಾರ ಕೊಟ್ಟಿದೆ, ಸನ್ಮಾನ ಮಾಡಿದೆ, ಪ್ರಶಸ್ತಿ ಕೊಟ್ಟಿದೆ, ಗೌರವ ಧನಗಳನ್ನೆಲ್ಲ ಕೊಟ್ಟಿದೆಯಲ್ಲ, ಸಾಕು. ಎರಡನೇವ್ರು ಹುಡುಕ್ರಿ. ಇದು ಈ ಸಂಘಟನೆಗಳನ್ನ ನೋಡ್ತೀನಿ ನಾವು. ಅಲ್ಲಿ ಹೋಗೋಣಂದ್ರೆ ಯಾರು ಬರ್ತಾರಪ್ಪ, ಗುರುಚ ತಡಿ ಅದೇ ಭಾಷಣ ಅಂತ ನಮಗೊಂಥರ ಆಗುತ್ತೆ. ಹೊಸ ಮುಖಗಳು ಬಂದಾಗ ತಡಿ ಹೊಸ ಮುಖ ಬಂದಿದೆ, ಏನು ಹೇಳ್ತಾರೆ, ಅವರ ಅನುಭವ ಏನು ಅಂತ ನಮಗೊಂದು ಆಸಕ್ತಿ ಇರುತ್ತೆ. ತಡಿಯಪ್ಪ ಹೊಸ ಪ್ರತಿಭೆ, ಮಹಿಳಾ ಪ್ರತಿನಿಧಿ ಬರ್ತಾ ಇದ್ದಾರೆ, ಹೊಸ ಪ್ರತಿಭೆ ಇರುತ್ತೆ, ಅವ್ರು ಏನು ಹೇಳ್ತಾರೆ ಕೇಳುವಂಥ ಒಂದು ಆಗಿದೆ. ಅದೇ ಗುರು ಚನ್ನಬಸಪ್ಪ, ಅದೇ ಹಂಪ ನಾಗರಾಜಯ್ಯನವರು ಹೆಸರು ಹೇಳಬಾರ್ದು ಅನಿಸ್ತೈತೆ, ವೆಂಕಟೇಶ್ ಮೂರ್ತಿಗಳು, ಅದೇ ಜನ ಇದ್ದಾಗ ಅವ್ರ ಅದೇ ಭಾಷಣಗಳಿರ್ತೈತೆ. ಅವ್ರದ್ದು ತುಂಬ ಕೊಡುಗೆಗಳಿದೆ, ಸಾಕು. ತಿಳ್ಕೊಂಡಿದ್ದೀವಿ, ಅವರ ಭಾಷಣಗಳ ಕೇಳಿದ್ದೀವಿ, ಅವರ ಗ್ರಂಥಗಳನ್ನು ಓದಿದ್ದೀವಿ, ಅವರ ಚರಿತ್ರೆಗಳನ್ನು ಓದಿದ್ದೀವಿ. ಮತ್ತೆ ಅವ್ರನ್ನೇ ಕರ್ಕೊಂಬಂದರೆ ಈ ಹೊಸ ಮುಖಗಳು ಯಾವಾಗ ನೀವು ಪರಿಚಯ ಮಾಡೋದು? ಹೊಸ ಮುಖಗಳಿಗೆ ಅವಕಾಶ ಕೊಡಿ. ಅನೇಕ ತಾಲೂಕುಗಳಲ್ಲಿದೆ, ಗ್ರಾಮಗಳಿದೆ, ಜಿಲ್ಲಾ ಮಟ್ಟದಲ್ಲಿ ಹೋರಾಟಗಾರರಿದ್ದಾರೆ, ಶರಣರಿದ್ದಾರೆ, ದಾಸರಿದ್ದಾರೆ, ಕಲಾವಿದರಿದ್ದಾರೆ. ಅವ್ರನ್ನ ಪರಿಚಯ ಮಾಡಿಕೊಡಿ ಅಂತ ನಾನೆಲ್ಲ ಈ ವೇದಿಕೆಗಳಿದೆ, ಅನೇಕ ಸಾಹಿತ್ಯ ವೇದಿಕೆಗಳು ಇದೆಯಲ್ಲ ಅವ್ರನ್ನ. ಮತ್ತು ಸಾಹಿತಿಗಳು ಅಷ್ಟೇ, ಕೇವಲ ತನ್ನ ಕವನಗಳನ್ನು ಪ್ರಚಾರ ಮಾಡ್ತಾರೆ ಹೊರತು ಕನ್ನಡ ನಾಡಿನ ಸಮಸ್ಯೆಗಳ ಬಗ್ಗೆ ಪ್ರಚಾರ ಮಾಡ್ತಾನೆ ಇಲ್ಲ. ಕನ್ನಡದ ಉಳಿಯುವ ಬಗ್ಗೆ ನೀವು ಕೇಳಿದ್ರ, ಅದೇನಾದ್ರು ಇವರು ಮಾಡ್ತೀರಾ? ನೀವು ಕನ್ನಡದ ಬಗ್ಗೆ, ಕನ್ನಡ ಭಾಷೆ ಯಾಕೆ ಹಿಂದುಳಿತಾ ಇದೆ? ಈ ಕನ್ನಡ ಭಾಷೆ ಮುಂದುವರಿಬೇಕಾದ್ರೆ ನೀವು ಜ್ಞಾನಿಗಳಲ್ಲಪ್ಪ, ಕಲಾವಿದರು, ಸಾಹಿತಿಗಳೆಲ್ಲ ಕೆಲವರು ಬರೀರಿ. ನೀವು ಲಿಖಿತ ಮೂಲಕ ನಾನು ನೋಡ್ತೀನಿ, ಎಷ್ಟೋ ಸಾಹಿತ್ಯ ನನ್ನ ಹತ್ರ ಒಂದು 20-30 ಸಾಹಿತ್ಯ ವೇದಿಕೆ, ಯಾರು ಸಹ ಈ ಕನ್ನಡದ ಜಾಗೃತಿ ಕವನಗಳನ್ನು ಬರಿತಾ ಇಲ್ಲ. ಎಲ್ಲೋ ಒಬ್ಬರೋ ಇಬ್ಬರೋ ಬರೀತಾರೆ, ಒಂದು ಬರೀತಾರೆ, ಅದಕ್ಕೆ ಯಾರು ಲೈಕ್ ಕೊಡಲಿಲ್ಲ ಅಂದರೆ ಅದು ಮರ್ಯಾದೆ ಬಿಟ್ಬಿಡ್ತಾರೆ. ಆ ಕವನಗಳು ಹೆಂಗಿರ್ತೈತೆ ಅಂದರೆ, ಬೀದಿರಿಂದ ಮೇಜು ಮಾಡಿದನು, ಮೇಜಿನಿಂದ ಮಂಚ ಮಾಡಿದನು, ಮಂಚದಿಂದ ನಾವು ಹಾಯಾಗಿ ಮಲಗಿದೆವು, ಅದೊಂದು ಕವನ ಅಲ್ಲ ಸರ್. ನನ್ನ ವಿರೋಧ ಅಲ್ಲ. ಆ ಕಲ್ಪನೆ ಕನ್ನಡ ಭಾಷೆಗೂ ಕೊಡಿ. ಕನ್ನಡದ ಜಾಗೃತಿಯ ಕವನಗಳು ಎಲ್ಲ ಸಾಹಿತಿಗಳಲ್ಲಿ ಆಗಬೇಕು ಅಂತ ಸಾಹಿತಿಗಳನ್ನು ಸಹ ನಾನು ಆಗ್ರಹಪಡಿಸ ಇರಲಿ. ಅದ್ರ ಜೊತೆಯಲ್ಲಿ ಇದೂ ಆಗಬೇಕು. ಹೌದು, ನಿಮ್ಮ ಕವನಗಳ ವೈಯಕ್ತಿಕ ಕವನಗಳನ್ನು ಏನು ಬರಿತಾ ಇದ್ದರೆ ಆ ಕವನಗಳ ಜೊತೆಯಲ್ಲಿ ಕನ್ನಡದ ಜಾಗೃತಿಗಳ ಕವನಗಳನ್ನು ಬರೀರಿ ಅಂತ ಹೇಳಿದೆ. ಮತ್ತು ಕನ್ನಡಿಗರ ಪರಿಚಯ ಮಾಡಬೇಕು ಸರ್. ಇದೊಂದು ಆಗ್ತಾ ಇಲ್ಲ. ನೋಡಿ, ಇವಾಗ ಒಂದು ಯಾವುದೋ ಒಂದು ಸಭೆ ನಡೀತಾ ಇದ್ದೆ, ಉದಾಹರಣೆಗೆ ಒಬ್ಬ ಕನ್ನಡಿಗ ಇರ್ತಾನೆ, ಅವನು ನನ್ನನ್ನು ಪರಿಚಯ ಮಾಡಬೇಕು.
ಹೌದು. ಸರ್ ಇವರು ಇಂಥವ್ರು ಇವ್ರು ಹಿಂಗಿದೆ ಅಂತ. ಅವನು ಇನ್ನೊಬ್ರು ಇದು ಪರಿಚಯನೇ ಮಾಡಲ್ಲ, ಹಿಂಗಂತ ಅವ್ರವ್ರು ನೋಡ್ಕೊಳ್ತಾರೆ ಅಷ್ಟೇ. ಅವ್ರವ್ರು ನೋಡ್ಕೊಳ್ತಾವ್ರೆ ಸರ್. ಯಾವತ್ತಿದು ಕನ್ನಡಿಗರು ಹಿಂಗಾಗಬೇಕು, ಒಂದು ಸಂಪರ್ಕ, ಇನ್ನೊಂದು ಸಂಘಟನೆ, ಇನ್ನೊಂದು ಸಮ್ಮಿಲನ, ಮೂರು ಐಕ್ಯವಾದಾಗ ಹೌದು. ಏನೋ ಒಂದು ಬದಲಾವಣೆ ಆಗುತ್ತೆ. ಖಂಡಿತ ಸರ್. ಯಾವಾಗ ಕನ್ನಡಿಗರ ಸಂಪರ್ಕ ಮಾಡಿ ಅಲ್ಲಲ್ಲೇ ಬಿಡೋದಲ್ಲ, ಅದು ಸಂಘಟನಾ ರೂಪದಾಗ ಸಂಘಟನೆ ಮಾಡಿ ತಬ್ಬಿಡ್ಕೊಳ್ಬೇಕು ಎಲ್ಲರೂ. ಒಂದು ಒಳ್ಳೆ ಒಗ್ಗಟ್ಟಿರ್ಬೇಕು, ಹಿಂಗನ್ಬೇಕು. ನನ್ನ ಪಕ್ಕದಲ್ಲಿ ಬರ್ತಾರೆ, ಅವನು ಒಂದು ದಾಖಲೆ ಇರ್ತಿದ್ದೆ, ಅವ್ನು ನನಗೆ ಪರಿಚಯನೇ ಮಾಡ್ಕೊಡಲ್ಲ ಅವ್ರದ್ದು. ನಾನು ಹೆಂಗೆ ಅವನ್ನ ಕಂಡುಹಿಡಿಯೋದು? ಅವ್ನು ತಿಳ್ಕೊತೇನಪ್ಪ, ನಾನು ಇಷ್ಟೆಲ್ಲ ಮಾಡಿದೆ, ನಮ್ಮನ್ನು ಏನು ಅಯ್ಯಪ್ಪ ಹಿಂಗೆ ಅಂದ್ಬಿಟ್ಟು ಹೊರಟ, ನಮ್ಗೆ ಗೊತ್ತಿರಲ್ಲ ಅವ್ರ ಚರಿತ್ರೆ. ಅದನ್ನೇನಾಗಿದೆ, ಈ ಕನ್ನಡ ಪರ ಸಂಘಟಕರು ಅಂತ ಇದ್ದಾರೆ, ಕನ್ನಡದ ನಾಯಕರು ಇದ್ದಾರಲ್ಲ, ಕೆಲವರು ಇದ್ದಾರೆ, ಕೆಲವು ಸಂಘಟ, ಅವರು ಒಂದು 10 ಜನ 20 ಜನ ಪದಾಧಿಕಾರಿ ಮಾಡ್ಕೊಂಡಿದ್ದಾರೆ, ಅವ್ರು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ಇದು ಭಾವನೆ ಬಿಟ್ಟು ಬಿಡಬೇಕು. ಪರಿಚಯ ನಿಂದು ನಾನು ನೀನು, ಅವರೇನು ಇವರೇನು ಅಂತ ಪರಿಚಯ ಆದಾಗ ಎಲ್ಲರಲ್ಲೂ ಒಂದು ಅಭಿಪ್ರಾಯ ಮೂಡುತ್ತೆ. ಅವನು ಕನ್ನಡದ ಕೆಲಸ ಮಾಡಲಿಕ್ಕೆ ಒಂದು ಪ್ರೋತ್ಸಾಹ ಮಾಡುತ್ತೆ. ನೀನು ಪರಿಚಯ ಮಾಡ್ದೇನೆ ಇವರು ವಿಜಯ್ ಕುಮಾರ್ ಅಂತ ಸರಿ ಬರಲ್ಲ ಅಂತ ಹೊಟ್ಟೋಗ್ಬಿಟ್ರೆ ಅವನು ವಿಶೇಷವಾದ ದಾಖಲೆಗಳಿರ್ತೈತೆ. ಅದೊಂದು 2 ಪರಿಚಯ ಮಾಡ್ಕೊಡಪ್ಪ ನೀನು. ಖಂಡಿತ ಸರ್. ಯಾರು ಕೇಳ್ತಾ ಇರೋದು? ನಾನು ಕನ್ನಡ ಪರ ಸಂಘಟಕರು ಕೇಳ್ತಾ ಇದ್ದೀನಿ. ಎಸ್ ಸರ್, ಖಂಡಿತ ನಿಮ್ಮ ಮಾತನ್ನ ಕೇಳ್ತಾ ಇರ್ತಾರೆ ಪ್ರತಿಯೊಬ್ಬರು ಕೂಡ. ಅವರು ಕೇಳಿಸಿಕೊಂಡು ಅಳವಡಿಸಿಕೊಳ್ಳುವ ವಿಚಾರಗಳನ್ನ ಅಳವಡಿಸಿಕೊಳ್ಳಿ ಅನ್ನೋದೇ ನಮ್ಮ ಭಾವನೆ ಕೂಡ, ಈ ಕಾರ್ಯಕ್ರಮದ ಉದ್ದೇಶನೂ ಕೂಡ. ಹಾಗೆ ಕೊನೆಯದಾಗಿ ಭಾಳಷ್ಟು ವಿಚಾರಗಳನ್ನ ನಮ್ಮ ವಾಹಿನಿ ಮೂಲಕ ತಾವು ನಮ್ಮ ಅಭಿಪ್ರಾಯಗಳನ್ನ, ತಮ್ಮ ಜೀವನವನ್ನು ಹಂಚ್ಕೊಂಡಿದ್ದೀರಿ. ಈ ಸ್ವಾಭಿಮಾನಿ ಕನ್ನಡಿಗನ ಅಂತರಂಗದ ಬಗ್ಗೆ ತಮ್ಮ ಅಭಿಪ್ರಾಯ ಸರ್, ಈ ಕಾರ್ಯಕ್ರಮದ ಬಗ್ಗೆ? ಈ ಕಾರ್ಯಕ್ರಮ ಇದು ಭಾಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ. ನೀವು ನಿಮ್ಮ ವಾಹಿನಿ ಕೂಡ ಸ್ವಲ್ಪ ಜಾಗೃತರಾಗಬೇಕು. ಎಲ್ಲೋ ಮೂಲೆಯಲ್ಲಿ ಇರ್ತಕ್ಕಂಥವ್ರ ಪ್ರತಿಭೆಯನ್ನು ಬೆಳಕಕ್ಕೆ ತರ್ತಾ ಇದ್ದೀರಲ್ಲ, ಮೊದಲು ನಿಮ್ಮ ಒಂದು ದೊಡ್ಡ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಧನ್ಯವಾದಗಳು, ಹೃದಯಪೂರ್ವಕ ವಂದನೆಗಳು, ಚಿರಋಣಿಗಳು ನಾವು ನಿಮ್ಮ ಒಂದು ವಾಹಿನಿಗೆ. ಯಾಕಂದರೆ ಈ ಪ್ರತಿಭೆಗಳ ಗುರುಸೋದು ವಾಹಿನಿಗಳು ಅವ್ರದ್ದಾಗಬೇಕು. ಅವರೊಂದು ಪ್ರಬುದ್ಧವಾದಂಥ ಮಾನವೀಯತೆ ಇರುತ್ತೆ. ಆ ಮಾನವೀಯತೆ ಇರ್ತಕ್ಕಂಥ ವಾಹಿನಿಗಳು ಇವತ್ತು ಕನ್ನಡಿಗರನ್ನು ಗುರುತಿಸುವಂಥ ಕೆಲಸ ಮಾಡ್ತಾಯಿದೆ. ಎಲ್ಲ ವಾಹಿನಿಗಳು ಯಾರ್ಯಾರು ಗುರುತಿಸ್ತದೆ ಎಲ್ಲ ವಾಹಿನಿಗಳಿಗೂ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಗಳು, ಕೃತಜ್ಞತೆಗಳು, ಚಿರಋಣಿ ಅಂತ ನಾನು ಅವರೆಲ್ಲ ವಾಹಿನಿಗಳಿಗೂ ನಾನು ಒಂದು ಧನ್ಯವಾದಗಳು, ಕೃತಜ್ಞತೆಗಳು ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಭಾಳಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ ಸರ್. ನಿಮಗೂ ಕೂಡ ನಮ್ಮ ವಾಹಿನಿಯ ಪರವಾಗಿ ನಿಮಗೆ ಅಭಿನಂದನೆಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ.